ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುಂ ವಂದೇ ಹಯಗ್ರೀವಪದಾಶ್ರಯಂ. ಪಣಮತ್ಕಾಮಧೇನುಂಚ ಭಜತ್ಸೃತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾರ್ಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯವಿಘ್ನಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಸಂಪೂರ್ಣ ಗ್ರಂಥದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಅದರ ಅಂಗವಾಗಿ ಈ ಪ್ರವಚನ ಮಾಲಿಕೆ ನಡೆಯುತ್ತಾ ಇದೆ. ಇಲ್ಲಿಯವರೆಗೆ ನಾವು ಹರಿಕಥಾಮೃತ ಸಾರದ 8ನೆಯ ಸಂಧಿ ಮಾತೃಕಾ ಸಂಧಿಯ ಕೆಲವು ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದೇವೆ. ಅದನ್ನು ಹಿಂದೆ ಮೆಲುಕು ಹಾಕಬೇಕಾಗತ್ತೆ. ಅಲ್ಲಿಯ 14 ಶ್ಲೋಕಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. 14ನೇ ಶ್ಲೋಕದ ಚಿಂತನೆಯ ಜೊತೆಗೆ ಮುಂದಿನ ಶ್ಲೋಕಗಳ ಚಿಂತನೆಯನ್ನು ಇಂದಿನಿಂದ ನಾವು ನೀವು ಸೇರಿ ಮಾಡೋಣ ಅಂತ ಭಗವಂತನ ಇಚ್ಛೆಯಾಗಿದೆ. ಆದ್ದರಿಂದ ಈಗ ಚಿಂತನೆಯನ್ನು ಮಾಡುವ ವಿಚಾರ. 14ನೇ ಶ್ಲೋಕದಲ್ಲಿ ಶ್ರೀ ಪ್ರಾಜ್ಞನಾಮಕ ಪರಮಾತ್ಮನ ವಿಚಾರ, ನಿದ್ರಾ ವಿಚಾರ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಜ್ಞಾನಮಯ ತೈಜಸನು ಹೃದಯಸ್ಥಾನ ಐದಿಸಿ ಪ್ರಾಜ್ಞನೆಂಬ ಬಿಧಾನದಿಂ ಕರೆಸುತ್ತ ಚಿತ್ಸುಕ ಭಕ್ತಿಯನೆ ಕೊಡುತ್ತ ಆನತೇಷ್ಟಪ್ರದನು ಅನುಸಂಧಾನ ಈಯದೆ ಸುಪ್ತಿಯೈದಿಸಿ ತಾನೆ ಪುನರಪಿ ಸ್ವಪ್ನ ಜಾಗ್ರತೆ ಈವ ಚೇತನಕ್ಕೆ. ಎಚ್ಚರ, ಸ್ವಪ್ನ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಆಮೇಲೆ ಸುಷುಪ್ತಿ, ಸುಪ್ತಿ, ನಿದ್ರಾವಸ್ಥೆ. ತೈಜಸನು ಕಂಠದಲ್ಲಿ ಇರ್ತಾನೆ. ತೈಜಸ ಏನು ಮಾಡ್ತಾನೆ ಅಂತಂದರೆ ನಮ್ಮ ಜೀವನನ್ನು ಕರೆದುಕೊಂಡು ಪ್ರಾಜ್ಞನೆಂಬ ವ್ಯಕ್ತಿ, ಪ್ರಾಜ್ಞನೆಂಬ ರೂಪದ ಪರಮಾತ್ಮ ಇರ್ತಾನಲ್ಲ, ಅವನಿಗೆ ಹೃದಯ ಸ್ಥಾನದಲ್ಲಿ ಕರೆದುಕೊಂಡು ಹೃದಯ ಸ್ಥಾನದಲ್ಲಿ ಜೀವನನ್ನು ಕರೆದುಕೊಂಡವನು ಅವನ ಸಂಪರ್ಕವನ್ನು ಮಾಡಿಸ್ತಾನೆ. ಆ ಸುಷುಪ್ತಿಯಲ್ಲಿ ನಿದ್ರೆಯನ್ನು ಹೊಂದುತ್ತಾನೆ. ಎಲ್ಲ ಇಂದ್ರಿಯಗಳು ಮಲಗಿರುತ್ತವೆ, ಬಾಹ್ಯ ಇಂದ್ರಿಯಗಳೆಲ್ಲ ಮಲಗಿರ್ತವೆ. ಅವನಿಗೆ ಯಾವುದರ ಪರಿವೆಯೂ ಇರೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಅದು ಸುಷುಪ್ತಿ ಅಂತ ಹೇಳಲ್ಲ. ಸುಖ ಕೊಡುವುದು ಸುಖವಾದ ನಿದ್ದೆ. ನಮಗೆ ಸ್ವಪ್ನ ಬಂಡಿತಪ್ಪ, ರಾತ್ರಿ ಇಡೀ ಸ್ವಪ್ನ ಬಂಡಿತು ಅಂದರೆ ಅದು ಸುಖವಾದ ನಿದ್ದೆ ಎಣಿಸೋದಿಲ್ಲ. ಯಾಕೆ ಅಂದರೆ ಸ್ವಪ್ನದಲ್ಲಿ ನಮಗೆ ಸುಖ ದುಃಖದ ಅನುಭವ ಇದೆ. ಎಚ್ಚರಿಕೆ ಆಗತ್ತೆ, ಎಚ್ಚರಿಕೆ ನಮಗೆ ಸ್ವಪ್ನ ಬಿತ್ತು ಅಂತ ಗೊತ್ತಾಗತ್ತೆ. ಆದರೆ ಸುಷುಪ್ತಿಯಲ್ಲಿ ಭಗವಂತನಲ್ಲಿ ಹೋದಾಗ ನಮಗೆ ಸ್ವಪ್ನದಲ್ಲಿ ಆದರೆ ಯಾವುದಾದರೂ ಸೊಳ್ಳೆ ಹೊರಗಡೆ ಕಚ್ಚಿತು ಅಂದರೆ ನಾವು ಕೈ ಹೊಡ್ಕೊಳ್ತೀವಿ. ಆದರೆ ನಮಗೆ ಮೈಮರೆತು ನಿದ್ದೆ ಮಾಡಿದಾಗ ನಮಗೆ ಯಾವ ಜ್ಞಾನದ ದೇಹದ ಮೇಲೆ ಅಭಿಮಾನ ಇರಲ್ಲ. ಆವಾಗ ಏನು ಕಚ್ಚಿದರೂ ಗೊತ್ತಾಗಲ್ಲ ನಮಗೆ. ಬೆಳಿಗ್ಗೆ ಎದ್ದು ನೋಡಿದಾಗ ನಮಗೆ ಅಯ್ಯೋ ಇದು ಕಚ್ಚಿಬಿಟ್ಟಿದೆ ಅನ್ನೋದು ಗೊತ್ತಾಗತ್ತೆ.
ಹಾಗಾಗಿ ಸುಷುಪ್ತಿಯಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ನಮ್ಮ ಏನಂತಂದರೆ ನಮ್ಮ ಎಲ್ಲವನ್ನೂ ಕಳೆದು ಬಿಟ್ಟು ನಮಗೆ ಸುಖವನ್ನು ನೀಡ್ತಾನೆ. ಎಂಥ ಸುಖ ಅಂತಂದರೆ ನಮಗೆ ಆ ಸುಖದ ಜ್ಞಾಪಕವನ್ನು ಭಗವಂತ ಕೊಡೋದಿಲ್ಲ. ಅದನ್ನು ಒಳ್ಳೆಯ ನಾವೇನು ಹೇಳ್ತೀವಿ, ನಮ್ಮ ಎಲ್ಲ ಸಂತಾಪಗಳು, ಆಮೇಲೆ ನಮ್ಮ ಎಲ್ಲ ಏನಂತಂದರೆ ಪರಿಹಾರಗಳು, ನಮ್ಮ ಎಲ್ಲ ಶ್ರಮಗಳು ನಮಗೆ ಹೋಯಿತು, ಸುಖವಾದ ನಿದ್ದೆ ಆಯಿತು ಅಂತ ಹೇಳ್ತೀವಿ. ನಿದ್ದೆ ಆದರೆ ಶ್ರಮ ಹೋಗುತ್ತೆ, ಶ್ರಮ ಹೋಗುವುದು ಆಗೋದರಿಂದ ನಮಗೆ ಸುಖ ಬರುತ್ತೆ. ಹಾಗಾಗಿ ಆ ನಿದ್ದೆಯನ್ನು ಸುಷುಪ್ತಿ ಅಂತ ಕರೀತಾರೆ. ಆ ಸುಷುಪ್ತಿಯನ್ನು ಪ್ರಾಜ್ಞನಾಮಕ ಭಗವಂತ ಕೊಡ್ತಾನೆ. ಆದರೆ ಪ್ರಾಜ್ಞನಾಮಕ ಭಗವಂತ ಅದನ್ನು ಕೊಡ್ತಾನಲ್ಲ, ಅನುಸಂಧಾನ ಮಾಡತಕ್ಕ ಜ್ಞಾನವನ್ನು ಕೊಡುವುದೇ ಇಲ್ಲ ನಮಗೆ. ನಿದ್ರಾ ಸುಖ ಆ ಕಾಲಕ್ಕೆ ಅನುಸಂಧಾನಕ್ಕೆ ಬರೋಲ್ಲ ನಮಗೆ. ಜಾಗೃತ ನಂತರ ನಿದ್ರಾ ಸುಖ ಸಾಮಾನ್ಯವಾಗಿ ಸುಖಪಟ್ಟಿ ನಿದ್ರೆ ಆಯಿತು, ಸುಖವಾದ ನಿದ್ರೆ ಆಯಿತು ಅಂತ ಆಮೇಲೆ ನಮಗೆ ಅನುಸಂಧಾನಕ್ಕೆ ಬರುತ್ತೆ ಹೊರತು ಆ ಸುಖ ನಿದ್ರೆಯನ್ನು ಮಾಡುತ್ತಿರುವಾಗ ನಮಗೆ ನಿದ್ರೆ ಆಯಿತು ಅಂತ ಅನುಭವ ಬರೋದಿಲ್ಲ. ಮನೋವೃತ್ತಿಗಳಿಗೆ ಅಂತಃಕರಣ ವೃತ್ತಿ ಮಾತ್ರ ಇರುತ್ತೆ. ಮನಸ್ಸಿನ ಕಾರ್ಯವು ಸ್ವಪ್ನ ಇದೆ, ಅಂತಃಕರಣದ ವೃತ್ತಿ ಕಾರ್ಯ ಸುಖಭೋಗ ಮಾತ್ರ ಅಂತ ತಾತ್ಪರ್ಯ ಇದೆ. ಇದಕ್ಕೆ ಹೇಗೆ ಹೇಳ್ತೀರಾ ನೀವು ಇದಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಮಾಣ ಕೂಡ ಇದೆ. ಆಮೇಲೆ ಏನಂತಂದರೆ ಜಾಗೃತಾವಸ್ಥಾ ಕಾರ್ಯಸತ್ವ ಗುಣದ್ದು ವಿಶ್ವಸತ್ವ ಗುಣಾಂತರ್ಗತನಾಗಿ ದಕ್ಷಿಣಾಕ್ಷಿಮುಖದಲ್ಲಿ ಇರ್ತಾನೆ. ದಕ್ಷಿಣ ಕಣ್ಣಿನಲ್ಲಿ ವಿಶ್ವನೋಕ ಪರಮಾತ್ಮ ಇರ್ತಾನೆ, ಜಾಗೃತಾವಸ್ಥೆಯಲ್ಲಿ ಇರ್ತಾನೆ. ಸ್ವಪ್ನ ಕಾರ್ಯದಲ್ಲಿ ರಜೋಗುಣದ್ದು ತೈಜಸ ರಜೋಗುಣಾಂತರ್ಗತ ಆಗಿ ಕಂಠಸ್ಥಾನದಲ್ಲಿ ಇರ್ತಾನೆ. ಆಮೇಲೆ ಸುಷುಪ್ತಿ ಕಾಲದಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ಹೃದಯಾಕಾಶದಲ್ಲಿ ತಮೋಗುಣಾಂತರ್ಗತನಾಗಿ ಇರ್ತಾನೆ. ಹಾಗಾಗಿ ನಮಗೆ ಈ ಮೂರು ಅವಸ್ಥೆಗಳನ್ನು ಪರಮಾತ್ಮ ವಿಶ್ವ ತೇಜಸ ಪ್ರಾಜ್ಞ ರೂಪಗಳಿಂದ ನಮಗೆ ಕೊಡ್ತಾನೆ. ಪ್ರಾಜ್ಞ ರೂಪಕ ಪರಮಾತ್ಮ ನಮ್ಮನ್ನು ಅಪ್ಪಿಕೊಳ್ಳುವುದರಿಂದ ನಮಗೆ ಸುಖವಾದ ನಿದ್ರೆ ಬಂದು ಆಯುಷ್ ನಮ್ಮ ಶ್ರಮ ಎಲ್ಲ ಪರಿಹಾರವಾಗಿ ನಮಗೆ ಮುಂದಿನ ಚಟುವಟಿಕೆಗಳಿಗೆ ಸಹಾಯ ಆಗತ್ತೆ. ಆ ಸುಖವಾದ ನಿದ್ದೆ ಏನು ಅನ್ನುವುದು ನಮಗೆ ಅನುಭವ ಎದ್ದ ಮೇಲೆಯೇ ಗೊತ್ತಾಗತ್ತೆ, ಆವಾಗ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ವಿವರವಾಗಿ ಹಿಂದೆ ಪೂರ್ವ ಪ್ರವಚನ ಮಾಲಿಕೆಯಲ್ಲಿ ನಾನು ಎಲ್ಲ ವಿವರಗಳನ್ನು ಹೇಳಿದ್ದೇನೆ. ಹಾಗಾಗಿ ಮುಂದಿನ ಶ್ಲೋಕಕ್ಕೆ ಹೋಗುವುದಾದರೆ, ನಾಲಿಗೆಯೊಳಿಹ ವರುಣ ಮತ್ಸ್ಯ ಅಣುನಾಲಿಗೆಯಳುಪೇಂದ್ರ ಇಂದ್ರರು ತಾಲು ಪರ್ಜನ್ನಾಖ್ಯ ಸೂರ್ಯನು ಅರ್ಧಗರ್ಭನಿಹ ಆಲೆಯೊಳು ವಾಮನ ಸುಭಾಮನ ಪಾಲದೊಳು ಶಿವಕೇಶವನು ಸುಕುಪಾಲದೊಳಗೆ ರತೀಶ ಕಾಮನು ಅಲ್ಲೇ ಪ್ರದ್ಯುಮ್ನ. ಇಲ್ಲಿ ಏನು ಹೇಳ್ತಾರೆ ಅಂತೆ ದಾಸವರೇಣ್ಯರು, ನಮ್ಮ ನಾಲಿಗೆ ಜಿಹ್ವೆ ಮೊದಲಾದ ಇಂದ್ರಿಯದಲ್ಲಿದ್ದ ಭಗವಂತನ ರೂಪಗಳನ್ನು ಹೇಳ್ತಾರೆ. ನೋಡಿ, ದಾಸವರೇಣ್ಯರು ಏನು ಹೇಳ್ತಾರೆ, ಈ ಭಗವಂತನ ರೂಪಗಳೆಲ್ಲವೂ ಯಾವ ಇಂದ್ರಿಯಗಳಲ್ಲಿ ಯಾವ ರೂಪಗಳಿದೆ ಇವನ್ನೆಲ್ಲವನ್ನೂ ತಿಳಿದುಕೊಂಡು ನಾವು ಅವನು ಏನು ವ್ಯಾಪಾರ ಮಾಡ್ತಾನಂತೆ ಮಾಡುವುದು ನಮ್ಮ ಯೋಗ್ಯತೆಗೆ ಅಲ್ಲ, ಅದು ದೇವತೆಗಳ ಚಿಂತನೆ. ಆದರೆ ನಾವು ಸ್ಮರಣೆ ಮಾಡಬಹುದು, ಉಪಾಸನೆ ಮಾಡುವ ಅರ್ಹತೆ ನಮಗಿಲ್ಲ. ಉಪಾಸನೆಗೂ ಸ್ಮರಣೆಗೂ ಬಹಳ ವ್ಯತ್ಯಾಸ ಇದೆ. ಉಪಾಸನೆ ಮಾಡುವುದು ನಮಗೆ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಅದು ದೇವತೆಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ. ನಮಗೆ ಏನಂದರೆ ಅದನ್ನು ಸ್ಮರಣೆ ಮಾಡಿಕೊಳ್ಳಿ. ಭಗವಂತ ಈ ಇಂದ್ರಿಯಗಳಲ್ಲಿ ಹೀಗೆ ಇರ್ತಾನೆ, ನಮ್ಮನ್ನು ಕಾಪಾಡಿ. ಇದನ್ನು ಯಾಕೆ ಹೇಳ್ತಾರೆ ದಾಸರು? ನಾವು ಕೇಳಬಹುದು ಒಂದು ವಿಚಾರನ, ಇಷ್ಟೆಲ್ಲ ಹೇಳ್ತೀರಿ ಆಚಾರ್ಯ ನೀವು, ಈ ರೂಪದಲ್ಲಿ ಇಲ್ಲಿದ್ದಾನೆ, ಈ ರೂಪದಲ್ಲಿ ಕೈಯಲ್ಲಿದ್ದಾನೆ, ಈ ರೂಪದಲ್ಲಿ ಕಾಲಿನಲ್ಲಿದ್ದಾನೆ, ಇದನ್ನೆಲ್ಲ ತಗೊಂಡು ನಾನೇನು ಮಾಡಲಿ, ಅವನು ಯಾವ ರೂಪದಿಂದ ಇದ್ದರೆ ನನಗೇನು ಬಂತು ಅಂತಂದರೆ, ಭಗವಂತ ಅವನ ಕರುಣೆರಿ, ನಮ್ಮ ಕರುಣೆಯಿಂದ ನಮ್ಮ ಮೇಲೆ ಇರುವ ಕರುಣೆಯಿಂದ ಭಗವಂತ ಆಯಾ ಅವಯವಗಳಲ್ಲಿ ಆಯಾ ರೂಪಗಳಲ್ಲಿ ನಿಂತು ನಮ್ಮಲ್ಲಿ ನಿಂತು ಕ್ರಿಯೆಯನ್ನು ಮಾಡಿಸಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಮಾಡಿಸಿ ನಮಗೆ ಅದರ ಫಲವನ್ನು ಕೊಡ್ತಾನೆ ಹೊರತು ನಮ್ಮ ಸಾಧನೆಗೆ ಅನುಕೂಲ ಮಾಡಿಕೊಡ್ತಾನೆ ಭಗವಂತ ಅಂತ ಚಿಂತಿಸಬೇಕು. ಇದನ್ನು ಚಿಂತಿಸಿದಾಗ ಭಗವಂತ ನಮ್ಮ ಮೇಲೆ ಎಷ್ಟು ಕರುಣೆ ಇಟ್ಟಿದ್ದಾನೆ ಅಂತ ನಮಗೆ ಭಗವಂತನ ಕರುಣೆಯ ಅನುಭವ ಆಗತ್ತೆ. ನಮಗೆ ಆ ಭಗವಂತನ ಕರುಣೆಯ ಅನುಭವ ಆದ ಮೇಲೆ ಭಗವಂತ ಎಂಥ ಮಹಾತ್ಮ, ಭಗವಂತನು ಎಂತಹ ಅಚಿತ್ಯ ಅನ್ನುವುದು ನಮಗೆ ಗೋಚರವಾಗ್ತಾ ಬರುತ್ತೆ. ನಮ್ಮ ಯೋಗ್ಯತೆ ಅನುಸಾರವಾಗಿ
ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಅವನು ಪ್ರಪಂಚದ ಎಲ್ಲ ಜೀವಿಗಳಲ್ಲಿಯೂ ಎಷ್ಟು ಕರುಣೆಯನ್ನು ಇಟ್ಟಿದ್ದಾನೆ, ಯಾವ ಥರ ಕರುಣಿಸುತ್ತಿದ್ದಾನೆ ನಮ್ಮನ್ನು, ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಅವಯವಗಳಲ್ಲಿ ನಿಂತು ನಿಂತು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದ ದಾಸವರೇಣ್ಯರು ಈ ರೀತಿಯಾಗಿ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನಾಲಿಗೆಯೊಳಿಹ ವರುಣ ಮತ್ಸ್ಯ, ನಮ್ಮ ನಾಲಿಗೆ ಇದೆಯಲ್ಲ, ನಾಲಿಗೆಯಲ್ಲಿ ಇರುವ ದೇವತೆ ವರುಣ, ನಾಲಿಗೆಯ ಅಭಿಮಾನಿ ದೇವತೆ ವರುಣ. ವರುಣನ ಒಳಗೆ ಮತ್ಸ್ಯರೂಪಿ ಪರಮಾತ್ಮ, ಮತ್ಸ್ಯರೂಪಿ ಪರಮಾತ್ಮನಿದ್ದಾನೆ. ನಮ್ಮ ನಾಲಿಗೆ ನೋಡಿ, ನಮ್ಮ ನಾಲಿಗೆ ಏನು ಹೇಳ್ತಾರೆ ದಾಸರು, ನರಜನ್ಮ ಬಂದಾಗ ನಾಲಿಗೆ ಎದ್ದಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳ್ತಾರೆ. ನಮ್ಮ ನಾಲಿಗೆಯಲ್ಲಿ ವರುಣದೇವನಿದ್ದಾನೆ, ವರುಣನ ಅಂತರ್ಯಾಮಿಯಾಗಿ ಮತ್ಸ್ಯರೂಪಿ ಪರಮಾತ್ಮನಿದ್ದಾನೆ. ನಮ್ಮ ನಾಲಿಗೆಯಿಂದ ಭಗವಂತನ ರೂಪಗಳನ್ನು, ಭಗವಂತನ ಗುಣಗಳನ್ನು, ಯಥಾಶಕ್ತಿ ಭಗವಂತನ ಕೀರ್ತನೆಗಳನ್ನು ನಾವು ಹೇಳಬೇಕು. ಅದನ್ನು ಹೇಳಬೇಕೆಂದರೆ, ಅದನ್ನು ಮಾಡಬೇಕೆಂದರೆ ನಮ್ಮ ಕರ್ಮಾನುಸಾರವಾಗಿ ಮತ್ಸ್ಯರೂಪಿ ಪರಮಾತ್ಮ ನಮಗೆ ಅದನ್ನು ಕೊಡಿಸಬೇಕು. ಮತ್ಸ್ಯರೂಪಿ ಪರಮಾತ್ಮನನ್ನು ನಾವು ಬೇಡಿಕೊಳ್ಳಬೇಕು. ನಮ್ಮ ನಾಲಿಗೆಯಲ್ಲಿ ನಿಂತು ನಿನ್ನ ಬಗ್ಗೆ, ನಿನ್ನನ್ನು ಸ್ತುತಿಸುವ ಬಗ್ಗೆ ನಮಗೆ ಮನಸ್ಸನ್ನು ಕೊಡುವುದಂದೆ ಅಂತ ಹೇಳಿಬಿಟ್ಟು ಭಗವಂತನನ್ನು ಕೇಳಿಕೊಳ್ಳಬೇಕು. ಆಗ ನಮ್ಮ ನಾಲಿಗೆಯಿಂದ ಭಗವಂತನ ಬಗ್ಗೆ ಒಂದೆರಡು ಮಾತುಗಳು ಬರ್ತಾವೆ, ಭಗವಂತನ ಬಗ್ಗೆ ಒಂದೆರಡು ಮಾತುಗಳು ಬರ್ತಾವೆ. ಹಾಗೆಯೇ ಭಗವಂತನ ಬಗ್ಗೆ ಮಾತುಗಳು ಬಂದುವು ಅಂತಂದರೆ ನಮ್ಮ ಸಾಧನೆಗೆ ಅನುಕೂಲ ಆಗತ್ತೆ. ಆಮೇಲೆ ಏನಾಗತ್ತೆ ಅಂದರೆ, ನಮ್ಮ ನಾಲಿಗೆಯಲ್ಲಿ ರಸನೇಂದ್ರಿಯ ಇರುತ್ತೆ. ನಮ್ಮ ರಸಗಳು, ನಮ್ಮ ಏನೇನು ಆಹಾರವನ್ನು ತೆಗೆದುಕೊಳ್ತೀವೋ ಆ ರಸಗಳ ನಮಗೆ ಗೊತ್ತಾಗತ್ತೆ. ಇದು ಕರೋನಾ ಬಂದಾಗ, ಜ್ವರ ಬಂದಾಗ ನಮಗೆ ನಾಲಿಗೆಗೆ ಟೇಸ್ಟೇ ಹತ್ತಲ್ಲ, ಏನು ತಿಂದರೂ ಟೇಸ್ಟ್ ಹತ್ತಲ್ಲ, ಏನು ಕುಡಿದರೂ ಟೇಸ್ಟ್ ಹತ್ತಲ್ಲ. ಆವಾಗ ಏನಂತೀವಿ ನಾವು, ನಾಲಿಗೆಗೆ ಏನೂ ಹತ್ತಾ ಇಲ್ಲ ಅಂತೀವಿ. ಯಾಕೆ ಅಂದರೆ ನಮ್ಮ ನಾಲಿಗೆಯಲ್ಲಿ ವರುಣದೇವನ ಅಂತರ್ಯಾಮಿಯಾದ ಭಾರತೀರವನ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗದ ಮತ್ಸ್ಯರೂಪಿ ಪರಮಾತ್ಮನ ಸನ್ನಿಧಾನ ಕಡಿಮೆ ಆಗ್ತಾ ಇದೆ. ಮತ್ಸ್ಯರೂಪನ ಸನ್ನಿಧಾನ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ನಾವು ಅವನ ಚಿಂತನೆಯನ್ನು ಮಾಡ್ತಾ ಇಲ್ಲ. ಅವನ ಚಿಂತನೆಯನ್ನು ಮಾಡಿದರೆ ನಮಗೆ ನಾಲಿಗೆಯಲ್ಲಿರುವ ರಸನೇಂದ್ರಿಯಗಳು ಚೆನ್ನಾಗಿ ಇದ್ದು ನಮಗೆ ವಿಷಯ ನಮಗೆ ಭೋಗಗಳನ್ನು ಕೊಡುತ್ತೆ. ಆ ಭೋಗದಲ್ಲಿರುವ ಆಮೇಲೆ ಆ ಪದಾರ್ಥಗಳಲ್ಲಿರುವ ಭಗವಂತನ ರೂಪವನ್ನು ನಾವು ನೆನೆಯಬಹುದು ಅಂತ ಹೇಳಿಬಿಟ್ಟು ದಾಸವರೇಣ್ಯರು ಹೇಳ್ತಾರೆ. ಆಮೇಲೆ ಕಿರುನಾಲಿಗೆ ಇದೆಯಲ್ಲ, ನಮ್ಮ ಕಿರುನಾಲಿಗೆಯಲ್ಲಿ ಇಂದ್ರದೇವರು ಅಭಿಮಾನಿ ದೇವತೆ, ಅದರ ಅಂತರ್ಯಾಮಿಯಾಗಿ ಉಪೇಂದ್ರ ರೂಪಿ ಪರಮಾತ್ಮ ಇದ್ದಾನೆ, ಉಪೇಂದ್ರ ರೂಪಿ ಪರಮಾತ್ಮ ಇದ್ದಾನೆ. ಹಾಗೆಯೇ ತಾಲು ಅಡಿಗಂಟಲು ಅಂತ ಇರುತ್ತಲ್ಲ, ಆ ಅಡಿಗಂಟಲಿನ ಅಂಗಳದಲ್ಲಿ ಪರ್ಜನ್ಯ ನಾಮಕ ಸೂರ್ಯ ಅಭಿಮಾನಿ ದೇವತೆ ಇದ್ದಾನೆ. ಅದರ ಅಂತರ್ಯಾಮಿಯಾಗಿ ಅರ್ಧಗರ್ಭರೂಪನಾದ ಶ್ರೀಹರಿ ಇದ್ದಾನೆ ಅಂತ ಚಿತ್ತು ಮಾಡಿಕೊಳ್ಬೇಕು. ಆಲಿ ಅಂದರೆ ಒಳಗಣ್ಣಿನ ಗುಡ್ಡೆ ಇದೆಯಲ್ಲ, ಆ ಗುಡ್ಡೆಯಲ್ಲಿ ಯಾರಿದ್ದಾರೆ, ಆ ಗುಡ್ಡೆಯಲ್ಲಿರುವ ಅಭಿಮಾನಿ ದೇವತೆ ಅಗ್ನಿದೇವ. ಅಗ್ನಿದೇವನ ಅಂತರ್ಯಾಮಿಯಾಗಿ ವಾಮನ ಹಾಗೂ ಭಾಮನ ರೂಪಿ ಪರಮಾತ್ಮ ಇರ್ತಾನೆ. ಅದರ ಚಿಂತನೆ ಮಾಡಬೇಕು. ಯಾವಾಗ ಅಗ್ನಿ ನಮ್ಮ ಕಣ್ಣಿನಲ್ಲಿರುವ ಅಗ್ನಿಯಲ್ಲಿರುವ ವಾಮನ ಭಾಮನ ರೂಪನ ಚಿಂತನೆಯಾಗುತ್ತದೋ, ಹರಿಯ ಚಿಂತನೆಯಾಗುತ್ತದೆಯೋ, ಆವಾಗ ನಮ್ಮ ಕಣ್ಣಿನ ದೃಷ್ಟಿ ಭಗವಂತನ ರೂಪಗಳ ಕಡೆಗೆ, ಭಗವಂತನ ಪ್ರತಿಮೆಗಳು, ಭಗವಂತನು ಎಲ್ಲಿ ನೆಲೆಸಿದ್ದಾನೋ, ಅಂದರೆ ಭಗವಂತನ ರೂಪಗಳು ಎಲ್ಲಿ ವಿಭೂತಿ ರೂಪಗಳಿದ್ದಾವೋ, ಎಲ್ಲೆಲ್ಲಿ ಅವನ ಸ್ವಯಂ ವ್ಯಕ್ತ ಕ್ಷೇತ್ರಗಳಿದ್ದಾವೋ, ಎಲ್ಲೆಲ್ಲಿ ಭಗವಂತನ ಕ್ಷೇತ್ರಗಳಿದ್ದಾವೋ ಅಲ್ಲಿ ಭಗವಂತನ ಕಡೆಗೆ ನಮ್ಮ ಹೋದಾಗ ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಭಗವಂತನ ವಾಮನ ಭಾಮನ ರೂಪವನ್ನು ಕಣ್ಣಿನ ಗುಡ್ಡಿಯಲ್ಲಿ ಚಿಂತನೆ ಮಾಡಿದರೆ ಭಗವಂತ ಅಲ್ಲಿರುವ ತನ್ನ ರೂಪವನ್ನು ತೋರಿಸ್ತಾನೆ. ನಮಗೆ ಆ ಅನುಸಂಧಾನ ಬೇಕು. ಆ ಅನುಸಂಧಾನ ಇಲ್ಲ ಅಂದರೆ ನಮಗೆ ಕಣ್ಣಿನ ಗುಡ್ಡೆಯೂ ಇರುವುದಿಲ್ಲ, ಅವನ ಕಣ್ಣಿನ ಗುಡ್ಡೆಯಲ್ಲಿ ದೃಷ್ಟಿಯನ್ನು ತೆಗೆದುಬಿಡ್ತಾನೆ. ಹಾಗಾಗಿ ಭಗವಂತನ ಚಿಂತನೆ, ವಾಮನ ಭಾಮನ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ದಾಸವರೇಣ್ಯರು. ಮುಂದೆ ಫಾಲ, ಹಣೆ. ಫಾಲ ಅಂದರೆ ಹಣೆ. ಹಣೆಯಲ್ಲಿ ರುದ್ರದೇವರ ಅಂತರ್ಯಾಮಿಯಾದ ಕೇಶವ ರೂಪ ಭಗವಂತನನ್ನು ಚಿಂತನೆ ಮಾಡಬೇಕಾಗುತ್ತೆ ನಾವು. ಆಮೇಲೆ ಸುಖಪಾಲ ಅಂದರೆ ಕೆನ್ನೆಗಳು. ಆ ಕೆನ್ನೆಗಳಲ್ಲಿ ಅಭಿಮಾನಿ ಯಾರು? ರತೀಶ ಅಂದರೆ ಕಾಮದೇವರು ಅಭಿಮಾನಿ. ಕೆನ್ನೆಗಳಿಗೆ ಕಾಮದೇವರು ಅಭಿಮಾನಿ. ಅವರ ಅಂತರ್ಯಾಮಿಯಾದ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ, ಅವನ ಚಿಂತನೆ ಮಾಡಬೇಕು ನಾವು. ಆಮೇಲೆ
ನಮ್ಮ ರೋಮಗಳು ಅಂದರೆ ಏನು ಅಂದರೆ ನಮ್ಮ ಮೈಮೇಲಿನ ಕೂದಲುಗಳಿದ್ದಾವಲ್ಲ, ಅದಕ್ಕೆ ವಸಂತ ಋತುವಿನ ಅಭಿಮಾನಿ, ವಸಂತ ಅನ್ನ ದೇವತೆ ಅಭಿಮಾನಿ. ಅವನ ಅಂತರ್ಯಾಮಿಯಾದ ತ್ರಿಕಕುದ್ಧಾಮ ನಾಮಕ ಪರಮಾತ್ಮ. ತ್ರಿಕಕುದ್ಧಾಮ ನಾಮಕ ಪರಮಾತ್ಮ ಅಂದರೆ ಏನು? ತ್ರಿಕಕುದ್ಧಾಮ ಪರಮಾತ್ಮ ಅಂದರೆ 3 ಧಾಮಗಳಲ್ಲಿ ವಾಸುವ ಪರಮಾತ್ಮ. ಶ್ವೇತದೀಪ, ಅನಂತಾಸನ, ವೈಕುಂಠವಾಸಿಯಾದ ಶ್ರೀಹರಿಯ ರೂಪವನ್ನು ಇಲ್ಲಿ ದಾಸರು ತ್ರಿಕಕುದ್ಧಾಮ ಅಂತ ಕರೆಯುತ್ತಾರೆ. ತ್ರಿಕುದ್ಧಾಮ ಅಂತ ಕರೆಯುತ್ತಾರೆ ಅಂತ ತಿಳಿದುಕೊಳ್ಬೇಕು. ಆಮೇಲೆ ಮುಖದಲ್ಲಿ ನಮಗೆ ಅಗ್ನಿ ಅಭಿಮಾನಿ ನೋಡಿ, ಮುಖದಲ್ಲಿ ಅಗ್ನಿ ಅಭಿಮಾನಿ ಅವನ ಅಂತರ್ಯಾಮಿಯಾದ ಭಾರ್ಗವ ರೂಪಿ ಪರಮಾತ್ಮನನ್ನು ಚಿಂತಿಸಬೇಕು. ಶಿರಸ್ಸು, ನಮ್ಮ ಶಿರಸ್ಸಿನಲ್ಲಿ ತಾಮರ ಸಂಭವ, ಕಮಲ ಸಂಭವ ಬ್ರಹ್ಮದೇವರು ಅಭಿಮಾನಿ. ಬ್ರಹ್ಮದೇವರ ಅಂತರ್ಯಾಮಿಯಾದ ವಾಸುದೇವ ರೂಪನನ್ನು ಶಿರಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಈ ಮನ ಅಂದರೆ ಅದರಲ್ಲಿ ಅಭಿಮಾನಿ ಲಕ್ಷ್ಮೀದೇವಿ, ಅವನ ಅಂತರ್ಯಾಮಿಯಾದ ವಿಷ್ಣು ರೂಪವನ್ನು ಚಿಂತನೆ ಮಾಡಬೇಕು. ಶಿಖ, ನಮ್ಮ ಶಿಖೆಯಲ್ಲಿ ಉಮಾಮಹೇಶ್ವರನು ಇರ್ತಾನೆ ಅಭಿಮಾನಿ ದೇವತೆ. ಉಮಾಮಹೇಶ್ವರನ ಅಂತರ್ಯಾಮಿಯಾದ ನರಸಿಂಹದೇವರನ್ನು ಶಿಖೆಯಲ್ಲಿ ಚಿಂತನೆ ಮಾಡಬೇಕು ಅಂತ ದಾಸರು ಅದ್ಭುತವಾಗಿ ಭಗವಂತನ 11 ರೂಪವನ್ನು ಚಿಂತನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಭಗವಂತನ 11 ರೂಪಗಳನ್ನು ನಮ್ಮ ದೇಹದಲ್ಲಿ ನಾವು ಕಾಣಬೇಕು. ನಮ್ಮ ದೇಹದಲ್ಲಿ ಕಾಣಬಿಟ್ಟು ದೇಹವನ್ನೇ ಈ ಭಗವಂತನ ರಥ ಅಂತ ತಿಳಿದುಕೊಳ್ಳಬೇಕು. ಹೀಗೆ ಅನುಸಂಧಾನ ಮಾಡಬೇಕು ಅಂತ ಅದ್ಭುತ ಅನುಸಂಧಾನವನ್ನು ದಾಸವರೇಣ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಅಂತಲ್ಲಿಗೆ ಮುಂದಿನ ಇದವನ್ನೇ ನಾವು ಮುಂದೆ ಹೇಳಿದ್ದು. ಇದರಲ್ಲಿ 16ನೇ ಶ್ಲೋಕವೂ ಬಂದಿದೆ. ಅದೇ ರೋಮಗಳಲ್ಲಿ ವಸಂತ, ತ್ರಿಕಕುದ್ಧಾಮ ಮುಖದೊಳು ಅಗ್ನಿ, ಭಾರ್ಗವ ತಾಮರಸ ಭವದ್ವಾಸುದೇವರು ಮಸ್ತಕದೊಳಿಹರು, ಈ ಮನದೊಳಿಹ ವಿಷ್ಣು ಶಿಖದೊಳು ಮಾಮಹೇಶ್ವರ ನಾರಸಿಂಹಸ್ವಾಮಿ, ತನ್ನನು ದಿಣಿದಿ ನೆನೆಬವರಪ ಮೃತ್ಯು ಪರಿಹರಿಪ. ಈ ವಿವರವನ್ನು ಸೇರಿಬಿಟ್ಟು ಭಗವಂತನ 11 ರೂಪಗಳನ್ನು ನಾವು ತಿಳಿದಿದ್ದೇವೆ, ಚಿಂತನೆ ಮಾಡಬೇಕು. ಹಾಗಾಗಿ ಆಮೇಲೆ ಮುಂದೆ ಹೇಳ್ತಾರೆ, ಈ ದೇಹದಲ್ಲಿರುವ ಕ್ರಿಯಾದಿ ಕ್ರಮಗಳ ರೂಪಗಳನ್ನು ಭಗವಂತನ ಯಾವ ರೂಪಗಳಲ್ಲಿ ಯಾವ ಕ್ರಿಯೆಯಲ್ಲಿ ಇರ್ತಾನೆ ಎನ್ನುವುದನ್ನು ಬಹಳ ಸುಂದರವಾಗಿ ವರ್ಣಿಸುತ್ತಾರೆ. ಮೌಳಿಯಲ್ಲಿ ವಾಸುದೇವನು 7 ನವಜಾತಿ ರೂಪವತಾಳಿ, ಮುಖದೊಳು ನಯನ ಶ್ರವಣಾದ್ಯವಯವಗಳಲ್ಲಿ ಆಳರಸುತಾನಾಗಿ ಸತತ ಸುಲೀಲೆ ಗೈವುತಲಿಪ್ಪನು, ಸುಖಮಯ ಕೇಳಿಸಿ ನೋಡಿಸಿ ನುಡಿಸುವನು. ಈ ಕ್ರಿಯೆಗಳಲ್ಲಿರುವ ಕ್ರಮಗಳನ್ನು ಭಗವಂತನ ರೂಪಗಳನ್ನು ಹೇಳ್ತಾರೆ. ಇದರಲ್ಲಿ 16 ನೋಡಿ, 7 ನವ ಅಂದರೆ 16 ಅಂತ. ನವ ಅಂದರೆ 9 + 7 16 ಅಕ್ಷರಗಳಿಂದ ಪ್ರತಿಪಾದ್ಯನಾಗಿ ಮುಖಕ್ಕೆ ಸಂಬಂಧಿಸಿದ 16 ಅವಯವಗಳಲ್ಲಿ ಇರ್ತಾನೆ, ನೃತ್ಯನಾಗಿ ಇರ್ತಾನೆ, ಹಾಗೂ ಅರಸನಂತೆ ಇರ್ತಾನೆ ಭಗವಂತ ಅಂತ ತಿಳಿದುಕೊಳ್ಬೇಕಾಗತ್ತೆ. ಇದನ್ನು ಇನ್ನೊಂದು ರೂಪದಲ್ಲಿಯೂ ನಾವು ಚಿಂತನೆ ಮಾಡಬಹುದು. ಅದನ್ನು ಈ ರೂಪದ ಚಿಂತನೆ ಮಾಡಿ ಮುಂದೆ ಆ ರೂಪ ಚಿಂತನೆಯನ್ನು ಮಾಡೋಣ. ನೋಡಿ, ನಾವು ಈ ಮಾತೃಕಾನ್ಯಾಸ ಮಾಡ್ತೀವಲ್ಲ, ಓಂ ಏನಂತೆ ನಮ್ಮ ಆ ಸ್ವರದಲ್ಲಿ, ಆ ಸ್ವರ ಅಂದರೆ ಶಿರಸ್ಸಿನಲ್ಲಿ ಓಂ ಅಂ ಅಜಾಯ ನಮಃ, ಅಜಾಯ ಎಂಬ ರೂಪದಿಂದ ಭಗವಂತ ಇರ್ತಾನೆ. ನಾವು ಮಾತೃಕನ್ಯಾಸ ಮಾಡಬೇಕು ಅಂದರೆ, ಸಂಧ್ಯಾ ವಂದನೆ ಮಾಡಬೇಕಾದ್ರೆ ತತ್ವನ್ಯಾಸ ಮಾತೃಕನ್ಯಾಸ ಮಾಡ್ಕೊಳ್ತೀವಲ್ಲ, ಆವಾಗ ಓಂ ಅಂ ಅಜಾಯ ನಮಃ, ಅಜಾಯ ನಮಃ ಅಂದರೆ ಅಜಾಯ ರೂಪನಾಗಿ ಪರಮಾತ್ಮ ಇರ್ತಾನೆ. ಆ ಸ್ವರದಲ್ಲಿ, ಆ ಎಂಬ ಸ್ವರದಲ್ಲಿ ಮುಖದಲ್ಲಿ ಓಂ ಆಂ ಆನಂದಾಯ ನಮಃ ಎಂಬ ರೂಪದಲ್ಲಿ ಇರ್ತಾನೆ. ಮುಖದಲ್ಲಿ ಓಂ ಆಂ ಆನಂದಾಯ ನಮಃ ಎಂಬ ರೂಪ ಇರುತ್ತೆ. ಈ ಎಂಬ ಸ್ವರದಲ್ಲಿ ಬಲಗಣ್ಣಿನಲ್ಲಿ ಓಂ ಇಂ ಇಂದ್ರಾಯ ನಮಃ ಎಂಬ ರೂಪ ಇರುತ್ತೆ. ಭಗವಂತನ ಇಂದ್ರ ರೂಪ ಇರುತ್ತೆ. ಈ ಸ್ವರದಲ್ಲಿ, ಈ ಎಂಬ ಸ್ವರದಲ್ಲಿ ಎಡಗಣ್ಣಿನಲ್ಲಿ ಓಂ ಈಶಾನಾಯ ನಮಃ ಅಂತ ಇರುತ್ತೆ. ಈಶಾನಾಯ ನಮಃ ರೂಪದಿಂದ ಇರ್ತಾನೆ. ಊ ಸ್ವರದಲ್ಲಿ ಅಂದರೆ ನಮ್ಮ ಬಲಗಿವಿಯಲ್ಲಿ ಓಂ ಉಗ್ರಾಯ ನಮಃ ಎಂಬ ರೂಪದಿಂದ ಇರ್ತಾನೆ. ಆಮೇಲೆ ಊ ಎಂಬ ಸ್ವರದಲ್ಲಿ ಎಡಗಿವಿಯಲ್ಲಿ ಓಂ ಊರ್ಜಾಯ ನಮಃ ಅಂತ ನಾವು ಚಿಂತನೆ ಮಾಡಬೇಕು. ಊರ್ಜರು ಪರಮಾತ್ಮನ ಚಿಂತನೆ ಮಾಡಬೇಕು. ರು ಅಂದರೆ ನಮ್ಮ ಯಾರ ಬರಿತೀವಲ್ಲ ಅದಲ್ಲ. ಈಗ ಈ ಏನ್ ಬರುತ್ತೆ, ಹೂ ತಣ್ಣ ರೂ ಬರುತ್ತೆ ಕನ್ನಡದಲ್ಲಿ. ಆ ರೂ ಅಕ್ಷರ ರು ಎಂಬ ಸ್ವರದಲ್ಲಿ ಬಲಮೂಗಿನಲ್ಲಿ, ಬಲಮೂಗು ಅಂದರೆ ನಮಗೆ 2 ಮೂಗಿದೆಯಾ ಅಂತ ಕೇಳಬೇಡಿ, 2 ಮೂಗಿಲ್ಲ, ಮೂಗಿನ ಹೊಳ್ಳೆಗಳು. ಬಲಮೂಗಿನಲ್ಲಿ ಓಂ ಋತಂಬರಾಯ ನಮಃ ಅಂತ ಚಿಂತನೆ ಮಾಡಬೇಕು. ರೂ
ಸ್ವರದಲ್ಲಿ ಎಡಮೂಗಿನಲ್ಲಿ ಓಂ ರೂಂ ಮೃಗಾಯ ನಮಃ ಅಂತ ಚಿಂತನೆ ಮಾಡಬೇಕು. ಋ ಸ್ವರದಲ್ಲಿ ಕೆನ್ನೆಯ ಬಲಕೆನ್ನೆಯಲ್ಲಿ ಓಂ ಋಂ ಋಷಾಯ ನಮಃ ಅಂತ ಋಷಾಯ ನಮಃ ಚಿಂತನೆ ಮಾಡಬೇಕು. ಆಮೇಲೆ 10ನೇದು ಋಂ ಅಂತ ಬರುತ್ತೆ. ಋಂ ಸ್ವರದಲ್ಲಿ ಎಡಕೆನ್ನೆಯನ್ನು ಮುಟ್ಟಿಕೊಂಡು ಓಂ ಋಂ ಋಜಾಯ ನಮಃ ಅಂತ ಚಿಂತನೆ ಮಾಡಬೇಕು. ಆಮೇಲೆ 11ನೇಯದಲ್ಲಿ ಓಂ ಏ ಸ್ವರದಲ್ಲಿ ಮೇಲಿನ ತುಟಿಯಲ್ಲಿ ಓಂ ಏಂ ಏಕಾತ್ಮನೇ ನಮಃ ಅಂತ ಚಿಂತನೆ ಮಾಡಬೇಕು. ಐ ಅಂದರೆ ಐ ಸ್ವರದಲ್ಲಿ ಕೆಳತುಟಿಯಲ್ಲಿ ಓಂ ಐಂ ಐರಾಯ ನಮಃ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಓ ಎಂಬ ಸ್ವರದಲ್ಲಿ ಮೇಲಿನ ಹಲ್ಲುಗಳ ಸಾಲು, ನಮ್ಮ ದಂತದ ಹಲ್ಲುಗಳ ಸಾಲಿನಲ್ಲಿ ಓಂ ಓಂ ಓಜೋಭೃತೇ ನಮಃ ಅಂತ ಚಿಂತನೆ ಮಾಡಬೇಕು. ಔ ಎಂಬ ಸ್ವರದಲ್ಲಿ ಕೆಳಗಿನ ಹಲ್ಲುಗಳ ಸಾಲು ಓಂ ಓಂ ಔರಸಾಯ ನಮಃ ಅಂತ ಚಿಂತನೆ ಮಾಡಬೇಕು. ಅಂ ಸ್ವರದಲ್ಲಿ ಮೂರ್ತಿ ತಲೆಯಲ್ಲಿ ಓಂ ಅಂ ಅಂತಾಯ ನಮಃ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಅಹ ಎಂಬ ಸ್ವರದಲ್ಲಿ ಮಾತಿನಲ್ಲಿ ಓಂ ಅಂ ಅರ್ಧಗರ್ಭಾಯ ನಮಃ ಅಂತ ಚಿಂತನೆ ಮಾಡಿ 14 ರೂಪಗಳ ಅದ್ಭುತ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದ್ಭುತ ಚಿಂತನೆ ನೋಡಿ, ಒಂದೊಂದು ನಾವು ಮಾಡಬೇಕಾದರೆ ಒಂದೊಂದು ಭಗವಂತನ ರೂಪವನ್ನು ಚಿಂತನೆ ಮಾಡಿದರೆ ನಮಗೆ ಆಯಾ ಭಾಗಗಳು ನಮಗೆ ಭಗವಂತನ ಸಾಧನೆಗೆ ಅನುಕೂಲವಾಗುವಂತೆ ಗಟ್ಟಿಯಾಗಿ ಇರ್ತಾವೆ. ನಮ್ಮ ಹಲ್ಲುಗಳು ಗಟ್ಟಿ ಇಲ್ಲ, ನಮ್ಮ ಕಣ್ಣುಗಳು ಚೆನ್ನಾಗಿಲ್ಲ, ನಮ್ಮ ಕಿವಿಗಳು ಚೆನ್ನಾಗಿಲ್ಲ, ನಮಗೆ ಕಣ್ಣು ಚೆನ್ನಾಗಿಲ್ಲ, ತುಟಿ ಚೆನ್ನಾಗಿಲ್ಲ, ಮಾತು ಬರೋಲ್ಲ ಅಂತ ನಮಗೆ ಅಂದರೆ ನಮಗೆ ಭಗವಂತನ ಅನುಸಂಧಾನ ಆಯಾ ಭಾಗಗಳಲ್ಲಿ ನಮಗೆ ಆಗುತ್ತಾ ಇಲ್ಲ, ನಾವು ಮಾಡುತ್ತಾ ಇಲ್ಲ. ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕು. ಆ ಭಗವಂತನು ಆಯಾ ರೂಪಗಳಲ್ಲಿ ಇದ್ದಾನೆ, ಆಯಾ ರೂಪಗಳಲ್ಲಿ ಇದ್ದು ಬಿಟ್ಟು ನಮ್ಮನ್ನು ತಲ ಹೊತ್ತಿದ್ದಾನೆ, ನಮ್ಮನ್ನ ಕ್ರಿಯೆಯನ್ನು ಮಾಡಿಸಿ ನಮ್ಮಲ್ಲಿ ಇದ್ದು ಮಾಡಿಸುತ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಅದ್ಭುತ ಚಿಂತನೆಯನ್ನು, ಒಂದು ಚಿಂತನೆಯನ್ನು ದಾಸವರೆಣ್ಯರು ಕೊಟ್ಟಿದ್ದಾರೆ. ಇದರಲ್ಲಿ 2ನೆಯ ಚಿಂತನೆಯನ್ನು ಹೇಳ್ತಾರೆ ನೋಡಿ. 7 ಅಧಿಕ ನವ ಅಂದರೆ 9 7 ಸೇರಿದ್ರೆ 97 ಆಗತ್ತೆ. 97 ಅಂತಲೇ ಮಾಡಬೇಕಾಗತ್ತೆ. 97 ವಾಸುದೇವ ರೂಪಗಳು, ವಂಶ ರೂಪಗಳು ಎಂಬ ತಾತ್ಪರ್ಯ ಬರುತ್ತೆ. ಅದಕ್ಕೆ ಯಾವ ರೂಪಗಳು ಅಂದರೆ 51 ಅಜಾದಿ 51 ರೂಪಗಳು, ಮಾತೃಕಾನ್ಯಾಸ ರೀತಿಯಿಂದ 51 ರೂಪಗಳು, ಆಮೇಲೆ ಕೇಶವಾದಿ 24 ಮೂರ್ತಿಗಳು, ತತ್ವಗತ ಮೂರ್ತಿಗಳು 24 ರೂಪಗಳು, ಆಮೇಲೆ 12 ಶಕ್ತಿಯಾದಿ ಭಗವದ್ ರೂಪಗಳು ಇಂದ್ರಿಯಗಳಲ್ಲಿ, 10 ಮತ್ಸ್ಯಾದಿ ರೂಪಗಳು ಇಂದ್ರಿಯಗಳಲ್ಲಿ, ಅಂದರೆ 51 24 75 ಪ್ಲಸ್ 12 87 ಪ್ಲಸ್ 10 97 ವಾಸುದೇವನ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಇನ್ನೊಂದು ಪ್ರಕಾರವನ್ನು ತೋರಿಸುತ್ತಾರೆ ದಾಸರು. ಅದ್ಭುತವಾಗಿ ತೋರಿಸಿ ಇದೇ ಪ್ರಕಾರ ಸರ್ವೇಂದ್ರಿಯದ ವ್ಯಾಪಾರಗಳನ್ನು ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಬಿಟ್ಟು ನಡೆಸ್ತಾ ಇದ್ದಾನೆ ಅಂತ ಭಗವಂತನ ಮಹಿಮೆಯನ್ನು ನಾವು ತಿಳಿಯಬೇಕಾಗುತ್ತದೆ ಅಂತ ದಾಸವರೆಣ್ಯರು ಅದ್ಭುತವಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, 2,20,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಲ್ಲಿಯವು 101 ಮೂರ್ತಿಗಳು ಅರಿತು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆಂದು ಪೈರನ್ನೈರಂತರದಿ ಪೂಜಿಸುತ್ತಿಹರು ಪರಮಾಧರದಿ ಭೂಸುರರು. ಮುಂದೆ ಬರೆದು ಇನ್ನೊಂದು ಪದ್ಯವನ್ನು ಹೇಳಿ ಎರಡನ್ನೂ ಸೇರಿಬಿಟ್ಟು ಅರ್ಥವನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಕಾರಣವೆನಿಸುವವು 2,10 ನಾಡಿಗಳೊಳಗೆ ಸುರನದಿಯು ಮೊದಲಾದ ಕಿಳ ತೀರ್ಥಗಳಿಹವು ಕರ್ಣದಲ್ಲಿ ಪದುಮನಾಭನು ಕೇಶವಾದಿ ದ್ವಿಷ ರೂಪದಲ್ಲಿಪ್ಪನಲ್ಲತಿ ಮೃದಳಪದ ಸುಷುಮ್ನದೊಳಗೆ ಕಾತ್ಮನೆನಿಸುವನು. ಇದು ಭಗವಂತನನ್ನು ನಾವು ಹೇಗೆ ಮಾನಸಿಕ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ನಾಡಿಗಳಲ್ಲಿ ಇದನ್ನು ನಾಡಿ ಪ್ರಕರಣ ಅಂತಲೇ ಒಂದು ಸಂಧಿ ಇದೆ. ನಾಡಿ ಪ್ರಕರಣ ಸಂಧಿಯಲ್ಲಿ ಅತಿ ವಿವರವಾಗಿ ತಿಳಿಸಿಕೊಡ್ತಾರೆ. ಇಲ್ಲಿ ಕೆಲವೊಂದು ವಿವರಗಳನ್ನು ನೋಡೋಣ ನಾವು. ನಾಡಿ ಪ್ರಕರಣ ಸಂಧಿಯಲ್ಲಿ 2ನೇ ಶ್ಲೋಕದಲ್ಲಿ ಕೊಡ್ತಾರೆ. ನಾವು ಹಿಂದೆ ಕೇಳಿದ್ದೇವೆ, ಬಲಗಡೆಯಲ್ಲಿ 36,000 ನಾಡಿಗಳು, ಎಡಗಡೆಯಲ್ಲಿ 36,000 ನಾಡಿಗಳು. ಒಂದು ಹಗಲು ನಾಡಿಗಳು, ಒಂದು ರಾತ್ರಿ ನಾಡಿಗಳು, ಅಥವಾ ಒಂದು ಪುರುಷ ನಾಡಿಗಳು, ಒಂದು ಸ್ತ್ರೀ ರೂಪದ ನಾಡಿಗಳು. ಒಂದರಲ್ಲಿ ಪುರುಷ ನಾಮಕ ಪರಮಾತ್ಮ, ಒಂದರಲ್ಲಿ ಸ್ತ್ರೀ ನಾಮಕ ಪರಮಾತ್ಮ. ಹಾಗೆ ಎಲ್ಲ ವಿಚಾರ ಮಾಡಿದ್ದೇವೆ. ಈ 72,000 ನಾಡಿಗಳು 72,000 ನಾಡಿಗಳು ಹೇಗಿದ್ದಾವೆ ಅಂದರೆ ಹೇಳ್ತಾರೆ ನೋಡಿ. ದೇಹದ ಕಾಲುಗಳಲ್ಲಿ 12,000 ನಾಡಿಗಳಿದ್ದಾವೆ. ನಮ್ಮ ಯಾವ ವೈದ್ಯರಿಗೂ ಈ ನಾಡಿಗಳನ್ನು ಎಣಿಸಲು ಸಾಧ್ಯವಿಲ್ಲ, ನಾಡಿಗಳು ಅವರಿಗೆ ಸಿಗುವುದು ಸಾಧ್ಯ ಇಲ್ಲ.
ಮಧ್ಯ ದೇಹದಲ್ಲಿ 14,000 ನಾಡಿಗಳಿದ್ದಾವೆ. ನಮ್ಮ ತೋಳುಗಳಲ್ಲಿ 4,000 ನಾಡಿಗಳಿದ್ದಾವೆ. ನಮ್ಮ ತಲೆಯಲ್ಲಿ 6,000 ನಾಡಿಗಳಿದ್ದಾವೆ. ಒಟ್ಟು ಎಷ್ಟಾಯಿತು? 36,000 ನಾಡಿಗಳು. 36,000 ಪ್ಲಸ್ 36,000 72,000 ನಾಡಿಗಳಿದ್ದಾವೆ. 72,000 ನಾಡಿಗಳಿದ್ದಾವೆ. 72,000 ನಾಡಿಗಳು. ಇವುಗಳಲ್ಲಿ ಪ್ರಧಾನವಾದ ನಾಡಿಗಳು ಏಕೋತ್ತರ ಶತ 101 ನಾಡಿಗಳು. 101 ನಾಡಿಗಳು. ನಾವು ದೇವರು ನಮ್ಮ ಹೃದಯದಲ್ಲಿದ್ದಾನೆ, ಬಿಂಬರೂಪಿ ಪರಮಾತ್ಮ, ಅವನಿಗೆ ಕಲಶ ಪೂಜೆಯನ್ನು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ದಾಸರು ಅನುಸಂಧಾನ ಅಂದರೆ. 101 ಕಲಶದಲ್ಲಿ 101 ರೂಪಗಳನ್ನು ಆವಾಹನೆ ಮಾಡ್ತೀವಿ ತಾನೆ ನಾವು. ಕಲಶದಲ್ಲಿ ಇಟ್ಬಿಟ್ಟು ಭಗವಂತನಿಗೆ ಕಲಶ ಪೂಜೆ ಮಾಡಬೇಕಾದ್ರೆ ಅಭಿಷೇಕ ಮಾಡೋಕ್ಕಿಂತ ಮುಂಚೆ ಆ 101 ಕಲಶಗಳು ಮುಖ್ಯ. 72,000 ನಾಡಿಗಳಲ್ಲಿ ಈ 101 ಕಲಶಗಳು ಮುಖ್ಯವಾದವು. ಆ 101 ಏನು ಹೇಳ್ತೀವಿ? ಕಲಶಸ್ಯ ಮುಖೇ ವಿಷ್ಣು, ಕಂಠೇ ರುದ್ರ ಸಮಾಶ್ರಿತಾ, ಮೂಲೆ ತತ್ರ ಸ್ಥಿತೋ ಬ್ರಹ್ಮ, ಮಧ್ಯೆ ಮಾತೃಗಣಾ ಸ್ಮೃತಾ, ಕುಕ್ಷೌತು ಸಾಗರಾ ಸರ್ವೇ ಸಪ್ತದೀಪ ವಸುಂಧರಾ, ಋಗ್ವೇದೋದ ಯಜುರ್ವೇದ ಸಾಮವೇದೋ ಹಿತರ್ವಣ, ಅಂಗಯೇತಾ ಸರ್ವೇ ಕಲಶತ್ತು ಸಮಾಶ್ರಿತ ಅಂತಾದ ಅನುಸಂಧಾನದಿಂದ ಕಲಶದಲ್ಲಿ ಆವಾಹನ ಮಾಡಿದ 101 ನಾಡಿಗಳು ನಮ್ಮ ಕಲಶದ ಸಂಕೇತವು. 101 ನಾವು ರೂಪಗಳನ್ನು ಏನು ಅಲ್ಲಿ ನಾವು ರೂಪವನ್ನು ಚಿಂತನೆ ಮಾಡ್ತೀವೋ ಆ ಕಲಶಗಳು ನಮ್ಮ ನಾಡಿಗಳು, ಆ ಕಲಶದ ಸಂಕೇತ. ಆ ಕಲಶದಲ್ಲಿ ತದಾಕಾರ ರೂಪದಿಂದ ಭಗವಂತ ಇರ್ತಾನೆ. ಆ 101 ಕಲಶಗಳಲ್ಲಿ 101 ನದಿಗಳು ಇವೆ. ನೋಡಿ, ಇವೆಲ್ಲ ಎಷ್ಟು ಸುಂದರವಾದ ಚಿಂತನೆಯನ್ನು ದಾಸರು ಕೊಡ್ತಾರೆ. ಈ 100 ಕಲಶಗಳಲ್ಲಿ ಒಂದು ಕಲಶದಲ್ಲಿ ಕಲಶ ಪೂಜಾ ವಿಧಾನದಿಂದ ಪೂಜೆಗಳನ್ನು ಮಾಡಿಬಿಟ್ಟು ನಾವೇನು ಹೇಳ್ತೀವಿ, ಗಂಗೆ ಯಮುನಾ ಚೈವ ಅಂತೆಲ್ಲ ಹೇಳ್ತೀವಲ್ವಾ, ಆಯಾ ನದಿಯ ಅಂತರ್ಗತ ಭಗವದ್ ರೂಪಗಳನ್ನು ಬಿಂಬರೂಪಿ ನಮ್ಮ ಪರಮಾತ್ಮ ಇದ್ದಾನಲ್ಲ ಅವನ ರೂಪಕ್ಕೂ ಐಕ್ಯ ಚಿಂತನಾ ರೂಪ ಮಾಡಬೇಕು. ನಾವು ಕಲಶ ಪೂಜೆ ಮಾಡಬೇಕಾದರೆ ಭಗವಂತನ 101 ರೂಪಗಳನ್ನು ಚಿಂತನೆ ಮಾಡ್ತೀವಲ್ಲ, ಆ 101 ರೂಪದ ಚಿಂತನೆ, ಆ 101 ರೂಪಗಳು ನಮ್ಮ ಹೃದಯದಲ್ಲಿರುವ ಭಗವಂತನ ರೂಪಕ್ಕೂ ಅವಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇನೇ ಅಂತ ಐಕ್ಯ ಚಿಂತನೆಯನ್ನು ಮಾಡಿ ನಮ್ಮ ಹೃದಯದಲ್ಲಿರುವ ಭಗವಂತನಿಗೆ 101 ಆ ರೂಪಗಳ ಅನುಸಂಧಾನ ಮಾಡಿದ್ದೀವಲ್ಲ, ಆ ಅನುಸಂಧಾನದಿಂದ ಅಭಿಷೇಕವನ್ನು ಮಾಡಬೇಕು ಅಂತ ಇದು ಒಂದು ತಾತ್ಪರ್ಯ. ಅದರಲ್ಲಿ ಕೇಶವಾದಿ ಪದ್ಮನಾಭನು 12 ರೂಪದಲ್ಲಿರ್ತಾನೆ. ಅಖಿಲ ತೀರ್ಥಗಳಿರ್ತಾವೆ ಕರ್ಣದಲ್ಲಿ. ಕೇಶವಾದಿ ಪದ್ಮನಾಭನು ದ್ವಿದಶ ರೂಪದಲ್ಲಿರ್ತಾನೆ, ಆತ್ಮ ಎಣಿಸಿಕೊಂಡಿರ್ತಾನೆ. ಮೃದುಳನಾದ ಸುಷುಮ್ನಾದೊಳಗೆ ಏಕರೂಪದಿಂದ ಭಗವಂತ ಇರ್ತಾನೆ ಅಂತ ದಾಸವರೇಣ್ಯರು ಹೇಳಿದ್ದಾರೆ. ಅದಕ್ಕೆ ಕಾರಣ ಇರುತ್ತದೆ. 101 ನಾಡಿಗಳಿಗೆ ಕಾರಣ ನಾಡಿಗಳು, 2 ದಶ ನಾಡಿಗಳು ಅಂದರೆ ಈ 12 ನಾಡಿಗಳಲ್ಲಿ ಈ 101 ನಾಡಿಗಳಿದಾವಲ್ಲ, ಈ 101 ನಾಡಿಗಳಿಗೆ ಮುಖ್ಯವಾದದ್ದು 12 ನಾಡಿಗಳು. 12 ನಾಡಿಗಳಲ್ಲಿ 12 ನದಿಗಳು ಹರಿತಾ ಇರ್ತಾವೆ. ಅದು ಅನುಸಂಧಾನ ಮಾಡಬೇಕು. ಸಮಸ್ತ ತೀರ್ಥಗಳು ಇರೋದಾಗಿವೆ. ಅಖಿಲ ಶಬ್ದ ಸಂಕರ್ತವೂ ಇದಾಗಿದೆ. ಹಾಗಾಗಿ 12 ನಾಡಿಗಳು ಇಂದ್ರಿಯಗಳಲ್ಲಿ ಇರೋದಾಗಿವೆ. ತದ್ವಾರ ನದಿಗಳು 100 ಇರೋದು ಆಗಿದೆ. ಅಲ್ಲಿ ಭಗವದ್ ರೂಪಗಳಿವೆ. ಕೇಶವಾದಿ ಪದ್ಮನಾಭನು ಶ್ರೀ ಪರಮಾತ್ಮ ದಾಮೋದರನಿದ್ದಾಗಿಯೂ ಆಮೇಲೆ 12 ರೂಪದಿಂದ ಇದ್ದಾನೆ, ಆತ್ಮ ನೆನೆಸುತ್ತಾನೆ. ಆ ಪರಮಾತ್ಮ ಸುಷುಮ್ನದೊಳಗೆ ಮುಖ್ಯನಾದ ಪರಮಾತ್ಮ ಮುಖ್ಯನಾಗಿದ್ದಾನೆ ಅಂತ ಹೇಳ್ತಾರೆ. ಇದರಲ್ಲಿ 12 ನಾಡಿಗಳು ಯಾವುವು, ಅವು ಎಲ್ಲಿದ್ದಾವೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಇಡಾನಾಡಿ ಭಾಗೀರಥಿ ಇರ್ತಾಳೆ. ಇಡಾನಾಡಿನಲ್ಲಿ ಗಂಗಾದೇವಿ ಇರ್ತಾಳೆ. ಮಾನವ ರೂಪಿ ಪರಮಾತ್ಮ ವಾಮನಾಸಪುಟ ಎಡಗಡೆಯಲ್ಲಿ, ನಮ್ಮ ಎಡಮೂಗಿನ ಒಳ್ಳೆಯಲ್ಲಿ ಗಂಗಾದೇವಿ ಇರ್ತಾಳೆ.
ಆಮೇಲೆ ಯಮುನಾದೇವಿ ಪಿಂಗಳ ನಾಡಿಯಲ್ಲಿ ಇರ್ತಾಳೆ. ಭಗವದ್ ರೂಪ ಹರಿ ಕೃಷ್ಣ ದಕ್ಷಿಣದ ಬಲಗಾಡಿಯಲ್ಲಿ ಇರ್ತಾಳೆ ನಾವು ನೋಡಿ. ಆಮೇಲೆ ನಮ್ಮ ಮಧ್ಯದ ನಾಡಿಯಲ್ಲಿ ಸುಷುಮ್ನಾ ನಾಡಿ, ಸುಷುಮ್ನಾ ನಾಡಿನಲ್ಲಿ ಸರಸ್ವತಿ ಎಂಬ ನದಿ ಹರಿತಾ ಇರುತ್ತೆ. ನಾರಾಯಣ ಗೋವಿಂದ ಅನ್ನೋದು ಭಗವದ್ ರೂಪ, ಬ್ರಹ್ಮರಂಧ್ರ ಅನ್ನೋದು ಅದಕ್ಕೆ ಇಂದ್ರಿಯ. ಈಗ ನಾವು ತಗೊಂಡ್ರೆ ಏನಾಗತ್ತೆ ಅಂದರೆ, ನಾವು ನೋಡಿ ಯಾವಾಗಲೂ ಯಮುನಾ ಅಂದರೆ ಯಾರು? ಸೂರ್ಯನ ಮಗಳು, ಯಮದೇವರ ತಂಗಿ. ನಾವು ಪ್ರಾಣಾಯಾಮ ಮಾಡಬೇಕಾದ್ರೂ ಕೂಡ ಬಲ ಒಳ್ಳೆನಿಂದ ಹೊರಗೆ ಹಾಕ್ತೀವಿ ಅಲ್ವಾ, ಕಲುಷವನ್ನು ಹೊರಗಡೆ ಹಾಕ್ತೀವಿ, ಬಲವಣ್ಣೆಯಿಂದ ಉಸಿರನ್ನು ಬಿಡ್ತೇವೆ. ಯಮುನಾ ನಮ್ಮ ಕಲುಷಗಳನ್ನು ತೆಗೆದು ಬಿಡ್ತಾಳೆ, ಆ ಕಲುಷಗಳನ್ನು ತೆಗಿತಾಳೆ. ಆಮೇಲೆ ನಮಗೆ ಯಮಲೋಕಕ್ಕೆ ಹೋಗಬೇಕಾದ ಪಾಪಗಳನ್ನು ಕಳೆತಾಳೆ. ಆಮೇಲೆ ನಾವು ಶುದ್ಧ ವಾಯುವನ್ನು ಬಲಮೂಗಿನ ಹೊಳ್ಳೆಯನ್ನು ತೆಗೆದುಕೊಳ್ತೇವೆ. ಅಲ್ಲ, ಗಂಗಾದೇವಿ ನಮಗೆ ಪುಣ್ಯದ ಫಲವನ್ನು ಕೊಡ್ತಾಳೆ, ಪಾಪವನ್ನು ಕಳೆದು ಪುಣ್ಯದ ಫಲವನ್ನು ಕೊಡ್ತಾಳೆ. ಮುಂದೆ ಸರಸ್ವತಿ ನದಿ ಇರ್ತಾಳಲ್ಲ, ಸರಸ್ವತಿ ನದಿಯನ್ನು ನಾವು ಚಿಂತನೆ ಮಾಡಬೇಕು. ಸರಸ್ವತಿ ನದಿಯನ್ನು ಚಿಂತನೆ ಮಾಡಿದಾಗ ಭಗವಂತನ ಬಗ್ಗೆ ನಮಗೆ ಜ್ಞಾನವನ್ನು ಕೊಟ್ಟು ನಮಗೆ ಸದ್ಗತಿಗೆ ಕೊಡ್ತಾಳೆ ಅಂತ ನಾವು ಚಿಂತನೆ ಮಾಡಬೇಕು. ಆಮೇಲೆ 4ನೇದು ಶಂಕಿನಿ ಅಂತ ನಾಡಿ ಇದೆ, ಅದರಲ್ಲಿ ಸೀತಾ ಎಂಬ ನದಿ ಹರಿಯುತ್ತದೆ. ಜಾನಕೀಪತಿ ರಾಮದೇವರು ಅದಕ್ಕೆ ಭಗವದ್ ರೂಪ, ಶಿರಸೋಪರಿ ಶಿರಸದ ಮೇಲೆ ಅದು ಹರಿಯುತ್ತಾ ಇರುತ್ತೆ. ಆಮೇಲೆ ಇನ್ನೊಂದು ನೋಡಿ, ನಮ್ಮ ಎಡಗಣ್ಣಿನಲ್ಲಿರುವ ನಾಡಿಯ ಹೆಸರು ಗಾಂಧಾರಿ ಅಂತ. ಗಾಂಧಾರಿಯಲ್ಲಿ ಹರಿಯುವ ನದಿ ನೀರು ನೋಡಿ, ಕಾವೇರಿ ನದಿ ನಮ್ಮ ಎಡಗಣ್ಣಿನಲ್ಲಿರುವ ಗಾಂಧಾರಿ ನಾಡಿಯಲ್ಲಿ ಹರಿಯುತ್ತಾ ಇರುತ್ತದೆ. ಅದಕ್ಕೆ ಕಪಿಲ ದೇವರು ಭಗವದ್ ರೂಪ. ಅದಕ್ಕೆ ಅನುಭವದು ನಮಗೆ ಅಂತಾರೆ ಅನ್ಸತ್ತೆ, ಯಾಕೆಂದರೆ ಅವ್ರ ಕಣ್ಣಿಂದ ಕಾವೇರಿ ನದಿ ಹರಿದನೇ ಇರುತ್ತೆ ಅಂತ. ಹಾಗಾಗಿ ಗಾಂಧಾರಿ ನಮ್ಮ ಎಡಗಣ್ಣಿನಲ್ಲಿ ಕಾವೇರಿ ನದಿ ಹರಿತಾ ಇರ್ತಾಳೆ. ಆಮೇಲೆ ಹೊಸ್ತಿ ಜಿಹ್ವ ಅನ್ನುವ ನಾಡಿ ನಮ್ಮ ಬಲಗಣ್ಣಿನಲ್ಲಿ ಇರುತ್ತೆ, ಅದರಲ್ಲಿ ಸಿಂಧು ನದಿ ಹರಿತಾ ಇರುತ್ತೆ. ಸಿಂಧು ನದಿಯಲ್ಲಿ ಭಗವದ್ ರೂಪ ನಾರಾಯಣ ಅಂತ ಇರುತ್ತೆ. ಆಮೇಲೆ ನಮ್ಮ ಮುಖದಲ್ಲಿ ಅಲಂಬುಸ ಅನ್ನೋ ನಾಡಿ ಇರುತ್ತೆ, ಅದರಲ್ಲಿ ತಾಮ್ರಪರ್ಣಿ ಎಂಬ ನದಿ ಹರಿತಾ ಇರುತ್ತೆ. ಅನಂತ ಎಂಬ ಭಗವಂತನ ರೂಪ ಇರುತ್ತೆ. ಆಮೇಲೆ ನಮ್ಮ ನಾಡಿಯ ಹೆಸರು ಸರಸ್ವತಿ, ಇದು ನಮ್ಮ ಗುದದಲ್ಲಿ ಇರುತ್ತೆ. ಗಂಡಿಕಾ ನದಿ ಹರಿತಾ ಇರುತ್ತೆ. ನಾರಾಯಣ ಎನ್ನುವ ದೇವರ ರೂಪ. ನಂದ ಅಂತ ನಾಡಿ ಹೆಸರು, ಅಲ್ಲಿ ಕೃಷ್ಣವೇಣಿ ಅಂತ ನದಿ ಹರಿತಾ ಇರುತ್ತೆ. ಕೃಷ್ಣ ಭಗವದ್ ರೂಪ, ನಮ್ಮ ಲಿಂಗ ಮೂಲದಲ್ಲಿ ಈ ನಾಡಿ ಇದೆ. ಆಮೇಲೆ ಕುಹೂದಿ ಅಂತ ನಾಡಿಯ ಹೆಸರು. ಸೋಮ ಕಾಳಿಂದಿ ಅಂತ ನದಿಯ ಹೆಸರು. ದದಿವಾಮನ ಅನ್ನೋದು ಭಗವದ್ ರೂಪ, ಇದು ನಮ್ಮ ಲಿಂಗದಲ್ಲಿ ಹರಿಯುತ್ತಾ ಇರುತ್ತೆ. ಆಮೇಲೆ ಪೂಷ ಎಂಬುವ ನಾಡಿ 11ನೇ ನಾಡಿ. ವೈಶ್ವ ಎಂಬ ನದಿ ಹರಿತಾ ಇರುತ್ತೆ. ವರಾಹ ಎನ್ನುವುದು ಭಗವದ್ ರೂಪ, ನಮ್ಮ ದಕ್ಷಿಣ ಕಿವಿಯಲ್ಲಿ ಅದು ಹರಿತಾ ಇರುತ್ತೆ. ಕುಮುದ ಎಂಬುವ 12ನೆಯ ನಾಡಿ. ಸೋಮನಂದನ ಎಂಬ ನದಿಯ ಹೆಸರು. ಹರಿ ಎಂಬುದು ಭಗವದ್ ರೂಪ, ನಮ್ಮ ಎಡಕಿವಿಯಲ್ಲಿ ಆ ನದಿ. ಹೀಗೆ 12 ರೂಪಗಳು ಭಗವಂತನ 12 ರೂಪಗಳು 12 ನಾಡಿಗಳಲ್ಲಿ ಹರಿತಾ ಇರುತ್ತೆ. 12 ನಾಡಿಗಳು 12 ನಮ್ಮ ಅವಯವಗಳಲ್ಲಿ ಹರಿತಾ ಇರುತ್ತೆ. ಈ ಚಿಂತನೆಯನ್ನು ನಾವು ಮಾಡಿದರೆ ಈ ಅವಯವಗಳೆಲ್ಲ ನಮಗೆ ಭಗವದ್ವಿಷಯಕವಾಗಿ ನಮಗೆ ಜ್ಞಾನವನ್ನು ಕೊಡಬಹುದು ಅಂತ, ಜ್ಞಾನವನ್ನು ಕೊಡಬಹುದು ಅಂತ ನಾವು ಚಿಂತನೆ ಮಾಡಬೇಕು ಅಂತ ದಾಸರು ಹೇಳುತ್ತಾರೆ. ಒಂದು ಅದ್ಭುತ ಚಿಂತನೆ ಇದು. ಆಮೇಲೆ ಹೇಳ್ತಾರೆ, ಆಮ್ನಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನದೀಡಾ ಪಿಂಗಳದಿ ವಿಶ್ವಾದ್ ಈ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ಪಾಯು ಚತುರ್ಮುಖರೊಳಿದ್ದ ಕಿಳ ಜೀವರ ಕರ್ಮ ಗುಣವನು ತರಿಸಿ ನಡೆವನು ವಿಶ್ವವ್ಯಾಪಕನು. ಆಮ್ನಯ ಪ್ರತಿಪಾದ್ಯ, ಆಮ್ನಯ ಅಂದರೆ ವೇದಗಳಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ದೇವರು. ದೇವ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಪ್ರದ್ಯುಮ್ನನು ಈ ಸ್ಥೂಲ ದೇಹದೊಳಗೆ ಸುಷುಮ್ನಾ ನಾಡಿಯ ಒಳಗೆ 4 ಮುಖವುಳ್ಳ ಬ್ರಹ್ಮದೇವರು ಅಂತರ್ಗತನಾಗಿ ವಿಶ್ವರೂಪಿ ಪರಮಾತ್ಮ ಸತ್ವಗುಣ ಪ್ರಾಚುರ್ಯ ಇರ್ತಾನೆ. ಈ ಸುಷುಮ್ನಾ ನಾಡಿಯ ಸುತ್ತಲೂ ಇರುವ 4 ನಾಡಿಗಳೆಂದರೆ ಸುಷುಮ್ನಾ ನಾಡಿಯ ಉತ್ತರಕ್ಕೆ ಇಡಾನಾಡಿ, ಆಮೇಲೆ
ದಕ್ಷಿಣಕ್ಕೆ ಪಿಂಗಳಾ ನಾಡಿ ಭಾರತೀ ದೇವಿ ಇದಕ್ಕೆ ಅಭಿಮಾನಿ, ಪಶ್ಚಿಮಕ್ಕೆ ವಜ್ರಿಕಾ ನಾಡಿ ವಾಯುದೇವರು, ಪೂರ್ವಕ್ಕೆ ಪ್ರಕಾಶಿನಿ ಬ್ರಹ್ಮದೇವರು ಇದಕ್ಕೆ ಅಭಿಮಾನಿ. ಹೀಗೆ ಸುಷುಮ್ನಾ ನಾಡಿಯ 4 ದಿಕ್ಕುಗಳಲ್ಲಿ 4 ನಾಡಿಗಳು ಇದ್ದಾವೆ. ಅದರ ಅಂತರ್ಗತ ಭಗವದ್ ರೂಪಗಳ ವ್ಯಾಪಾರಗಳನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಏನು ಹೇಳ್ತಾರೆ ಅಂತಂದರೆ, ಸುಷುಮ್ನ 4 ಮುಖ ಬ್ರಹ್ಮದೇವರು ಅಂತರ್ಗತ ವಿಶ್ವರೂಪಿ ಪರಮಾತ್ಮ ಸತ್ವಗುಣ ಪ್ರಾಚುರ್ಯನಾಗಿದ್ದಾನೆ. ಇಡಾ ನಾಡಿಯಲ್ಲಿ ನಾಡಿಯ ಬಲಭಾಗದಲ್ಲಿದ್ದು ವಾಯುದೇವರು ಇವರಂತರ್ಗತ ತೈಜಸನು ರಜೋಗುಣ ಪ್ರಾಚುರ್ಯನಾಗಿದ್ದಾನೆ. ಪಿಂಗಳ ನಾಡಿನಲ್ಲಿ ಎಡಭಾಗದಲ್ಲಿ ತಮೋಗುಣ ಪ್ರಾಚುರ್ಯ, ಇದರಲ್ಲಿ ವಾಣಿ ಸರಸ್ವತಿ ದೇವರು ಅಂತರ್ಗತ ಪ್ರಾಜ್ಞನಾಮಕನಿದ್ದಾನೆ. ಆದಿರೂಪದಲ್ಲಿ ವಿಶ್ವಾದಿ ರೂಪದಿಂದ ನಿರ್ಮಲಾತ್ಮನು ನಿರ್ದೋಷವಾದ ಶರೀರವುಳ್ಳ ಭಗವಂತ ಆತ್ಮರೂಪಿಯಾದ ಬಿಂಬರೂಪನು ಇದ್ದಾನೆ. ದೇವತೆಗಳ ಅಂತರ್ಗತನ ಅವನೊಬ್ಬನೇ ಇಲ್ಲರಿ, ದೇವತೆಗಳನ್ನು ಕರೆದುಕೊಂಡು ಬರ್ತಾನೆ, ತಮ್ಮ ತಾತ್ವಿಕ ದೇವತೆಗಳನ್ನು ಕರೆದುಕೊಂಡು ಬರ್ತಾನೆ. ಆ ದೇವತೆಗಳಾಗಿರ್ತಾನೆ, ಅಂತರ್ಗತನಾಗಿರ್ತಾನೆ. ಈ ಜಗತ್ತಿನ ಈ ಬ್ರಹ್ಮಾಂಡದ ಎಲ್ಲ ಜೀವಿಗಳ ಸಮಸ್ತವಾದ ತ್ರಿವಿಧ ಜೀವರ ಗುಣವನ್ನು ಅನುಸರಿಸಿ, ಸ್ವಭಾವ ಗುಣವನ್ನು ಅನುಸರಿಸಿ ಆಗಾಮಿ ಸಂಚಿತ ಕರ್ಮವನ್ನು ಮಾಡಿಸ್ತಾನೆ, ಜನ್ಮಾಂತರಯ ಕರ್ಮವನ್ನು ಮಾಡಿಸ್ತಾನೆ. ಅದನ್ನು ಅನುಸರಿಸಿ ಅವರವರಿಗೆ ಆ ಗುಣಗಳನ್ನು, ಆ ಕರ್ಮಗಳ ಫಲಗಳನ್ನು ಕೊಡ್ತಾನೆ ಭಗವಂತ. ಈ ಸ್ಥೂಲ ದೇಹದ ದಾರ ಮಾಡಿಸ್ತಾನೆ ಅಂತ ಭಗವಂತ. ಇಂಥ ಭಗವಂತ ಯಾರು? ವಿಶ್ವವ್ಯಾಪಕನು. ಇವನು ಭಗವಂತ ವಿಶ್ವದಲ್ಲಿ ವ್ಯಾಪಕನಾಗಿದ್ದಾನೆ, ವಿಶ್ವದ ತುಂಬ ವ್ಯಾಪಕನಾಗಿದ್ದಾನೆ, ವಿಶ್ವದ ಪ್ರತಿಯೊಂದು ರೂಪದಲ್ಲೂ ವ್ಯಾಪನಾಗಿದ್ದಾನೆ, ವಿಶ್ವದ ಪ್ರತಿಯೊಂದು ಅಣುವಿನಲ್ಲೂ ವ್ಯಾಪ್ತನಾಗಿದ್ದಾನೆ, ಅನಂತ ರೂಪದಿಂದ ವ್ಯಾಪ್ತನಾಗಿದ್ದಾನೆ, ಅನಂತ ರೂಪದಿಂದ ಪ್ರದ್ಯುಮ್ನ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅಂತ ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುವುದು ದಾಸರಾಯರು ಈ ಶ್ಲೋಕದಿಂದ ಭಗವಂತನ ಚಿಂತನೆಯನ್ನು ನಮಗೆ ತಿಳಿಸ್ತಾರೆ. ಮುಂದೆ ಏನು ಮಾಡ್ತಾರೆ ಅಂದರೆ, ಕಾಲಾಂತರ್ಗತ ಭಗವತ್ ರೂಪನ ಚಿಂತನೆಗಳನ್ನು ಹೇಳ್ತಾರೆ. ಅಬ್ದಯನ ಋತುಮಾಸ ಪಕ್ಷನು ಶಬ್ದದಿಂದಲಿ ಕರೆಸುತ್ತಲಿ, ನೀಲಾಬ್ದ ವರ್ಣ ಅನಿರುದ್ಧ ಮೊದಲಾದ 5 ರೂಪದಲ್ಲಿ, ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀ ಪರೆಯ ಧೇನಿಸುವ ಭಕುತರಿಗೆ. ಈಗ ಕಾಲಾಂತರ್ಗತ ಭಗವಂತನ ರೂಪಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಅಬ್ದ ಅಂದರೆ ವರ್ಷ. ಒಂದು ವರ್ಷಕ್ಕೆ ಅನಿರುದ್ಧ ರೂಪ 1, ಇಲ್ಲಿ 45 ರೂಪ ಅಂತ ಹೇಳಿದ್ದಾರೆ. ಹೇಗೆ ಅಂತ ದಾಸರು ಚೆನ್ನಾಗಿ ಕೊಡ್ತಾರೆ ಲೆಕ್ಕವನ್ನು. 1 ವರ್ಷಕ್ಕೆ ಅನಿರುದ್ಧ ದೇವರು 1 ರೂಪ. ಅಯ್ಯನ ಉತ್ತರಾಯಣ ದಕ್ಷಿಣಾಯಣ ಅಂತ 2 ಉಂಟು 1 ವರ್ಷಕ್ಕೆ ಅಯ್ಯನ. ಇದಕ್ಕೆ ಪ್ರದ್ಯುಮ್ನ ರೂಪಗಳು 2. ಅಲ್ಲಿ ಎಷ್ಟಾಯಿತು? 1 + 2 3 ಆಯಿತು. ಋತುಗಳು 6. ಈ 2 ತಿಂಗಳಿಗೆ ಋತು. ಇದಕ್ಕೆ ಸಂಕರ್ಷಣ ರೂಪಗಳು 6. 3, 6, 9 ಆಯಿತು. ಮಾಸ 12 ವರ್ಷಕ್ಕೆ ತಿಂಗಳು 12. 12 ವರ್ಷಕ್ಕೆ ತಿಂಗಳು 12. 30 ದಿನ ಹಗಲು ರಾತ್ರಿ ಸೇರಿದ್ರೆ 1 ತಿಂಗಳು. ಇದಕ್ಕೆ ವಾಸುದೇವ ರೂಪಗಳು 12. ಅಲ್ಲಿ ಏನಾಯಿತು? 9, 12, 21 ಆಯಿತು. ಆ 21 ಆಯ್ತಲ್ಲ, 12 ತಿಂಗಳಿಗೆ ಒಂದೊಂದು ತಿಂಗಳಿಗೆ 2 ಪಕ್ಷಗಳು. ಪಕ್ಷಮಾಸ ಅಲ್ಲ, ಒಂದೊಂದು ತಿಂಗಳಿಗೆ 2 ಪಕ್ಷಮಾಸಗಳು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. 12 × 2 24 ಆಯಿತು. ಅಲ್ಲಿಗೆ 21 + 24 45 ಆಯಿತು. ಅಂದರೆ ಏನು ಹೇಳಿದ್ರು? ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಲ್ಲಿ ಲಭ್ಯನಾಗುವ ನೀ ಪ್ರಿಯ ಧೇನಿಸುವ ಭಕುತರಿಗೆ. ನಮ್ಮ ಕಾಲದಲ್ಲಿ 1 ವರ್ಷ ಆಯಿತು. 1 ವರ್ಷ ಆಯಿತು ಅಂದರೆ ನಮಗೆ 1 ವರ್ಷ ಆಯಿತು, ಈ ವರ್ಷ ಕಳಿತು ಅಂತಂದರೆ ಅದರಲ್ಲಿದ್ದು ಅನಿರುದ್ಧ ರೂಪನ ಚಿಂತನೆ ಬರಬೇಕು, ಮಾಸದಲ್ಲಿರುವ ಅನಿರುದ್ಧನ ಚಿಂತನೆ ಬರಬೇಕು, ಪಕ್ಷದಲ್ಲಿರುವ ಅನಿರುದ್ಧನ ಚಿಂತನೆ ಬರಬೇಕು, ನಮಗೆ ಅಯಣದಲ್ಲಿರುವ ಭಗವದ್ ರೂಪನ ಚಿಂತನೆ ಬರಬೇಕು. ಹೀಗೆ 45 ರೂಪಗಳ ಚಿಂತನೆಯನ್ನು ನಮಗೆ ಬರಬೇಕು ಅಂತ ತಿಳಿಸ್ತಾರೆ. ಆ ಚಿಂತನೆಯನ್ನು ಹೀಗೆ ಚಿಂತೋಪಾಸನೆ ಮಾಡಿದವರಿಗೆ ದೇವರು ಲಭ್ಯನಾಗುತ್ತಾನೆ. ಅದು ಏನಾಗುತ್ತೆ? ಆಯುಷ್ಯು ಸಾರ್ಥಕ್ಯವಾಗುತ್ತೆ. ಇಲ್ಲ ಅಂದರೆ ನಾವು ನೋಡಿ, ನಮಗೆ ಇದರಲ್ಲಿ ಒಂದು ಹೇಳಬಹುದು. ನಮಗೆ ಆಯುಷ್ಯು ನಾವೇನು ಹೇಳ್ತೀವಿ? ನಮ್ಮ ಜನ್ಮದಿನವನ್ನು
ನಾವು ಆಚರಣೆ ಮಾಡ್ತೀವಿ. ನಮ್ಮ ಜನ್ಮದಿನ, ನಮ್ಮ 60ನೇ ವರ್ಷ ಜನ್ಮದಿನ, ನಮ್ಮ 40ನೇ ವರ್ಷ ಜನ್ಮದಿನ ಮಾಡ್ತೀವಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ನಮ್ಮ ಆಯುಷು, ನಮ್ಮ ವಯಸ್ಸು ವೃದ್ಧಿಯಾಗುತ್ತದೆ. ನಮಗೇನಾಗುತ್ತೆ, ಇವತ್ತು 10 ವರ್ಷ ಆಗಿತ್ತು, ನನಗೆ 12 ವರ್ಷ ಆಯಿತು, 15 ವರ್ಷ ಆಯಿತು, 25 ವರ್ಷ ಆಯಿತು, ನನಗೆ ಮದುವೆ ವಯಸ್ಸಾಯಿತು, ನನಗೆ 60 ವರ್ಷ ಆಯಿತು, 60 ವರ್ಷ ಶಾಂತಿ ಆಯಿತು ಅಂತ ನಾವು ನೋಡ್ತೀವಿ. ವಯಸ್ಸು ವೃದ್ಧಿಯಾಗುತ್ತದೆ, ಆದರೆ ನಮಗೆ ಅದರ ಆಪೋಸಿಟ್ಟು ಆಯಸ್ಸು ಕ್ಷೀಣಿಸುವ ಚಿಂತೆಯೇ ಇರೋದಿಲ್ಲ. ನಾವು ನಮ್ಮ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ ಸಂಭ್ರಮದಿಂದ. ನಾವು ಯೋಚನೆ ಮಾಡುವುದಿಲ್ಲ, ನನಗೆ 60 ಆಯಿತು ಅಂದರೆ ನನ್ನ ಆಯುಷ್ನಲ್ಲಿ 60 ಮುಗೀತು, ಇನ್ನು ಉಳಿದಿರೋದು ಎಷ್ಟೋ ಸ್ವಲ್ಪ ವಯಸ್ಸು ಉಳಿದಿದೆ, ವಯಸ್ಸು ಜಾಸ್ತಿ ಆಗ್ತಾ ಬರ್ತಾ ಇದೆ, ಆಯುಷ್ಯು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋ ಚಿಂತನೆ ಇಲ್ಲ. ಆವಾಗ ಏನಾಗುತ್ತೆ, ನಾವು ಆಯುಷ್ಯು ನಮಗೆ ಕಡಿಮೆ ಆಗ್ತಾ ಇರ್ತದೆ ಬಂದಾಗ ನಾವು ಈ ವಯಸ್ಸಿನಲ್ಲಿ ಏನು ಸಾಧನೆ ಮಾಡಿದ್ವಿ, ಉಳಿದ ವಯಸ್ಸಿನಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಬದುಕಿಗೆ ಸಾರ್ಥಕ್ಯ ಸಿಗತ್ತೆ. ಆಯುಷ್ಯು ಕ್ಷೀಣಿಸುತ್ತೆ, ವಯಸ್ಸು ವೃದ್ಧಿಸುತ್ತೆ. ವೃದ್ಧಿಸುವ ವಯಸ್ಸಿನನ್ನು ನಾವು ಸಂಭ್ರಮಾಚರಣೆ ಮಾಡ್ತೀವಿ. ನಾವು ಉಳಿದಿರುವ ಆಯುಷನ್ನು ಹೇಗೆ ಕಳೆಯಬೇಕೆನ್ನುವ ಜ್ಞಾನವೇ ನಮಗಿರಲ್ಲ. ಇದು ಆಚಾರ್ಯರು ಬಹಳ ಚೆನ್ನಾಗಿ ತೋರಿಸಿಕೊಡ್ತಾರೆ. ದಾಸವರೇಣ್ಯರು ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ನಮಗೆ ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ನಮ್ಮ ವಯಸ್ಸುಗಳನ್ನು ಕಳೆಯಬೇಕು ಅಂತ ದಾಸವರೇಣ್ಯರು ಹೇಳ್ತಾರೆ. ಈ ಥರ ದಾಸವರೇಣ್ಯರು ಹೇಳಿದ ಮೇಲೆ ಮತ್ತೆ ಕಾಲಾಂತರದ ಭಗವಂತನ ರೂಪವನ್ನು ಹೇಳ್ತಾರೆ. 5 ರೂಪಾತ್ಮಕನು 25 ರೂಪದಲ್ಲಿಪ್ಪ, ಮತ್ತ 15 ತಿಥಿ 24ರಿಂದಲೇ ಪೆಚ್ಚಿಸಲು, 5 60 ಅಧಿಕವಾರ 5 ದಿವಸಂಹಯವನೊಳಗೆ ಮನತೋಯಿದವರೆಗೆ ತಾಪತ್ರಯ ದೋಷವೆಲ್ಲಿಹುದು. 5 ರೂಪಾತ್ಮಕನು 25 ರೂಪದಲ್ಲಿದ್ದ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ 5 ರೂಪಗಳು ಗೊತ್ತಿದೆ ಎಲ್ಲರಿಗೂ. 5 ರೂಪಗಳಲ್ಲಿ 5 ರೂಪದಲ್ಲಿರ್ತಾನೆ ಭಗವಂತ. 5 × 5 25. ಹೇಗೆ? ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ. 5 ಆಯ್ತಲ್ಲ. ಈ ತರಹ 5 ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ನಾರಾಯಣ. ಸಂಕರ್ಷಣ ಅನಿರುದ್ಧ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ವಾಸುದೇವ, ಸಂಕರ್ಷಣ ನಾರಾಯಣ. 5. ಈ ತರಹ 5 ಗುಂಪಿನ 5 × 5 25 ರೂಪಗಳಲ್ಲಿ ಭಗವಂತ ಇರ್ತಾನೆ. ಮಾಸದಲ್ಲಿ 2 ಪಕ್ಷಗಳು ಇರ್ತವೆ ಅಲ್ವಾ? 2 ನೋಡಿ ಇಲ್ಲಿ ಹೇಗೆ ವರ್ಷದ ಕ್ಯಾಲ್ಕುಲೇಷನ್ ಹೇಳ್ತಾರೆ ದಾಸರು. ಎಷ್ಟು ಲೆಕ್ಕವನ್ನಿಟ್ಟಿದ್ದಾರೆ ಅಂತಂದರೆ ಗಣಿತದಲ್ಲಿ ನೋಡಿ, 25 ರೂಪಗಳಾಯ್ತ ಭಗವಂತಂದು. ಆಮೇಲೆ ಮಾಸದಲ್ಲಿ ಎಷ್ಟು? ಒಂದು ಮಾಸದಲ್ಲಿ 2 ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. 12 ಮಾಸಗಳು. 12 × 2 24 ರೂಪಗಳು. ಭಗವಂತನ 24 ರೂಪಗಳಾಯಿತು. 24 × 25 ಎಷ್ಟಾಯಿತು? 24 × 15 24 × 15 ದಿವಸಗಳಲ್ಲಿ 15 ರೂಪ ಬರುತ್ತೆ. 15 ರೂಪ × 24 ರೂಪಗಳು ಅಂದರೆ ಪ್ರತಿ ಪಕ್ಷದಲ್ಲಿ ಅಂದರೆ ಒಂದು ಮಾಸದಲ್ಲಿ 2 ಅಂದರೆ 12 × 2 24 ಆಯಿತು. ಒಂದು ಪಕ್ಷದಲ್ಲಿ 15 ದಿವಸಗಳು. 15 ದಿವಸಗಳಲ್ಲಿ ಭಗವಂತನ 15 ರೂಪಗಳು. ಆಮೇಲೆ 24 ರೂಪಗಳು 24 ಪಕ್ಷಗಳಲ್ಲಿ. ಆಗ 15 × 24 ಮಲ್ಟಿಪ್ಲೈ ಮಾಡಿದರೆ ನಮಗೆ ಸಿಗೋದು 360 ದಿವಸ. 360 ದಿವಸ ಅಂದರೆ ಒಂದು ವರ್ಷ. ನೋಡಿ, ವರ್ಷದಲ್ಲಿ ಮಾಸಗಳಲ್ಲಿ ಭಗವಂತನ ಚಿಂತನೆ, ಪಕ್ಷದಲ್ಲಿ ಭಗವಂತನ ಚಿಂತನೆ, ಭಗವಂತನ ರೂಪಗಳಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಈ ತರಹ ಮಾಡಿದರೆ 360 ದಿವಸ ಹೀಗೆ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ನಮ್ಮ ತಾಪತ್ರಯಗಳನ್ನು ಕಳೆಯುತ್ತಾನೆ. ಆಮೇಲೆ ಇನ್ನೂ ಒಂಥರ ತಗೋಬಹುದು ನೋಡಿ. 25 ರೂಪಗಳೆಲ್ಲಪ್ಪ. 5 × 25 ಆಯಿತು. 25 ಪ್ಲಸ್ 1 ಮೂಲ ರೂಪ ನಾರಾಯಣ ಅಂತ ತಗೊಂಡ್ರೆ 5 × 5 25, ಇದು 30 ಆಯಿತು. 30 ಅಂದರೆ ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ 30 ರೂಪ. 30 ದಿವಸ. 30 ದಿವಸ ಅಂದರೆ ಭಗವಂತನ 30 ರೂಪ. 30 ರೂಪ 15 ತಿಥಿ. 15 ತಿಥಿ ಅಂದರೆ ಒಂದು ಪಕ್ಷ ಉಭಯ ಪಕ್ಷ ನಾರಾಯಣ ಅಂತ ಹೇಳಿದ್ರೆ ಒಂದೊಂದು ಪಕ್ಷಕ್ಕೆ ನಾರಾಯಣನೇ ಆದ. ಇಂಥ 30 ತಿಥಿಗಳು ಬರ್ತವೆ. ಆಮೇಲೆ 24 ರೂಪಾಯಿ ಒಂದು ವರ್ಷ ಆಗತಕ್ಕ ಪಕ್ಷಗಳು 24. ಇದರಿಂದ 15 ತಿಥಿಗಳನ್ನು ಹೆಚ್ಚುಗೊಳಿಸಿದರೆ ಏನಾಗತ್ತೆ?
360 360 ದಿವಸ ಬರ್ತದೆ. 360 ರೂಪಗಳನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ದಾಸವರೇಣ್ಯರು ಅದ್ಭುತವಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಇದಕ್ಕೆ ಎಲ್ಲ ರೂಪಗಳನ್ನು ಚಿಂತನೆ ಮಾಡುವುದಿಲ್ಲ ಅಂದ ಕೂಡ ನಮಗೆ ಈ ರೂಪಗಳಲ್ಲಿ 360 ದಿವಸಗಳಲ್ಲಿ ಒಂದೊಂದು ದಿವಸದಲ್ಲಿ ಒಂದೊಂದು ರೂಪದಲ್ಲಿ ಭಗವಂತ ಇರ್ತಾನೆ. 30 ತಿಥಿಗಳಲ್ಲಿ 30 ರೂಪಗಳಿಂದ ಭಗವಂತ ಇರ್ತಾನೆ. 15 ಪಕ್ಷಗಳಲ್ಲಿ 15 ರೂಪ, 12 ಪಕ್ಷಗಳಲ್ಲಿ 12, 24 ಪಕ್ಷಗಳಲ್ಲಿ 24 ರೂಪಗಳಿಂದ ಭಗವಂತ ಇರ್ತಾನೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಹಾಗೆ ಚಿಂತನೆಯನ್ನು ಮಾಡಿ ಆ ಕಾಲದಲ್ಲಿ ಎದ್ದು ಬಿಟ್ಟು ಆ ಕಾಲದಲ್ಲಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ, ನಮ್ಮ ಕರ್ಮಫಲಕ್ಕೆ ಅನುಸಾರವಾಗಿ ಭಗವಂತ ನಮ್ಮಿಂದ ಕರ್ಮವನ್ನು ಮಾಡಿಸ್ತಾನೆ. ಈ ತರಹ ತಿಳಿದುಕೊಂಡವರಿಗೆ ದಾರಿದ್ರ್ಯ ದೋಷ ಇರುವುದಿಲ್ಲ, ರೋಗಾದಿ ಉಪದ್ರ ಇರುವುದಿಲ್ಲ, ಮನೋರೋಗ ಅಂತ ತಾಪತ್ರಯಗಳು ಇರುವುದಿಲ್ಲ ಅಂತ ಹೇಳಿ ಪೂರ್ವದಿಂದ ಜನ್ಮದಲ್ಲಿ ಮಾಡಿದ ಮಹಾದೋಷಗಳು ಅವು ಇರುವುದಿಲ್ಲ ಅಂತ, ಲೇಪ ಆಗೋದಿಲ್ಲ ಅಂತ ದಾಸವರೇಣ್ಯರು ಹೇಳ್ತಾರೆ. ಈ ರೀತಿಯಾಗಿ ಭಗವಂತನನ್ನು, ಕಾಲಾಂತರ್ಗತ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಮುಂದೆ ಮತ್ತೆ ಕಾಲಾಂತರ್ಗತ ಭಗವಂತನ ಇನ್ನೊಂದು ರೂಪವನ್ನು ಹೇಳ್ತಾರೆ. ದಿವಸ ಯಾಮ ಮುಹೂರ್ತ ಘಟಿಕಾದ್ಯವಯವಳಗಿದ್ದು ಗಂಗಾ ಪ್ರವಾಹದಂದದಿ ಕಾಲನಾಮಕ ಪ್ರವಿಶತಲಿಪ್ಪ ಇವನ ಗುಣರೂಪ ಕ್ರಿಯಂಗಳ ನಿವಹದೊಳು ಮುಳಿಗಾಡುತ್ತಲಿ ಭಾರ್ಗವಿ ಸದಾನಂದಾತ್ಮಕಳಾಗಿಹಳೆಲ್ಲ ಕಾಲದಲ್ಲಿ. ನೋಡಿ, ಒಂದು ದಿವಸ ಅಂದರೆ ಏನು? ರಾತ್ರಿ ಹಗಲು. ಅವಯವ, ಈ ದಿವಸಕ್ಕೆ ಅವಯವ ಯಾರು? ಯಾಮ ಮುಹೂರ್ತ ಘಟಿಕಾದಿಗಳು. ಒಂದು ದಿನಕ್ಕೆ 8 ಯಾಮ, 2 ಗಳಿಗೆಗೆ 1 ಮುಹೂರ್ತ, ಒಂದು ದಿನಕ್ಕೆ 60 ಗಳಿಗೆ, 1 ಗಳಿಗೆಗೆ 60 ವಿಘಳಿಗೆ. ಆದರ್ಶದಿಂದ ಕ್ಷಣ ನಿಮಿಷಗಳು ಗ್ರಾಹ್ಯದೊಳಗಿರ್ತವೆ. ಈ ಕಾಲದೊಳಗೆ ಕಾಲನಾಮಕ ಪರಮಾತ್ಮ, ಪೂರ್ವೋಕ್ತ ಪರಮಾತ್ಮ ಆಯಾ ಕಾಲನಾಮಕನಾಗಿ ಇದ್ದು ಕಾಲಾಂತರ್ಗತನಾಗಿ, ಅದೇ ಅಂತ ನೋಡಿ, ಕಾಲನಿಯಾಮಕ, ಕಾಲಾಂತರ್ಗತ, ಕಾಲನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ ಅಂತ ಜಗನ್ನಾಥದಾಸರೇ ಹೇಳ್ತಾರೆ. ಆ ಕಾಲನಾಮಕ ಪರಮಾತ್ಮ ಆಯಾ ಕಾಲಗಳೊಳಗೆ ಇದ್ದು ಗಂಗಾ ನದಿಯು ಪ್ರವಾಹೋಪದಲ್ಲಿ ಹಾಗೆ ಹರಿತಾ ಇರ್ತಾನೆ. ಇವನ ಗುಣರೂಪ ಕ್ರಿಯಂಗಳ, ಈ ಕಾಲನಾಮಕ ಪರಮಾತ್ಮನ ರೂಪಕ್ರಿಯಂಗಳನ್ನು ರಮಾದೇವಿಯರು ಗುಣತಃ ಅಸಮಳಾದ ಪ್ರಯುಕ್ತ ದಶಕಾಲಾತೀತವಾದ ಪರಮಾತ್ಮನ ಗುಣಗಳು, ರೂಪಗಳನ್ನು, ಕ್ರಿಯೆಗಳನ್ನು ಯಾವತ್ತೂ ಅಪರಿಚ್ಛಿನ್ನಗಳು. ಅಂದರೆ ಇವರು ಭೇದ ಆಗೋದೇ ಇಲ್ಲ, ಇಂತಹ ಇಲ್ಲದೇ ಇರತಕ್ಕದ್ದು. ಇಂತಹ ಸಮೂಹದೊಳಗೆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂತ, ಇಂತಹ ಗಂಗಾ ಪ್ರವಾಹದೊಳಗೆ, ಇಂಥ ಕಾಲನಾಂತರ್ಗತ ಭಗವಂತನ ಗಂಗಾ ಪ್ರವಾಹದೊಳಗೆ ಲಕ್ಷ್ಮೀದೇವಿ ಮುಳುಗಿ ಆಡ್ತಾ ಇರ್ತಾಳೆ, ಸಂಚಾರ ಮಾಡ್ತಾ ಇರ್ತಾಳೆ, ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಇರ್ತಾಳೆ. ಮಹಾಲಕ್ಷ್ಮೀ ದೇವಿ ಸದಾ ಆನಂದ ಪಡ್ತಾ ಇರ್ತಾಳೆ, ಆನಂದ ಪುಚರಾಗ್ತಿರ್ತಾಳೆ. ಎಲ್ಲ ಕಾಲದಲ್ಲಿ ಅವಯೋಗಿಗಳು, ಕಾಲತಃ ದೇಶತಃ ರಮಾದೇವಿ ಭಗವಂತನಿಗೆ ಸಮಳು, ಆದ್ದರಿಂದ ಸಮಳು. ಗುಣತಃ ಅವಳು ಅಸಮಳು, ಆದ್ದರಿಂದ ಅಸಮಳು, ಆದ್ದರಿಂದ ಅವಳು ಸಮಾಸಮಳು ಅಂತ ಅವಳಿಗೆ ಕರೀತಾರೆ ಅಂತ ಭಾಗವತದಲ್ಲಿ ಶ್ರುತಿಗೀತೆಯಲ್ಲಿ ಹೇಳ್ತದೆ. ಇವಳು ಅನಾದ್ಯ ಅನಂತ ಕಾಲಕ್ಕೂ ಶ್ರೀ ಪರಮಾತ್ಮನ ಉಪಾಧಿಯಲ್ಲಿ ಒಬ್ಬಳಾಗಿ ಪರಮಾತ್ಮನ ಅಧೀನಳಾಗಿರ್ತಿರ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ನದಿ ಯಥಾಸ್ಥಾನದಲ್ಲಿ ಇದ್ದಾಗ್ಯೂ ಒಂದೇ ಸ್ಥಳದಲ್ಲಿ ಇರ್ತದೆ. ಅದಕ್ಕೆ ಗಮನಾಗಮನ ಪ್ರವಾಹ ಎಂಟೋ ಹಾಗೇ ನದಿ ಸಾಮ್ಯ ಜಡಕಾಲ ಇರ್ತದೆ. ಆ ಪರಮಾತ್ಮನ ಗಮನ ನದಿ ಉದಕ ಎಂಬ ಹಿಂದಿನ ಪ್ರದೇಶ ಬಿಟ್ಟು ಮುಂದೆ ಮುಂದೆ ಪ್ರವಹಿಸ್ತಾ ಸಮುದ್ರ ಸೇರ್ತದೋ ಹಾಗೆ ಪರಮಾತ್ಮ ಪ್ರವಹಿಸ್ತಾ ಹೋಗಿ ತನ್ನ ಮೂಲ ರೂಪ ಪರಮಾತ್ಮನನ್ನು ಸೇರ್ತಾನೆ. ಹಾಗೆ ಮಹಾಪ್ರಳಯ ಜಡಕಾಲ ನಾಶವಾಗಿ ತನ್ನ ಉಪಾದಾನಭೂತವಾದ ಪೋತಿಯಲ್ಲಿ ಸೇರ್ತದೆ ಅಂತ ತಾತ್ಪರ್ಯವನ್ನು ಹೇಳ್ತಾರೆ. ಹೀಗೆ ಹೇಳಿಬಿಟ್ಟು ಮುಂದೆ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳ್ತಾರೆ. ವೇದತತಿಗಳಿಗಭಿಮಾನಿ, ವೇದತತಿಗಳ ಮಾನಿ, ಲಕ್ಷ್ಮೀಧರಾಧರನ ಗುಣರೂಪ ಕ್ರಿಯೆಗಳಾದಿ ಮಧ್ಯಾಂತವನು ಕಾಣದೆ ಮನದಿ ಯೋಚಿಸುತ್ತ ಆದವೆನೆ ಈತನಿಗೆ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆ ಔತುಣವ ಕೊಂಬಂತೆ. ನೋಡಿ, ರಮಾದೇವಿಯರು ಪತ್ನಿತ್ವೇನ ಸ್ವೀಕಾರ ಭಗವಂತ ಹೆಂಗೆ ಮಾಡ್ದ ಅಂತ ನಮಗೆ ಎಲ್ಲ ಚಿಂತನೆ ಹೇಳ್ತಾಳೆ. ಗುಣಪೂರ್ಣನಾದ ನಾರಾಯಣನಿಗೆ ಪತ್ನಿ ಯಾರು? ವೇದತತಿಗಳ ಮಾನಿ, ವೇದತತಿಗಳಿಗೆ ಅಭಿಮಾನಿಯಾದ ರಮಾದೇವಿ, ಲಕ್ಷ್ಮೀದೇವಿ.
ಧರಾಧರ ಅಂದ್ರೆ ಏನು? ವರಾಹರೂಪಿ ಪರಮಾತ್ಮ. ಇವನ ಗುಣರೂಪ ಕ್ರಿಯೆಗಳ, ಗುಣ ಆಕಾರ ಕ್ರಿಯೆಗಳ, ಇವನ ಗುಣ ಎಲ್ಲಿಂದ ಪ್ರಾರಂಭ ಆಯಿತು, ರೂಪ ಎಲ್ಲಿಂದ ಪ್ರಾರಂಭ ಆಯಿತು, ಕ್ರಿಯೆ ಎಲ್ಲಿಂದ ಪ್ರಾರಂಭ ಆಯಿತು, ಇದರ ಮಧ್ಯೆಯಲ್ಲಿ, ಇದರ ಕೊನೆಯಲ್ಲಿ ಅಂತ ಆದಿ ಮಧ್ಯ ಅಂತಗಳನ್ನು ರಮಾದೇವಿ ಕಾಣಲು ಆಗ್ತಾ ಇಲ್ಲ. ರಮಾದೇವಿ ಕಾಣಲು ಆಗ್ತಾ ಇಲ್ಲ ಅಲ್ವಾ? ನೋಡಿ, ಇದನ್ನೇ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ. ಅದೇ ಹಿಂದಿನ ಸಂಧಿಯಲ್ಲಿಯೂ ಹೇಳಿದ್ದೆ. ಏಕೆಂದರೆ ಭಗವಂತನ ಚಿಂತನೆ ಬರಬೇಕು. ರಮಾದೇವಿ ಭಗವಂತನ ಗುಣಗಳನ್ನು ಎಣಿಸಬೇಕು ಅಂತ ಭಗವಂತನ ಕಾಲಿನ ಹೆಬ್ಬರಳಿನ ತುದಿಯಲ್ಲಿರುವ ಒಂದು ಧೂಳಿನ ಕಣ, ಆ ಕಣದಲ್ಲಿರುವ ಭಗವಂತನ ರೂಪಗಳನ್ನು, ಗುಣಗಳನ್ನು ಚಿಂತಿಸ್ತಾ ಕುಳಿತಾಳೆ. ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಭಗವಂತನ ಕಾಲಿನ ಹೆಬ್ಬೆರಳಿನ ತುದಿಯೇ ಒಂದು ಧೂಳಿನಲ್ಲಿರುವ ಭಗವಂತನ ಅನಂತ ಗುಣಗಳು. ಆ ಗುಣಗಳನ್ನು ಎಣಿಸಲು ಲಕ್ಷ್ಮೀದೇವಿಗೆ ಆಗಿಲ್ಲ. ನೋಡಿ ಅವಳ ಮಹಿಮೆ ಹೇಗಿದೆ. ಅವಳು ಅನಂತ, ನಮ್ಮ ಬ್ರಹ್ಮದೇವರು ಏನು ಗುಣಗಳನ್ನು, ಭಗವಂತನ ಗುಣಗಳನ್ನು ತಿಳಿದಿದ್ದಾರೋ ಅದಕ್ಕಿಂತ ಅನಂತ ಗುಣಗಳನ್ನು ಲಕ್ಷ್ಮೀದೇವಿ ತಿಳಿದಿದ್ದಾಳೆ. ಆದರೂ ಅದು ಹೇಗೆ ಅಂದರೆ ಭಗವಂತನ ಕಾಳಿನ ಧೂಳಿನ ಒಂದು ಕಣದ ಗುಣದ ಚಿಂತನೆಯೂ ಅದರಿಂದ ಸಾಧ್ಯ ಇಲ್ಲ ಅನ್ಬೇಕಾದ್ರೆ ನಾವು ಅಂತೀವಿ, ನಾವು ಭಗವಂತನ ಬಗ್ಗೆ ಚಿಂತನೆಯನ್ನು, ಭಗವಂತನ ಗುಣ ತಿಳ್ಕೊಂಡು ಬಿಡಿ. ಭಗವಂತನ ರೂಪ ನನಗೆ ಗೊತ್ತು, 10 ರೂಪ ಭಗವಂತಂದಿದೆ, 100 ರೂಪ ಇದೆ. ವಿಷ್ಣು ಸಹಸ್ರನಾಮ ಒಂದು ದಿವಸ ಹೇಳ್ತೀನಿ, ಸಹಸ್ರನಾಮಗಳನ್ನು ಗೊತ್ತಿದೆ ನನಗೆ. ಲಕ್ಷ್ಮೀದೇವಿಗೆ ಭಗವಂತನ ಒಂದು ಗುಣದ ಸಂಪೂರ್ಣ ಪರಿಚಯ ಆಗ್ತಾ ಇಲ್ಲ ಅಂದ ಮೇಲೆ ನಮ್ಮಲ್ಲಿ ಹೇಗೆ ಆಗಬೇಕು ಅಂದರೆ, ಒಂದು ಹೇಳ್ತಾರೆ, ಒಂದು ಉಪಮೆಯನ್ನು ಭಾಗವತದ ದಶಮಸ್ಕಂದದಲ್ಲಿ ಶ್ರುತಿಗೀತನಲ್ಲಿ ಹೇಳ್ತಾರೆ, ಉಪಮೆಯನ್ನು ಕೊಡ್ತಾರೆ. ಹೇಗೆ ಅಂದರೆ ನೋಡಿ, ನಾವು ಬೆಂಗಳೂರು ಬೇಡ, ಮಲ್ಲೇಶ್ವರಮ್ಮೇ ತಗೊಳ್ಳಿ. ನಾವು ಮಲ್ಲೇಶ್ವರಂನಲ್ಲಿ 50 ವರ್ಷದಿಂದ ಇದೀವಪ್ಪ. ಮಲ್ಲೇಶ್ವರಂ ನನಗೆ ಚೆನ್ನಾಗಿ ಗೊತ್ತು. ಮಲ್ಲೇಶ್ವರಂ ನಾನು ಏನು ನೋಡಿ, ಮಲ್ಲೇಶ್ವರಂನ ಇಂಚು ನಿಮಗೆ ಗೊತ್ತಾ? ಇಲ್ಲ. ಮಲ್ಲೇಶ್ವರಂನ ಇಂಚು ನೀವು ನೋಡಿದ್ದೀರಾ? ಇಲ್ಲ. ಮಲ್ಲೇಶ್ವರಂನಲ್ಲಿರುವ ಪ್ರಮುಖ ಸ್ಥಳಗಳು ನಿಮಗೆ ಗೊತ್ತು. ನಾನು ಬೆಂಗಳೂರೆಲ್ಲ ನೋಡ್ಬಿಟ್ಟಿದ್ದೀನಿ. ಬೆಂಗಳೂರು ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಗೊತ್ತಿದೆ ಬೆಂಗಳೂರು? ಹಾಗಾಗಿ ನಮಗೆ ಗೊತ್ತಾ ಅಂದರೆ ನೋಡಿ, ನಮಗೆ ಬೆಂಗಳೂರು ಚೆನ್ನಾಗಿ ಗೊತ್ತು ಅಂತಂದರೆ ನಮಗೆ ಏಕದೇಶೇನ ಗೊತ್ತು. ಭಗವಂತನ ಜ್ಞಾನಿ ಅಂತೀವಿ ಈ ಥರ ಚಿಂತನೆ ಮಾಡೋ ಅಪರೋಕ್ಷ ಜ್ಞಾನಿಗಳಿಗೆ, ಇವರಿಗಳಿಗೆಲ್ಲ. ಯಾಕೆ ಅಂತಂದರೆ ಭಗವಂತನ ಸಂಪೂರ್ಣ ಪರಿಚಯ ಇಲ್ಲದಿದ್ದರೂ, ಭಗವಂತನ ಅನಂತ ಗುಣಗಳ ಪರಿಚಯ ಇಲ್ಲದಿದ್ದರೂ, ನಾವು ಬೆಂಗಳೂರಿನಲ್ಲಿ ಇದ್ದು ಬಿಟ್ಟು ಬೆಂಗಳೂರು ನಮಗೆ ಚೆನ್ನಾಗುತ್ತೆ, ಬೆಂಗಳೂರಿನ ಎಲ್ಲ ಭಾಗವೂ ಜ್ಞಾನವೂ ನಮಗಿಲ್ಲದಿದ್ದರೂ ಬೆಂಗಳೂರಿನ ಬಗ್ಗೆ ಅವನಿಗೆ ಜ್ಞಾನ ಇದೆ ಅಂತ ಹೇಳ್ತೀವಲ್ಲ, ಸಂಪೂರ್ಣ ಜ್ಞಾನ ಇದೆ ಅವನಿಗೆ ಅಂತ ಹೇಳ್ತೀವಲ್ಲ. ಹಾಗೆಯೇ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೀವಿ. ಗಂಗಾ ನದಿಯ ಪ್ರತಿ ಹನಿಯಲ್ಲೂ ಸ್ನಾನ ಮಾಡ್ತೀವ ನಾವು? ಗಂಗಾ ನದಿಯ ಪ್ರತಿ ಹನಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಆದರೆ ನಾವೇನು ಹೇಳ್ತೀವಿ, ಗಂಗಾ ನದಿನಲ್ಲೇ ನಾವು ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟೆ. ಏನು ಗಂಗಾ ನದಿಯಲ್ಲಿರುವ ಎಲ್ಲ ನೀರನ್ನು ಎತ್ತಕೊಂಡ್ಬಿಟ್ರಾ? ಇಲ್ಲ. ಅಂದರೆ ಗಂಗಾ ನದಿ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಗಂಗಾ ನದಿಯಲ್ಲಿ ಮುಳುಗಿದ್ದೇವೆ. ಹಾಗೆಯೇ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನು ಎಷ್ಟು ಕರುಣೆ ಅಂದರೆ ಭಗವಂತನಿಗೆ ನಾವು ಭಗವಂತನ ಈ ಮಹಿಮೆಗಳನ್ನು, ಅಂತರ್ಗತ ಮಹಿಮೆಗಳನ್ನು ಚಿಂತನೆ ಮಾಡ್ತಾ ಹೋದಂಗೆ ಭಗವಂತನ ಜ್ಞಾನಿಗಳು ಅಂತ ನಮಗೆ ಕರೆಸಿಕೊಳ್ಳುವುದಕ್ಕೆ ಭಗವಂತ ಕರುಣೆ ತೋರ್ತಾನೆ. ಅಂದರೆ ನಾನು ಭಗವಂತನನ್ನು ತಿಳಿದುಕೊಂಡೆ ಅನ್ನುವ ಶಕ್ತಿಯೇ ಲಕ್ಷ್ಮೀದೇವಿಗೆ ಇಲ್ಲ ಅಂದ ಮೇಲೆ ನಮ್ಮಂತಹ ನಿಕೃಷ್ಟ ಜೀವರಿಗೆ ನಾನು ಭಗವಂತನ ತಿಳಿದುಕೊಂಡು ಬಿಟ್ಟಿದ್ದೇನೆ, ನಾನು ಇನ್ನೇನು ತಿಳ್ಕೊಳ್ಳೋದು, ನಾನು ಓದಿಬಿಟ್ಟಿದ್ದೇನೆ, ಈ ಸ್ತೋತ್ರ ಓದಿಬಿಟ್ಟಿದ್ದೇನೆ ಅಂತಂದರೆ ನಾವು ಬಿಟ್ಟಿದ್ದೇವೆ ಹೊರತು ಓದಿ ಒಳಗೆ ತುಂಬಿಕೊಂಡಿಲ್ಲ ಅಂತ ಅರ್ಥ ಅದು. ಹಾಗೆ ನಾವು ತಿಳಿದುಕೊಳ್ಬೇಕು ಅಂತ ದಾಸರು ಅತ್ಯದ್ಭುತವಾಗಿ ಭಗವಂತನ ಮಹಿಮೆಗಳನ್ನು ಹೇಳ್ತಾರೆ. ಈ ಭಗವಂತ ಲಕ್ಷ್ಮೀದೇವಿಯ ಭಗವಂತನ ಮಹಿಮೆಗಳನ್ನು ಹೇಳ್ತಾರೆ ಅನ್ನುವ ಈ
ಶ್ಲೋಕದೊಂದಿಗೆ ಇಂದಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ರಮಣ ಕೃಪಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ಅರ್ಪಿಸೋಣ. ಇದನ್ನೆಲ್ಲವನ್ನೂ ಮಾಡಿದ ಸ್ತುತಿಸಿ ನುಡಿಸಿದ್ದು ಅವನೇ ಲಕ್ಷ್ಮೀನಾರಾಯಣನೇ, ಅವನೇ ನಿಂತು ನುಡಿಸಿದ್ದು, ನಿಮ್ಮ ಹತ್ರ ಕೂಡಿಸಿ ಕೇಳಿಸಿದ್ದು ಅಂತ ನಾವು ಅನುಸಂಧಾನ ಮಾಡಿಕೊಂಡು ಇದರ ಫಲವನ್ನು ಭಗವಂತನಿಗೆ ಅರ್ಪಿಸೋಣ ಅಂತಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮದಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ನಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮದ್ವೇಷಪ್ರಿಯಕಾರಕಂ ಆಪಾದವಳಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಜಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗ್ರಂಥದ ಚಿಂತನೆಯಲ್ಲಿ ಮಾತೃಕಾ ಸಂಧಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆಯವರೆಗೆ ಅರ್ಥ ಆ ಜ್ಞಾನಿಗಳು ಕೋವಿದರು ಚಿತ್ತೈಸುವುದು ಅಂತಂದರೆ ಆ ಜ್ಞಾನಿಗಳು ಯುಕುತಿಯಿಂದ ಚಿತ್ತೈಸ್ತಾರೆ, ಚಿಂತೆ ಮಾಡ್ತಾರೆ. ನೋಡಿ, ಲಕ್ಷ್ಮಿಯ ಗುಣಗಳು ನಿಖಿಲ ಗುಣಗಳು, ಎಲ್ಲ ಗುಣಗಳನ್ನು ತೆಗೆದುಕೊಂಡು ಬಿಟ್ಟು ಒಂದು ತೃಣ ಹುಲ್ಲಿನಲ್ಲಿ ಇಟ್ಟರೆ ಹುಲ್ಲಿನಲ್ಲಿ ಇಟ್ಟ ಹಾಗೆ ಅವಳು ಭಗವಂತನ ಗುಣಗಳು ಅವಳ ಗುಣಗಳು ಭಗವಂತನಿಗೆ ನಾವು ಹೋಲಿಕೆ ಮಾಡಿದರೆ ಒಂದು ತೃಣದಲ್ಲಿ ಇವಳ ಗುಣಗಳನ್ನು ಇಟ್ಟ ಹಾಗೆ ಅಂತ ಹೇಳಿದರೆ, ಇವಳು ಎಂತರಿದು, ಇವಳು ಯಾರಿಗೆ? ವಿರಿಂಚನಿಗೆ ಜನಗಳು, ಬ್ರಹ್ಮನಿಗೆ ಜನಗಳು ಇವಳು ಅಂಥವಳು. ಇನ್ನು ನಮ್ಮವರ ಪಾಡೇನು ಅಂತಂತಾರೆ. ಆಮೇಲೆ ಏನು ಹೇಳ್ತಾರೆ? ದೇವಕ್ಕೆ ಇಪ್ಪಳು. ದೇವ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟನಾದವನು ನಾರಾಯಣ ಅಂತ ಹೆಸರು. ಆ ದೇವನು ದೇವಕಿ ಅಂದರೆ ನೋಡಿ, ಬ್ರಹ್ಮಾದಿ ದೇವಳಿಗೆ ಅಂದರೆ ಸಂಸ್ಕೃತದಲ್ಲಿ ಸುಖ ಅಂತ ಅರ್ಥ, ಸುಖವನ್ನು ಕೊಡುವವಳು. ಅಂದರೆ ಜ್ಞಾನ ಅಂತ ಅರ್ಥ, ಸುಖವನ್ನು ಕೊಡುವವಳು. ಬ್ರಹ್ಮಾದಿ ದೇವತೆಗಳಿಗೆ ಸುಖವನ್ನು ಕೊಡುವವಳು. ಭಗವಂತನ ಬಗ್ಗೆ ಜ್ಞಾನವನ್ನು ಕೊಡಬೇಕಾದರೆ ಅವರು ಲಕ್ಷ್ಮೀದೇವಿಯನ್ನು ನೆನೆಯಲೇಬೇಕು, ಸ್ಮರಿಸಲೇಬೇಕು. ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನವನ್ನು ಕೊಡುವುದವಳಾದ್ದರಿಂದ ಅವಳು ದೇವಕಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ದೇವಕಿ ಅಂತ ಕೃಷ್ಣಾವತಾರದಲ್ಲಿ ಅವಳ ತಾಯಿಗೆ ಹೆಸರು, ಅದು ಬೇರೆ. ದೇವಕಿ ಅಂದರೆ ನೋಡಿ, ನಾವು ಈ ಥರ ಲೌಕಿಕದಲ್ಲಿ ಸ್ವಲ್ಪ ತೆಗೆದುಕೊಂಡ್ರೆ ದೇವರ ಬಗ್ಗೆ ಜ್ಞಾನ ಬರಬೇಕು ಅಂತಂದರೆ ಬ್ರಹ್ಮಾದಿಗಳೇ ಲಕ್ಷ್ಮೀ ದೇವಿಯನ್ನು ಮೊರೆ ಹೋಗಬೇಕು. ದೇವರ ಜ್ಞಾನ ಎಂಬುವ ಪೆಟ್ಟಿಗೆಯನ್ನು ತೆಗೆಯಲು ಲಕ್ಷ್ಮಿ ಎಂಬ ಕೀ ಬೇಕು. ಅದಕ್ಕೆ ಅವಳಿಗೆ ದೇವಕಿ ಅಂತ. ದೇವಕಿ ದೇವರ ಜ್ಞಾನವನ್ನು ಪಡೆದುಕೊಳ್ಳಲು ಲಕ್ಷ್ಮಿ ಎಂಬ ಕೀ ಬೇಕು.
ನಮಗೂ ಲಕ್ಷ್ಮಿ ಎಂಬಕಿ ದೇವರ ಜ್ಞಾನವನ್ನು, ದೇವರ ಬಗ್ಗೆ ಸ್ವಲ್ಪವಾದರೂ ತಿಳುವಳಿಕೆ ಬರಲು, ದೇವರನ್ನು ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಲಕ್ಷ್ಮೀನೂ ಮುಖಾಂತರನೇ ನಾವು ಹೋಗಬೇಕಾಗತ್ತೆ. ಹಾಗಾಗಿ ಲಕ್ಷ್ಮೀದೇವಿ ಬೇಕು. ಇದರಲ್ಲಿ ಒಂದು ಉದಾಹರಣೆ ಬರುತ್ತೆ ನಮಗೆ. ನಾವು ಎಲ್ಲ ಹಾಡನ್ನು ಬಹಳವಾಗಿ ಹೇಳ್ತೇವೆ, ದಾಸರ ಪದಗಳನ್ನು ಹೇಳ್ತೇವೆ. ಲಕ್ಷ್ಮೀದೇವಿಯನ್ನಂತೂ ಬಹಳ ಅದ್ಭುತವಾಗಿ ಕರಿತೇವೆ. ಲಕ್ಷ್ಮೀದೇವಿಯನ್ನು ಕರಿತೇವೆ. ಹೇಗೆ ಕರಿತೇವೆ ನಾವು? ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರಿತೇವಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಲ್ಲಿ ಶುಕ್ರವಾರದ ಸಂಜೆಯ ವೇಳೆಗೆ ಅಂತ ಬರುತ್ತೆ. ಹೆಜ್ಜೆಯ ಮೇಲೆಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲುಗಳ ದನಿಯ ತೋರುತ ಅಂತ ಬರುತ್ತೆ. ಲಕ್ಷ್ಮೀ ಬಾರಮ್ಮ ಅಂತೀವಿ. ನಮಗೆ ಲಕ್ಷ್ಮಿನ ಕರಿಬೇಕಾದ್ರೆ ನಾರಾಯಣ ಸ್ಮರಣೆ ಬರಲ್ಲ. ನಮಗೆ ಲಕ್ಷ್ಮಿ ಬೇಕು, ನಾರಾಯಣ ಬೇಡ. ಹಾಗಾಗಿ ಲಕ್ಷ್ಮಿಯನ್ನು ಕರಿತೇವೆ ನಾವು. ಹೇಗೆ ಕರಿತೇವೆ? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ದನಿಯ ತೋರುತ ಅಂತೀವಿ. ಒಂದು ಇದರಲ್ಲಿ ಸ್ವಲ್ಪ ಲಾಜಿಕ್ ಆಗಿ ನಾವು ಉಪಯೋಗಿಸಿದ, ಹೆಜ್ಜೆಯ ಮೇಲೊಂದು ಹೆಜ್ಜೆ ಕಾಲಂದ್ರೆ ಅದು ಸೌಂದರ್ಯ, ಸ್ವಂತ ಗಜಗಮನೆ, ನಿಧಾನವಾಗಿ ನಡೆದುಕೊಂಡು ಬರ್ತಾಳೆ. ಇದನ್ನೆಲ್ಲ ಒಂದು ಅಲಂಕಾರದಲ್ಲಿ. ಶಾಸ್ತ್ರ ರೀತಿಯಲ್ಲಿ ತೆಗೆದುಕೊಂಡು ಬಿಟ್ರೆ ಲಾಜಿಕ್ ನೋಡಿ. ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಕ್ಕುತ, ಅವಳು ಒಂದು ಹೆಜ್ಜೆ ಇಟ್ಲು, ಆ ಹೆಜ್ಜೆ ಮೇಲೆ ಮತ್ತೆ ಹೆಜ್ಜೆ ಇಟ್ಲು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅಂದ್ರೆ ಮುಂದೆ ಎಲ್ಲೋಕ್ಕಲ್ಲ, ಹೆಜ್ಜೆನೇ ಇಲ್ವಲ್ಲ. ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ ಅಂದ್ರೆ ಹೆಜ್ಜೆ ಇದೆ, ಅದ್ರ ಮೇಲೆ ಅವಳು ಹೆಜ್ಜೆ ಇಡ್ತಾ ಹೋಗ್ತಾ ಇರ್ತಾಳೆ, ಬರ್ತಾಳೆ. ಹೆಜ್ಜೆಯ ಮೇಲೆ ಒಂದು ಹೆಜ್ಜೆ ಇಡ್ತಾ ಅಂತ ಕರಿತೀವಿ ನಾವು. ಈಗ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಲಿಕ್ಕೆ ಮುಂದೆ ಹೆಜ್ಜೆ ಇಟ್ಟಿರ್ತಾನೆ ಹೆಜ್ಜೆ ಇಡೋದು. ಒಂದು ಹೆಜ್ಜೆ ಇಡ್ತಾಳಪ್ಪ, ಆ ಹೆಜ್ಜೆ ಮೇಲೆ ಇನ್ನೊಂದು ಕಾಲು ಇಟ್ಲು, ಮುಂದೆ ಎಲ್ಲಿ ಇಡ್ತಾಳೆ? ಹಾಗಾಗಿ ಆವಾಗ ಅರ್ಥ ಏನು ಅಂತಂದ್ರೆ ಹೇಳ್ತಾರೆ, ನಾರಾಯಣನ ಹೆಜ್ಜೆಯ ಮೇಲೆ ಅವಳು ಹೆಜ್ಜೆ ಹೇಳ್ಕೊಂಡು ಬರ್ತಾಳೆ. ನಾರಾಯಣನನ್ನು ಕರೆಯಿರಿ, ನಾರಾಯಣನನ್ನು ಲಕ್ಷ್ಮೀ ಸಮೇತನಾಗಿ ನಾರಾಯಣನನ್ನು ಕರೆಯಿರಿ. ನಾರಾಯಣನ ಹೆಜ್ಜೆಯ ಮೇಲೆ ತನ್ನ ಹೆಜ್ಜೆಯನ್ನಿಟ್ಟು ಬಿಟ್ಟು ಲಕ್ಷ್ಮೀ ಬರ್ತಾಳೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಾರಾಯಣನ ಹೆಜ್ಜೆಯ ಮೇಲೆ ನಿನ್ನ ಹೆಜ್ಜೆಯನ್ನಿಟ್ಟು ಬಾ ಅಂತ ಕರೆದ್ರೆ ಲಕ್ಷ್ಮಿ ಸಂತೋಷದಿಂದ ಬರ್ತಾಳೆ. ಇಲ್ಲದಿದ್ದರೆ ಲಕ್ಷ್ಮಿ ನಮಗೆ ಏನೋ ಒಂದು 4 ಕಾಸು ಕೊಟ್ಬಿಟ್ಟು ನಮ್ಮನ್ನು ಉದ್ಧಾರ ಮಾಡುವ ಕಡೆಗೆ ನೋಡಲ್ಲ ಲಕ್ಷ್ಮೀದೇವಿ. ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತಾ ಅಂತಾರೆ. ಗೆಜ್ಜೆ ಕಾಲುಗಳ ದನಿ ಅಂತಂದ್ರೆ ಏನು ನೋಡಿ? ಕಾಲಿಗೆ ಗೆಜ್ಜೆಯನ್ನು ಕಟ್ತಾರೆ. ಗೆಜ್ಜೆಯಲ್ಲಿ ಸಣ್ಣ ಸಣ್ಣ ಮಣಿಗಳಿದೆ, ಅದನ್ನು ಕಟ್ಟಿರ್ತಾರೆ. ಆ ಮಣಿಗಳು ವೇದ ತತಿಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ. ಆ ಧ್ವನಿ ವೇದಗಳ ಕಲರವ ಮಾಡುತ್ತಾ ಅವಳು ಬರಬೇಕು. ವೇದಗಳ ಸಮೇತವಾಗಿ ಆ ಗೆಜ್ಜೆಯ ಧ್ವನಿಯಲ್ಲಿ ವೇದಗಳನ್ನು ಕಾಣಬೇಕು. ಅವಳು ಮನೆಯಲ್ಲಿ ಹೆಜ್ಜೆ ಇಟ್ಲು ಅಂದ್ರೆ, ನಾರಾಯಣನ ಸಮೇತ ಹೆಜ್ಜೆ ಇಟ್ಲು ಅಂದ್ರೆ, ಅದರಿಂದ ಬರುವ ಅವಳಿಂದ ನಮ್ಮ ಯೋಗ್ಯತೆ ಅನುಸಾರವಾಗಿ ಅವಳಿಗೆ ಅನುಸಂಧಾನ ಮಾಡಬೇಕು. ವೇದದ ಅನುಸಾರಿಯಾದ ಗ್ರಂಥಗಳ ಜ್ಞಾನದ ಕಲರವವನ್ನು ನಮಗೆ ಕೊಡಪ್ಪ. ಲಕ್ಷ್ಮಿ ಅನುಗ್ರಹ ಈ ಒಳಗಿನ ಅನುಸಂಧಾನ ಹಾಡುಗಳಲ್ಲಿ ಬಹಳ ಇದೆ. ಹೀಗೆ ನಾವು ಮಾಡಬೇಕು ಹೊರತು ಸುಮ್ಮನೆ ರಾಗಬದ್ಧವಾಗಿ ಹೇಳ್ತೀವಿ. ರಾಗಬದ್ಧವಾಗಿ ಹೇಳಬೇಕು, ಇಲ್ಲ ಅಂತಲ್ಲ. ರಾಗದ ಜೊತೆಗೆ ಭಗವಂತನ ಬಗ್ಗೆ ಅನುರಾಗವನ್ನು ಸೇರಿಸಿಕೊಳ್ಬೇಕು. ಭಗವಂತನ ರಹಿತವಾಗಿ ಲಕ್ಷ್ಮಿಯನ್ನು ನಾವು ಕರೆದರೆ, ಪೂಜಿಸಿದರೆ ಲಕ್ಷ್ಮೀದೇವಿ ಒಪ್ಪುವುದಿಲ್ಲ. ನಾವು ಏನು ಲಕ್ಷ್ಮೀದೇವಿಗೆ ಕೇಳಿದರೂ ಕೂಡ ಲಕ್ಷ್ಮೀದೇವಿ ಭಗವಂತನ ಕಡೆಗೆ ನೋಡ್ತಾಳೆ. ಭಗವಂತ ಇವಳಿಗೆ ಕೊಡು ಅಂದರೆ ಇವಳು ಕೊಡ್ತಾಳೆ ಹೊರತು ಲಕ್ಷ್ಮೀದೇವಿ ಕೊಡಲಿಕ್ಕೆ ಆಗೋಲ್ಲ. ನಮಗೆ ಯಾಕೆ ಈ ಥರ ದರಿದ್ರಗಳು ಬರುತ್ತೆ, ಅನವಸ್ಥೆಗಳು ಬರುತ್ತೆ ಅಂದರೆ ನಾವು ಪೂಜೆಯ ಕ್ರಮವನ್ನು ಎಂದೂ ಸರಿಯಾಗಿ ಮಾಡೋದಿಲ್ಲ. ನಮ್ಮದೇನಂತಾರೆ ಶಾರದಲ್ಲಿ, ಇದಕ್ಕೆ ಢಂಬಾಚಾರದ ಪೂಜೆ ಅಂತಾರೆ. ಢಂಬಾಚಾರ, ಮನಸ್ಸೆಲ್ಲೋ ಪೂಜೆಯಲ್ಲೋ ಕೂತ್ಕೊಂಡಿರೋದು ಅಷ್ಟೇನೆ. ಅದು ಹೇಳ್ತಾ ಇರುತ್ತೆ, ಪಾಡಿಗೆ ಹಾಡು ಬಾಯಿ ಹೇಳ್ತಾ ಇರುತ್ತೆ, ಮನಸ್ಸೆಲ್ಲೋ ಓಡ್ತಾ ಇರುತ್ತೆ. ಈ ಟೇಪ್ ರಿಕಾರ್ಡಲ್ಲಿ ಹಾಕಿಬಿಟ್ರೆ ಹಾಡು ಬರ್ತಾ ಇರುತ್ತೆ. ಆ ಟೇಪ್ ರಿಕಾರ್ಡ್ ಮಷಿನ್ಗೆ ಅಂದರೆ ಜ್ಞಾನ ಬರುತ್ತಾ? ಇಲ್ಲ, ನಮ್ಮದು ಹಂಗೇನೆ. ಹಾಗೆ ನಾವು
ಲಕ್ಷ್ಮಿಯನ್ನು ಕರೆಯಬೇಕು ಅಂತಂದ್ರೂ ನಾವು ಆ ಥರ ಕರೆಯಬೇಕಾಗತ್ತೆ ಅಂತ ಉದಾಹರಣೆ ಕೊಟ್ಟೆ ಅಷ್ಟೇನೆ. ಈ ಕಾಲದಲ್ಲಿ ಅರಿಯಳು ಅವಳು ಯಾವ ಕಾಲದಲ್ಲೂ ಭಗವಂತನ ಬಗ್ಗೆ ಗುಣಗಳನ್ನು ಅರಿಯಲಿಕ್ಕೆ ಆಗೋದಿಲ್ಲ. ಕಾಲತಃ ರೂಪತಃ ಸಮಳು ಭಗವಂತನಿಗೆ, ಕಾಲತಃ ದೇಶತಃ ಸಮಳು ಭಗವಂತನಿಗೆ, ಗುಣತಃ ರೂಪತಃ ಸಮಳಲ್ಲ ಲಕ್ಷ್ಮೀದೇವಿ. ಅದಕ್ಕೆ ಅವಳಿಗೆ ಸಮಳು ಅಂತ ಕರೀತಾರೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅದು ಶ್ರುತಿಗೀತೆಯಲ್ಲಿ ಬಹಳ ವಿವರವಾಗಿ ಬರುತ್ತೆ ದಶಮಸ್ಕಂದದಲ್ಲಿ. ಹಾಗಾಗಿ ಲಕ್ಷ್ಮೀದೇವಿಗೆ ಈ ಪಾಡು ಅಂದರೆ ನಮ್ಮಂಥವರ ಪಾಡೇನು? ಅವಳೇ ಸ್ವತಃ ಅವಳು ಹೇಳ್ಕೊಳ್ತಾಳೆ. ನಾವು ಹೇಳ್ಕೊಳ್ಳುವುದಿಲ್ಲ, ನಾವು ಹೇಳ್ಕೊಳ್ಳಲ್ಲ. ನಮಗೆ ಗೊತ್ತು ಅಂತಲೇ ನಾವು ಹೇಳ್ತೀವಿ. ಅಯ್ಯೋ ಕೃಷ್ಣನ ಗೊತ್ತು ಬಿಡು, ಅಯ್ಯೋ ರಾಮನ ಗೊತ್ತು ಬಿಡು ಅಂತೀವಿ. ಹಾಗೆ ನಮ್ಮ ಪಾಡೇನು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಉಪಾಸನೆ ಹೀಗೆ ಮಾಡ್ಕೊಳ್ತಾ ಬಂದರೆ ಏನಾಗತ್ತೆ ಅಂದರೆ ಅವನವನ ಯೋಗ್ಯತೆಯ ಅನುಸಾರವಾಗಿ ಅವನಿಗೆ ಅಪರೋಕ್ಷವಾಗಿ ಅವನ ಯೋಗ್ಯತೆಗೆ ಅನುಸಾರವಾಗಿ ಅವನು ಸುಖವನ್ನು ಹೊಂದುತ್ತಾನೆ. ಇದು ಅವಶ್ಯವಾಗಿ ಈ ರೀತಿ ಮಾಡಬೇಕೆಂಬುದು ಇದರ ತಾತ್ಪರ್ಯ ಅಂತ ದಾಸರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕ್ಷೀರದಧಿ ನವನೀತ ಘೃತದೊಳು ಸೌರಭರ ಸಾಹ್ವಯ ನೆನೆಸಿ ಶಾಂತಿರಮಣ ಜ್ಞಾನ ಕ್ರಿಯ ಇಚ್ಛಾ ಶಕ್ತಿ ಎಂದೆಂಬ ಈರೆರಡು ನಾಮದಲ್ಲಿ ಕರೆಸುವ ಭಾರತೀ ವಾಗ್ದೇವಿ ವಾಯು ಸರೋರುಹಾಸನರಲ್ಲಿ ನೆಲೆಸಿಹರು ಎಲ್ಲ ಕಾಲದಲ್ಲಿ. ಜೀವನ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು ಬಿಂಬನಾದ ಪರಮಾತ್ಮನಲ್ಲಿ ಇರಬೇಕಾದ ಕ್ರಮವನ್ನು ಹೇಳ್ತಾರೆ. ನೋಡಿ, ಇಲ್ಲಿ 4 ಹೇಳ್ತಾರೆ. ಕ್ಷೀರ ಹಾಲು, ಹಾಲಿಗೆ ಸದೃಶವಾದುದು ಯಾವುದು? ಜ್ಞಾನ. ಇದು ಒಂದು. ಎರಡನೆಯದು ದಧಿ, ಮೊಸರು. ಮೊಸರಿಗೆ ಸದೃಶವಾದದ್ದು ಕ್ರಿಯಾ, ಅದು ವ್ಯಾಪಾರ. ಮೊಸರಿನಿಂದ ಆಗತಕ್ಕದ್ದು ಬೆಣ್ಣೆ, ನವನೀತ. ಮೊಸರು ಕಡಿದರೆ ಬೆಣ್ಣೆ, ನವನೀತ ಬೆಣ್ಣೆಗೆ ಸದೃಶ. ಬೆಣ್ಣೆಯಿಂದ ಆಗತಕ್ಕದ್ದು ಘೃತ, ತುಪ್ಪ. ತುಪ್ಪಕ್ಕೆ ತುಪ್ಪ. ಇಚ್ಛಾ ಕಾಮನ ಘೃತ, ತುಪ್ಪಕ್ಕೆ ಸದೃಶ. ತುಪ್ಪದಿಂದ ಆಗತಕ್ಕದ ಭೋಗ, ತುಪ್ಪದಿಂದ ಆಗತಕ್ಕಂತಹ ಭೋಗ ಸುಖ. ಶಕ್ತಿ ಪರಮಾತ್ಮ ಜೀವರ ಪರ. ಕ್ಷೀರ ಎಂಬುದು ನಾವು ಗೋಸ್ತನದಿಂದ ಕರೆಯಬೇಕು, ಗೋವಿನ ಹಾಲು. ಗೋವು ಅಂದರೆ ಹೇಳಬೇಕಾಗಿಲ್ಲ, ಅದು ಬೇರೆ ಥರ ಗೋವುಗಳು ಇರ್ತವೆ. ಗೋಸ್ತನದಿಂದ ಕ್ಷೀರ ಕರಿಬೇಕು, ಗೋಸ್ತನದಿಂದ ಕ್ಷೀರ ಕರಿಬೇಕು. ಕ್ಷೀರ ಕರೆದ್ರೆ ಜ್ಞಾನ ಬರುತ್ತೆ. ಜ್ಞಾನ ಎಂದರೆ ಈ ಪ್ರಕಾರ ಅಂದರೆ ಗುರುಗಳ ಸೇವೆ ಮಾಡಿ ಗುರುಗಳ ಮುಖಾಂತರ ಭಗವಂತನ ಜ್ಞಾನ ಉಪದೇಶ ಎಂಬ ಹಾಲು ಕರೆದುಕೊಂಡು ತಗೊಳ್ಳಬೇಕು. ಈ ತರಹ ಕ್ಷೀರ ಅಂತ ಹೆಸರು. ಆಮೇಲೆ ಅಕ್ಷೀರವನ್ನು ಕಾಸಿ ಹೆಪ್ಪು ಮಾಡಿದರೆ ಅದು ದಧಿ ಆಗತ್ತೆ, ಮೊಸರಾಗತ್ತೆ. ಅದರಲ್ಲಿ ಕ್ರಿಯಾ ಬರುತ್ತೆ. ಆ ಜ್ಞಾನವೆಂಬೋ ಹಾಲು ಒಂದಿರುತ್ತಲ್ವಾ, ಅದನ್ನು ಮನನ ಮಾಡಿದರೆ ಮನನ ಎಂಬ ರೂಪದಿಂದ ಕಾಸಿ ಪರಮಾತ್ಮನ ಗುಣ ವಿಚಾರವೆಂಬವನ್ನು ಮೊಸರಿನಿಂದ ಹೆಪ್ಪುಕೊಟ್ಟು ಜ್ಞಾನವೆಂಬ ಹಾಲನ್ನು ಧಾರಣೆ ಮಾಡೋಣ ಅಂದರೆ ಅದೇ ದೃಢಜ್ಞಾನ. ಮನನ ಎಂಬುದೇ ಮಾನಸಿಕ ಕ್ರಿಯಾ ಅಂತ ತಿಳಿದುಕೊಳ್ಬೇಕು. ದಧಿಯನ್ನು ಚೆನ್ನಾಗಿ ಮಥನ ಮಾಡಿದರೆ ಬೆಣ್ಣೆ ಬರುತ್ತೆ, ನವನೀತ. ಇಚ್ಛಾ, ದಧಿಸದೃಶವಾದ ದೃಢಜ್ಞಾನವನ್ನು ಮಥನ ಮಾಡಿದರೆ ವಾಸನಾ ಪ್ರತೀಕವಾಗಿ ಹೃದಯದಲ್ಲಿ ನಿಲ್ಲಿಸಿ ಇಚ್ಛಾ ಬಂದಂತೆ ಉಪಾಸನ ರೂಪವಾದ ಮಥನ ಮಾಡಿದರೆ ಬೆಣ್ಣೆ ಕಂಡಂತೆ ದೃಢಜ್ಞಾನವೆಂಬ ದಧಿಯಿಂದ ಬೆಣ್ಣೆ ಸದೃಶನಾದ ವಾಸನಾ ರೂಪ ವ್ಯಕ್ತವಾಗುತ್ತದೆ. ಇದು ಮಾನಸ ರೂಪ ಇಚ್ಛಾ ಅಂತ ಹೆಸರು. ಬೆಣ್ಣೆ ಕಾಸಿದರೆ ಘೃತಿ ಬರುತ್ತೆ, ತುಪ್ಪ ಬರುತ್ತೆ. ಶಕ್ತಿ ಎಂದರೆ ಬೆಣ್ಣೆ ಕಾಸೋದಕ್ಕೆ ಸದೃಶವಾದ ವಾಸನಾ ಪ್ರತೀಕ ಉಪಾಸನೆ ಮಾಡ್ತಾ ಬಂದರೆ ಅದು ಅದೃಶ್ಯವಾಗಿ ಘೃತ ಸದೃಶಿ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಸರ್ವಶಕ್ತಿ ಉಳ್ಳ ಪರಮಾತ್ಮ ಜೀವನ ಸ್ವರೂಪ ಯೋಗ್ಯತಾ ಎಂಬ ಶಕ್ತಿಯಿಂದ ಪ್ರತ್ಯಕ್ಷನಾಗ್ತಾನೆ. ಶಕ್ತಿ ಶಬ್ದ ಜೀವನ ಪರ ಹಾಗೂ ದೇವರ ಪರವಾಗಿ ನಾವು ಮಾಡಬೇಕು ಅಂತ ಈ ಥರ ಆಧ್ಯಾತ್ಮಿಕ ಚಿಂತನೆಯನ್ನು ಹೇಳ್ತಾರೆ. ಶಾಂತಿ ನಾಮಕ ಲಕ್ಷ್ಮೀಪತಿ ಅನಿರುದ್ಧ ಸೌರಭ ವಾಸ ನಿರೂಪನಾದ ರಸಾಮಯನಾಗಿ ಜ್ಞಾನಿಗಳು ಸ್ವೀಕಾರ ಮಾಡೋದಕ್ಕೆ ಸರ್ವಶ್ರೇಷ್ಠವಾದ ರಸನಾದ್ದರಿಂದ ರಸನಾಮದಿಂದ ರಸ ಎಂತೆನಿಸುತ್ತಾನೆ.
ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿ ಎಂದೆಂಬ ನಾಲ್ಕು ಈ ಎರಡು ನಾಮದಲ್ಲಿ ಕರೆಸುವ ಅಂತರ್ಗತನಾಗಿ ಕರೆಸಿಕೊಳ್ತಾನೆ. ಭಾರತೀ ದೇವಿಯರು ಜ್ಞಾನದಲ್ಲಿ ಅಂದರೆ ಭಾರತೀ ದೇವಿಯರು ಕ್ಷೀರದಲ್ಲಿ ಇರ್ತಾರೆ, ಸರಸ್ವತೀ ದೇವಿಯರು ಇಚ್ಛಾದಲ್ಲಿ ಅಂದರೆ ಮೊಸರಿನಲ್ಲಿ, ವಾಯುದೇವರು ಕ್ರಿಯಾದಲ್ಲಿ ಬೆಣ್ಣೆಯಲ್ಲಿ, ವಾಯುದೇವರು ಮೊಸರಿನಲ್ಲಿ, ಸರೋರುಹಾಸನ ಬ್ರಹ್ಮದೇವರು ಶಕ್ತಿಯಲ್ಲಿ ಇರ್ತಾರೆ. ಈ ನಾಲ್ವರಲ್ಲಿ ಲಿಂಗಭಂಗ ಆಗುವವರೆಗೂ ನಮ್ಮಲ್ಲಿ ನೆಲೆಸಿರ್ತಾರೆ, ಆವಾಸರಾಗಿರ್ತಾರೆ. ಕ್ಷೀರದದಿಗಳಲ್ಲಿ ಪೂರ್ವೋಕ್ತ ಪ್ರಕಾರ ಏನಾಗುತ್ತೆ ಅಂತಂದರೆ ಅನಿರುದ್ಧಾದಿ 4 ರೂಪದಿಂದ ದೇವರು ಇರ್ತಾನೆ. ಮೃತ ಭೋಜನ ಮಾಡಿ ಸುಖ ಹೊಂದಿದಂತೆ ಪ್ರತ್ಯಕ್ಷನಾದ ಪರಮಾತ್ಮನನ್ನು ಸಾಧನ ಸದಾ ಉಪಾಸನೆ ಮಾಡಬೇಕು ಅಂತ ದಾಸವರೇಣ್ಯರು ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ವಸುಗಳೆಂಟು ನವಪ್ರಜೇಶರು ಶ್ವಸನಗಣವೈವತ್ತು ಏಕಾದಶ ದಿವಾಕರರನಿತು ರುದ್ರರು ಅಶ್ವಿನಿಗಳೆರಡು ದಶವಿಹೀನ ಶತಾಖ್ಯ ಈ ಸುಮಸನರೊಳಗೆ ಚತುರಾತ್ಮ ನಿಯಾಮಿಸುವ ಬ್ರಹ್ಮ ಸಮೀರ ಖಗಪಮಣೀಂದ್ರರೊಳಗಿದ್ದು. ವಸುಗಳು ಅಷ್ಟವಸುಗಳು 8 ವಸುಗಳು ಗೊತ್ತು, ಭಾಗವತದಲ್ಲಿ ಎಲ್ಲ ಬರುತ್ತೆ ಅದು. ವಸುಗಳು ನವಪ್ರಜೇಶರು, ಏಕಾದಶ ದಿವಾಕರರು ಅಂದರೆ ಸೂರ್ಯರು, ಏಕಾಶ ರುದ್ರರು, ಶ್ವಸನಗಣ 50, ಅಶ್ವಿನಿಗಳು 2, ದಶವೀನ ಶತಾಖ್ಯ ಖಗ ಫಣೀಂದ್ರ ಬ್ರಹ್ಮ ಸಮೀರ ಒಳಗೆ ಇದ್ದು ಏನು ಮಾಡ್ತಾನೆ ಈ ದೇವರು ಈ ಸುಮನಸೊಳಗೆ ಚತುರಾತ್ಮ ನಿಯಾಮನಿಸ್ತಾನೆ ಅಂತ ಹೇಳ್ತಾರೆ. ಅಂದರೆ ವಸುಗಳು 8, ಅಗ್ನಿ ಮೊದಲಾದ ಅಷ್ಟವಸುಗಳು 8, ದಕ್ಷಾದಿ 9 ಪ್ರಜೇಶರರು, ಏಕಾದಶ 11 ಸೂರ್ಯಾದಿಗಳು, ವಿವಸ್ವಾದಿ ಸೂರ್ಯರು, ರುದ್ರರು, ಆಮೇಲೆ ಶ್ವಸನ ಗುಣ 50, ಮರುದ್ಗಣಗಳು 49, ಆಮೇಲೆ ಅಶ್ವಿನಿಗಳ ದೇವತೆಗಳು 2, ದಶವೀನ ಶತಾಖ್ಯ 10 ಕಡಿಮೆ 100 ಮತ್ತು 90 ಎಂದ ಇವೆಲ್ಲ ಸೇರಿಸಿದ್ರೆ 90 ಆಗತ್ತೆ. ಈ 90 ಮಂದಿ ಪ್ರಸಿದ್ಧರಾದ ತತ್ವಾಭಿಮಾನಿ ದೇವತೆಗಳು ಇವರೆಂಬ ಬ್ರಹ್ಮದೇವರು ಅಧಿಗಚ್ಛದವರು. ಈ 90 ಮಂದಿ ತತ್ವಾಭಿಮಾನಿಗಳೊಳಗೆ ಅಂತ್ಯಗಚ್ಛಾದವರು ತದನ್ಯರು ಕರ್ಮಜ ದೇವತೆಗಳು, ಅಜಾನಜರು ಎಂದು ಕರೆಸ್ತಾರೆ. ಖಗಪ ಅಂದರೆ ಯಾರು? ಗರುಡ ದೇವರು, ಪಕ್ಷಿಗಳಲ್ಲಿ ಶ್ರೇಷ್ಠರು. ಫಣೀಂದ್ರ ಸರ್ವಶ್ರೇಷ್ಠನಾದ ಶೇಷದೇವರು. ಬ್ರಹ್ಮ ಸಮೀರರು. ಈ ಬ್ರಹ್ಮ ಸಮೀರರು ಅಂದರೆ ಯಾರು? ವಾಯುದೇವರು. ವಾಯುದೇವರು ಇವರೆಲ್ಲರ ಅಂತರ್ಯಾಮಿಯಾಗಿ ಇರ್ತಾರೆ, ನಿಯಾಮಕರನ್ನು ಮಾಡ್ತಾರೆ. ನಮ್ಮ ಸ್ಥೂಲ ದೇಹದಲ್ಲಿ ನಿಂತುಕೊಂಡು ಬ್ರಹ್ಮ ಸಮೀರರು, ವಾಯುದೇವರು, ಬ್ರಹ್ಮದೇವರು ಗರುಡ ಶೇಷ ರುದ್ರರ ಅಂತರ್ಯಾಮಿಯಾಗಿ ಈ ತತ್ವಾದಿ ದೇವತೆಗಳ ಅಂತರ್ಯಾಮಿಗೆ ನಿಂತುಕೊಂಡು ಬಿಟ್ಟು ನಿಯಾಮಕರಾಗಿರ್ತಾರೆ. ಈ ಸುಮಸನರೊಳಗೆ ತದನ್ಯರಾದ ದೇವಗಂಧರ್ವರ ಪರ್ಯಂತ ದೇವತೆಗಳ ಒಳಗೆ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಗಳಲ್ಲಿ ಚತುರಾತ್ಮಕ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ 4 ರೂಪದಿಂದ ಪರಮಾತ್ಮ ಜ್ಞಾನ ಇಚ್ಛಾದಿ 4ರಲ್ಲಿ ತತ್ತನ್ನಾಮದಿಂದ ಇದ್ದು ನಿಯಾಮಿಸುತ್ತಾನೆ. ಯಾರಾದರೂ ತತ್ವಾಭಿಮಾನಿ ದೇವತೆಗಳಾಗಲಿ ಅಥವಾ ವಾಯು ಬ್ರಹ್ಮರಾಗಲಿ ಇವರು ಯಾರೂ ಸ್ವತಂತ್ರರಲ್ಲ. ಇವರೊಳಗೆ ಪರಮಾತ್ಮ ಇದ್ದು ನಡೆಸಿದರೆ ನಡೆಸ್ತಾರೆ. ನಮ್ಮ ದೇಹದಲ್ಲಿ ಪ್ರತಿಯೊಂದರಲ್ಲೂ ಇದ್ದು ಬಿಟ್ಟು ಇವರು ತತ್ವಾಭಿಮಾನಿ ದೇವತೆಗಳ ದ್ವಾರ ನಮ್ಮಲ್ಲಿ ಕ್ರಿಯೆಯನ್ನು ಮಾಡಿಸ್ತಾನೆ. ಆದ್ದರಿಂದ ನಾವು ಇವರೆಲ್ಲರ ಒಳಗೂ ಭಗವಂತ ಇದ್ದು ಮಾಡಿಸ್ತಾನೆ. ಭಗವಂತನನ್ನೇ ನಾವು ನೇರವಾಗಿ ಚಿಂತಿಸಬೇಕು ಅಂದರೆ ಸಲ್ಲದು, ತತ್ವಾಭಿಮಾನಿಗಳ ಮೂಲಕವೇ ಹೋಗಬೇಕು. ತತ್ವಾಭಿಮಾನಿ ದೇವತೆಗಳಿಗೆ ಮೂಲಕವಾಗಿಯೇ ನಾವು ಚಿಂತಿಸಬೇಕು ಅಂತ ಹೇಳ್ತಾರೆ, ಪ್ರೇರಣೆ ಮಾಡ್ತಾನೆ ಅಂತ ತಾತ್ಪರ್ಯ. ಆಮೇಲೆ ಮುಂದೆ ಹೇಳ್ತಾರೆ, ತೋರು ತಿಪ್ಪನು ಚಕ್ರದಲ್ಲಿ ಹಿಂಕಾರ ನಾಮಕ ಶಂಕದಲ್ಲಿ ಪ್ರತಿಹಾರ ಗದೆಯಲಿ ನಿಧನ ಪದ್ಮದಲ್ಲಿ ಪ್ರಸ್ತಾವ ಕಾರುಣಿಕನು ಉದ್ಗೀತ ನಾಮದಿ ಮಾರಮಣ ನೈರೂಪಗಳ ಶಂಕಾರಿ ಮೊದಲಾದ ಎದೆಗಳಳು ಸ್ಮರಿಸಿ ಧರಿಸುತ್ತಿರು. ಈಗ ಶಂಖಚಕ್ರ ಮುದ್ರೆಗಳನ್ನು ನಾವು ಧರಿಸ್ತೀವಲ್ಲ, ಅದರ ಬಗ್ಗೆ ಹೇಳ್ತಾರೆ. ಚಕ್ರದಲ್ಲಿ ಹಿಂಕಾರ ನಾಮಕನಾದ ಪರಮಾತ್ಮ ಇರ್ತಾನೆ. ಹಿಂಕಾರ ನಾಮಕನಾದ ಪರಮಾತ್ಮ ಚಕ್ರದಲ್ಲಿ ಇರ್ತಾನೆ. ಶಂಖದಲ್ಲಿ ಹೀಂಕಾರ ನಾಮಕ ಕೃದೋಲ್ಕ ರೂಪದಿಂದ ಇರ್ತಾನೆ. ಶಂಖದಲ್ಲಿ ಪ್ರತಿಹಾರ ನಾಮಕ ಪರಮಾತ್ಮ ಮಹೋಲ್ಕದಿಂದ ಇರ್ತಾನೆ. ಗದಾ ಅಂದರೆ ನಿಧನ ಅಂತ ನಿಧನದಿಂದ ಅಲ್ಲಿ ವೀರೋಲ್ಕನಾಗಿ ಭಗವಂತ ಇರ್ತಾನೆ. ಪದ್ಮದಲ್ಲಿ ಪ್ರಸ್ತಾವದಲ್ಲಿ ದುರ್ಗ ರೂಪದಿಂದ ಇರ್ತಾನೆ. ನಾರಾಯಣ ಮುದ್ರೆಯಲ್ಲಿ ಉದ್ಗೀತ ನಾಮಕ ಪರಮಾತ್ಮ ಸಹಸ್ರಲೋಕದಿಂದ ಇರ್ತಾನೆ ಅಂತ ನಾವು ಚಿಂತಿಸಬೇಕು. ಭಗವದ್ ರೂಪವನ್ನು ಚಿಂತಿಸಬೇಕಾಗತ್ತೆ ಈ ಧಾರಣೆ ಮಾಡಬೇಕಾದ್ರೆ. ಮುಂದೆ ಹೇಳ್ತಾರೆ,
ದ್ವಾದಶ ನಾಮಗಳಿಗೆ ಏನು ಹೇಳ್ತಾರೆ? 1 ಕೃದೋಲ್ಕ, 2ನೇದು ಮಹೋಲ್ಕ, 3 ವೀರೋಲ್ಕ, 4 ದ್ಯುಲ್ಕ, 5 ಸಹಸ್ರೋಲ್ಕ. 5 ಭಗವದ್ ರೂಪಗಳು ಅಭಿಮಾನಿಗಳಾಗಿ ಬ್ಯಾರೆ ಇರೇ. ಈ 5 ರೂಪಗಳಿಗೆ ಏನಂತಂದ್ರೆ ತಮ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ 5 ಅವಿದ್ಯೆಗಳು ದೇಹದಲ್ಲಿ ಇವೆ ಅಂತ ಸಂಧ್ಯಾಂತರದಲ್ಲಿ ನಾವು ಹಿಂದೆ ನೋಡಿದ್ದೀವಿ. ಪಂಚಮಹಾಯಜ್ಞ ಸಂಧಿಯನ್ನು ನಾವು ಚಿಂತನೆ ಮಾಡಬೇಕಾಗಿ ಹೇಳಿದ್ದೇವೆ. ತನ್ನಾಮಕ ನರಕಗಳು ಇವೆ. ಆ ನರಕಾಭಿಮಾನಿ ದೇವತೆಗಳು ಭಗವದ್ ರೂಪಗಳೇ ಇದೆ. ಆ ಪಂಚಮುದ್ರಾಂತರದ ಪರಮಾತ್ಮ ರೂಪಗಳೇ ಪಂಚ ಅವಿದ್ಯೆಗಳನ್ನು ಪರಿಹರಿಸಿ ಆ ಪಂಚ ನರಕಗಳನ್ನು ನಮಗೆ ಕೊಡದೆ ಪರಿಹಾರ ಮಾಡ್ತದೆ ಅಂತ ಅನುಸಂಧಾನ ಮುದ್ರಾಧಾರಣೆಯಲ್ಲಿ ಇರಬೇಕಾದರೆ, ಮುದ್ರೆಯನ್ನು ಹಾಕಿಕೊಳ್ಳಬೇಕಾದರೆ ನಮಗೆ ಇರಬೇಕು. ಈ ಕ್ರಮದಿಂದ ನಾವು ಮಾಡಿಕೊಂಡರೆ ಭಗವಂತ ಒಲಿಯುತ್ತಾನೆ, ಧಾರಣೆ ಮಾಡಬೇಕೆಂದು ದಾಸವರೇಣ್ಯರು ಅದ್ಭುತವಾಗಿ ಹೇಳಿಕೊಳ್ತಾರೆ. ಮುಂದೆ ಹೇಳ್ತಾರೆ, ತನುವೆ ರಥ ವಾಗಾಭಿಮಾನಿಯ ಗುಣ ಎನಿಸುವಳು, ಶ್ರೋತ್ರದಳು ರೋಹಿಣಿ ಶಶಾಂಕರು ಪಾಶಪಾಣಿಗಳ ಅಶ್ವಯಂದೆನಿಸಿ, ಇರನು ಸಂಜ್ಞಾದೇವಿಯರು ಇಹರು ಅನಳ ಲೋಚನ ಸುತ ನೆನೆಸುವ ಪ್ರಣವ ಪಾದ್ಯ ಪ್ರಣನಾಮಕ ರಥಿಕ ನೆನೆಸುವನು. ಈಗ ನಮ್ಮ ದೇಹದಲ್ಲಿರುವ ಒಳಗಡೆ ಇರುವ ಎಲ್ಲ ಅವಯವಗಳಲ್ಲಿ, ಎಲ್ಲ ನಾಡಿಗಳಲ್ಲಿ ಬಂದರೂ ಈ ಗ್ರಂಥದಲ್ಲಿ ಮುಂದೆ ಬರುವುದೆಲ್ಲ ಅದೇನೆ. ಭಾರತದ ಅನಂತ ರೂಪಗಳ ಚಿಂತನೆ ಆಗತ್ತೆ. ಈಗ ಈ ದೇಹವನ್ನು ರಥ ಎಂದು ತಿಳಿದುಕೊಳ್ಳಬೇಕು, ರಥದ ಅನುಸಂಧಾನ ಮಾಡಬೇಕು. ತನುವೇ ರಥ, ತದಭಿಮಾನಿ ಬ್ರಹ್ಮದೇವರು. ನಮ್ಮ ವಾಕ್ಯಗಳಿಗೆ ಅಭಿಮಾನಿಯ ಸರಸ್ವತೀ ದೇವಿಯರು ಕುದುರೆಗೆ ಕಟ್ಟಿದ ಹಗ್ಗ. ಕಿವಿಗಳ ಅಭಿಮಾನಿಗಳು ಚಂದ್ರದೇವರು ಮತ್ತು ರೋಹಿಣಿ ದೇವಿ. ನೇತ್ರಾಭಿಮಾನಿಯಾದವರು ಸೂರ್ಯದೇವರು, ಅವನ ಪತ್ನಿ ಸಂಜ್ಞಾದೇವಿಯರು. ಅಶ್ವ 4 ಮಂದಿ ಕುದುರೆಗಳು ಇವರೆಲ್ಲ. ರಥ ಕುದುರೆಗಳಿಂದ ಹೇಗೆ ಸಂಚಾರ ಮಾಡ್ತಾದೋ ಶ್ರವಣಾಭಿಮಾನಿಗಳು, ನೇತ್ರಾಭಿಮಾನಿಗಳು ಶ್ರವಣ ದರ್ಶನಾದಿಗಳ ದ್ವಾರ ದೇಹವನ್ನು ಹಾಗೆ ಸಂಚಾರ ಮಾಡಿಸ್ತಾರೆ. ನೋಡಿ, ದೇಹ ರಥ, ಸರಸ್ವತಿ ಹಗ್ಗ, ಕುದುರೆಗೆ ಕಟ್ಟಿದ ಹಗ್ಗ. ಶಶಾಂಕ, ರೋಹಿಣಿ, ಇನ, ಸಂಜ್ಞಾದೇವಿ ಇವು ಕುದುರೆಗಳು. ನಮ್ಮ ಕಿವಿಗಳು, ನೇತ್ರಗಳು ಇವನ್ನ ಸರಸ್ವತೀ ದೇವಿ ಹಗ್ಗದಿಂದ ಕಟ್ಟಿರ್ತಾಳೆ. ನಾವು ಸರಸ್ವತಿಯನ್ನು ಆ ಹಗ್ಗವನ್ನು ಸಡಿಲ ಮಾಡಿದರೆ ಏನಾಗುತ್ತೆ? ನಮ್ಮ ಇಂದ್ರಿಯಗಳೇ ಅಶ್ವಗಳು ಅಂದರೆ ಆ ಸಡಿಲವನ್ನು ಮಾಡಿದರೆ ನಾವು ಅದು ಬೇರೆ ಬೇರೆ ಕಡೆಗೆ ಎಳೆದುಕೊಂಡು ಹೋಗುತ್ತೆ ರಥವನ್ನು. ಒಂದು ನೇರ ದಾರಿಯಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ದಾರಿಯಲ್ಲಿ ನಾವು ಹೋಗಬೇಕೆಂದರೆ ಸರಸ್ವತಿಯನ್ನು, ತದಂತರ್ಗತ ವಾಯುದೇವರನ್ನು ನಾವು ಧ್ಯಾನಿಸಬೇಕು. ಈ ಶಶಾಂಕ, ರೋಹಿಣಿ, ಇನ, ಸಂಜ್ಞಾದೇವಿಯರನ್ನು ನಾವು ಧ್ಯಾನಿಸಬೇಕು. ಅವರ ಮುಖಾಂತರ ಸರಸ್ವತೀ ದೇವಿ, ಅವರ ಮುಖಾಂತರ ವಾಯುದೇವರು, ಹಾಗೆ ನಾವು ಧ್ಯಾನಿಸಬೇಕು. ಈ ರೀತಿಯಾಗಿ ನಮ್ಮ ರಥದಲ್ಲಿ ಧ್ಯಾನಿಸಿದರೆ ನಮ್ಮ ರಥ ಸರಿಯಾದ ದಾರಿಯಲ್ಲಿ ಹೋಗುತ್ತೆ. ಇಲ್ಲ ಅಂದರೆ ರಥ ನಾವು ಕೂತಿರ್ತೀವಿ, ದೇಹ ರಥ ಇರುತ್ತೆ, ಎಲ್ಲೋ ಕರೆದುಕೊಂಡು ಹೋಗ್ತಾ ಇರುತ್ತೆ. ಹಾಗಿರುತ್ತೆ. ಪಾಶಪಾಣಿ, ಪಾಣ್ಯಾಭಿಮಾನಿ ದಕ್ಷ ಪಾಶಾದಿ ಕುದುರೆಗಳು ಕಟ್ಟಕ್ಕೆ ಹಗ್ಗ ಆಗಿರ್ತಾನೆ ಅಂತಲೂ ಹೇಳ್ತಾರೆ. ಆಮೇಲೆ ಮನೋಭಿಮಾನಿಯಾದ ರುದ್ರದೇವರು ಈ ಕುದುರೆಗಳ ಬಾಯಿಯಲ್ಲಿ ಲಗಾಮ್ ಹಾಕಿರ್ತಾರೆ ನೋಡಿ. ಆ ಲಗಾಮು ರುದ್ರದೇವರು, ಮನೋಭಿಮಾನಿ ರುದ್ರದೇವರು ಆ ಲಗಾಮನ್ನು ಕಡಿಮೆ ಮಾಡಿದರು ಅಂತಂದರೆ ಎತ್ತಲಗ ಹೋಗ್ತಾ ಇರುತ್ತೆ. ರುದ್ರದೇವರನ್ನು ನಾವು ಕೇಳಿಕೊಳ್ಳಬೇಕು. ಏನು ಕೇಳ್ಕೊಳ್ಬೇಕು? ತೈಲಧಾರೆಯಂತೆ ನಮಗೆ ಹರಿಯ ನೆನಪನ್ನು ಕೊಡು ಶಂಭೋ ಅಂತ ಹೇಳ್ತಾರಲ್ಲ ದಾಸವರೇಣ್ಯರು. ಹಾಗೆ ನಮಗೆ ಭಗವಂತನ ಬಗ್ಗೆ ತೈಲಧಾರೆಯಂತೆ ಮನಸ್ಸು ಕೊಡಪ್ಪ ಅಂತ ಅವನಿಗೆ ಕೇಳ್ಕೊಳ್ಬೇಕು. ಓಂಕಾರ, ಆಮೇಲೆ ಓಂಕಾರ ಪ್ರತಿಪಿತನಾದ ಶ್ರೀ ಬಿಂಬರೂಪಿಯಾದ ಪರಮಾತ್ಮ ಸಾರಥಿ ರಥಿಕ ಎನಿಸ್ತಾನೆ, ಪ್ರಭು ಅನಿಸ್ತಾನೆ. ರಥಿಕ ಅಂತಲೇ ಸಾರಥಿ ಅಲ್ಲ, ನಮ್ಮಲ್ಲಿ ಕುಳಿತುಕೊಂಡು ಬಿಟ್ಟು ರಥಿಕ ದೇಹ ರಥಾಂತರ್ಗತನಾಗಿ ಪ್ರಭು ಅನಿಸಿಕೊಳ್ತಾನೆ. ಪ್ರಾಣನಾಮಕ ವಾಯುದೇವರು ಸೂತರಾಗ್ತಾರೆ, ಸಾರಥಿ ಆಗ್ತಾರೆ. ಭಗವಂತ ಪ್ರಭು ನಮ್ಮ ಹೃದಯದಲ್ಲಿ ಕುಳಿತುಕೊಂಡಿರ್ತಾನೆ, ವಾಯುದೇವರು ಓಡಿಸ್ತಾ ಇರ್ತಾರೆ ಅಂತ ತಾತ್ಪರ್ಯ. ಅಂದರೆ ಇದರಲ್ಲಿ ನಾವೇನು ತಿಳ್ಕೋಬೇಕು ಅಂದರೆ, ರಥಿಕನ ಆಜ್ಞಾ ವಾಯುದೇವರಿಗೆ, ವಾಯುದೇವರ ಆಜ್ಞಾ ರುದ್ರದೇವರಿಗೆ, ರುದ್ರದೇವರ ಆಜ್ಞಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ. ಈ ಪ್ರಕಾರ ದೇಹ ರಥ ಸಂಚರಿಸುತ್ತೆ. ಒಬ್ಬರು ಹಾದಿ ತಪ್ಪಿಸಿದರೂ ಆಗೋದಿಲ್ಲ ಅಂತ ಅದರಲ್ಲಿ.
ಇದನ್ನ ಶ್ರೀ ಪರಮಾತ್ಮನಿಗೆ ನಾವು ಮಾಡುವ ಮೆರವಣಿಗೆ ಅಂತ ತಿಳ್ಕೊಳ್ಬೇಕು. ನಾವು ಮಾಡುವ ಮೆರವಣಿಗೆ ಎಲ್ಲೋ ಮೆರವಣಿಗೆ ಮಾಡೋದಲ್ಲ, ನಮ್ಮ ಹೃದಯದಲ್ಲಿ ಭಗವಂತನನ್ನು ಕೂಡಿಸಿ ಈ ಹೃದಯ ಎಂಬ ರಥದಲ್ಲಿ ಭಗವಂತನಿಗೆ ಮೆರವಣಿಗೆಯನ್ನು ಮಾಡಬೇಕು ನಾವು. ಇದಕ್ಕೆ ಪ್ರಮಾಣಗಳು ಇದೆ. ದಾಸವೈಣ್ಯರು ಪ್ರಮಾಣ ಇಲ್ಲದೆ ಏನನ್ನೂ ಹೇಳೋದಿಲ್ಲ. ವಿಷ್ಣೋರಾಯತನಂ ದಿವ್ಯಂ ದೇಹಾಖ್ಯಂ ವೈಷ್ಣವಂ ರಥಂ ಸೂರ್ಯಶ್ಚ ಸೂರ್ಯಚಾರ್ಯಾಚ ಭಾರ್ಯಾಚ ಚಕ್ಷುರ್ದ್ವಯ ಸಮಾಶ್ರಿತೌ ವಾಜಿರೂಪೌ ತಥಾ ಸೋಮಸ್ತತ್ಪತ್ನೀ ಚ ಶ್ರುತಿಸ್ಥಿತೌ ಹಯಪಾಶೌ ವಹಂತ್ಯೇತೆ ತದ್ಬಂಧ ಪ್ರಗ್ರಹಾತ್ಮಿಕ ಉಮಾವಾಚ ಸ್ಥಿತಾಗ್ನೇಯ ತತ್ಪತಿರ್ಮನಸ್ಥಿತಃ ಸಂಪ್ರೋಕ್ತ ಸಾರಥಿಸ್ತಸ್ಮಿನ್ ರಥೇ ಪ್ರಾಣ ಪ್ರತಿಷ್ಠಿತಃ ಪ್ರಕೃಷ್ಟಜ್ಞಾತ್ ಪ್ರಾಣೋ ಹರಿಸ್ಮೃತ ಅಧಿತಿಷ್ಠತಿ ವಿಷ್ಣುಸ್ತು ತಸ್ಮಾತ್ ದೇಹ ಮಲಂ ಚರೇತ್ ಇತಿ ಮಾನಸ್ಮೃತ ಸ್ತುತಿಯಲ್ಲಿ ಬರುತ್ತೆ ಇದು ಅಂತ ಹೇಳಿ ದಾಸವರೇಣ್ಯರು ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಅಮಿತ ಮಹಿಮನ ಅಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೇ ತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವಸುರೇಂದ್ರ ಆದ್ಯಮರನುದಿನ ತಿಳಿಯಲರಿಯರು ಸ್ವಮಹಿಮೆಗಳ ಆದ್ಯಂತ ಮಧ್ಯಗಳರಿವ ಸರ್ವಜ್ಞ. ಮತ್ತೆ ಹೇಳ್ತಾರೆ ದಾಸವರೇಣ್ಯರು ಭಗವಂತನ ಮಹಿಮೆಗಳನ್ನು ಹೇಳ್ತಾರೆ. ಪರಮಾತ್ಮನ ಮಹಿಮೆಯನ್ನು ಯಾರು ಅರಿತಾರೆ? ಈ ಥರ ಲೀಲೆ ಕೊಡುವ ಪರಮಾತ್ಮ ಅಮಿತ ಮಹಿಮನು, ಅಪಾರವಾದ ಮಹಿಮೆಗಳನ್ನು ಎಣಿಸಲು ಅಸದಳವಾದ ಮಹಿಮೆಯನ್ನು ಉಳ್ಳವನು ಭಗವಂತ. ಅಪಾರ ಗುಣಗಳ, ಅಂತರಹಿತವಾದ ಗುಣಗಳು, ಅಂತ್ಯವೇ ಇಲ್ಲ ಗುಣಗಳಿಗೆ. ಒಂದು ಗುಣದಲ್ಲ ಅನಂತ ಗುಣಗಳು ಅಂತಾರೆ ಮುಂದೆ ದಾಸವರೇಣ್ಯರು. ಒಂದು ಗುಣ ಎಣಿಸಿದ್ರೆ ಅದರಲ್ಲಿ ಅನಂತ ಗುಣಗಳು ಎಣಿಸ್ಲಿಕ್ಕಾಗಲ್ಲ. ಅಂತಹ ಗುಣಗಳುಳ್ಳ ವರ್ಣಾತ್ಮಕ ಅಕಾರಾದಿ 51 ಅಕ್ಷರಗಳಿಂದ ಪ್ರಚುರನಾದವನು. ಶ್ರುತಿ ಅನಂತ ಅಪೌರುಷೇಯವಾದ ವೇದಗಳಿಗೆ ಶ್ರುತಿ ಅಂತಾರೆ. ಸ್ಮೃತಿ ಪೌರುಷೇಯವಾದ ಭಾರತಾದಿ ಪುರಾಣಗಳು ಅಂದರೆ ವೇದಕ್ಕೆ ಅನುಸಾರಿಯಾದ ಪುರಾಣಗಳು. ವೇದ ಅಪೌರುಷೇಯ, ಸ್ಮೃತಿಗಳು ಪೌರುಷೇಯ, ಭಾರತಾದಿಗಳು ಪೌರುಷೇಯ. ವೇದಗಳಿಗೆ ಅನುಗುಣವಾಗಿರುವ ಶ್ರುತಿಗಳು ಇವೇನೇ ಭಗವಂತನನ್ನು ಸಾಕಲ್ಲೇನ ತಿಳಿಯುವುದಾಗುತ್ತಿಲ್ಲ. ಇವುಗಳೇ ವೇದಗಳೇ, ಅನಂತ ವೇದಗಳಿದ್ದಾವೆ. ಇವೆಲ್ಲ ನೋಡಿದರೆ ಇವುಗಳಿಂದ ಭಗವಂತನ ಅನಂತ ಗುಣಗಳನ್ನು ಎಣಿಸಲು ಶಕ್ಯವಿಲ್ಲ. ಇವುಗಳಿಗೇ ಶಕ್ಯವಿಲ್ಲ ಅಂತಂದಾಗ ತದಭಿಮಾನಿಗಳೆಂದೆನಿಸಿಕೊಂಬ ಈ ಶ್ರುತಿ ಸ್ಮೃತಿಗಳಿಗೆ ಅಭಿಮಾನಿ ಎಂದು ಕರೆಸತಕ್ಕ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಇವರು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಲಕ್ಷ್ಮೀದೇವಿಯೇ ಅಭಿಮಾನಿ. ಶ್ರುತಿತತಿಗಳು ವೇದ ಅಂದರೆ ಲಕ್ಷ್ಮಿ, ಅವಳಲ್ಲಿ ಹೊರಲಾಡುವ ಬ್ರಹ್ಮದೇವರು ಲಕ್ಷ್ಮಿಗೆ ವೇದಗಳಿಗೂ ಗೋಚರಿಸಿದ ಕೆಲವು ಗುಣಗಳನ್ನು ಲಕ್ಷ್ಮಿ ತಿಳಿದುಕೊಳ್ತಾಳೆ, ಆದರೂ ಅವಳು ಪೂರ್ಣ ತಿಳ್ಕೊಳ್ಳಿಕ್ಕಾಗಲ್ಲ. ಇನ್ನ ವೇದಗಳ ಅಮುಖ್ಯ ಅಭಿಮಾನಿಗಳು ಬ್ರಹ್ಮದೇವರಾಗಲಿ ವಾಯುದೇವರಾಗಲಿ ರುದ್ರದೇವರಾಗಲಿ ಬೇರೆ ದೇವತೆಗಳಾಗಲಿ ಭಗವಂತನ ಗುಣಗಳನ್ನು ತಿಳಿಸಿಕೊಳ್ಳಿಕ್ಕಾಗತ್ತಾ? ಚಿಂತನೆ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಶ್ರೀ ಪರಮಾತ್ಮನು ಪ್ರತಿದಿನದಲ್ಲೂ ಎಲ್ಲ ಜೀವರ ಸ್ವರೂಪ ಬಾಹ್ಯ ಗುಣಗಳನ್ನು ಭಗವಂತನಿಗೆ ಗೊತ್ತು. ಭಗವಂತನ ತನ್ನ ಗುಣಗಳು ಅವನಿಗೆ ಗೊತ್ತು. ಹಾಗೆ ಭಗವಂತ ಎಲ್ಲವನ್ನೂ ತಿಳಿದಿದ್ದಾನೆ. ಈ ರಮಾದೇವಿಯಾಗಲಿ ಬ್ರಹ್ಮದೇವರಾಗಲಿ ಇವರ ಉತ್ಪತ್ತಿ ಸ್ಥಿತಿ ಲಯ ಎಲ್ಲವನ್ನೂ ಸರ್ವವನ್ನೂ ತಿಳಿದಿದ್ದಾನೆ ಭಗವಂತ. ಈ ಪರಮಾತ್ಮನ ವಿವಕ್ಷಾದಿಂದ ಇವರೆಲ್ಲರೂ ಅಲ್ಪಜ್ಞರು, ರುದ್ರಾದಿಗಳು ಇವರಿಗಿಂತ ಅಲ್ಪಜ್ಞರು. ಶ್ರೀ ಪರಮಾತ್ಮನ ಸರ್ವಜ್ಞತೆ ಇಷ್ಟೇ ಅಲ್ಲ, ಅದು ಆದ್ಯಂತ ಶೂನ್ಯಗಳು. ಇದು ಅನುಪಚಾರಿಕ ದೃಷ್ಟಾಂತ ಎಂಬುದು ತಾತ್ಪರ್ಯ ಅಂತ ದಾಸವರೇಣ್ಯರು ಹೇಳ್ತಾರೆ. ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿಪ್ರತ್ಯಗಾತ್ಮನು ಎಂದೆಣಿಸಿದರೆ ಸಿಪ್ಪನೆಂದರಿದು ನಿತ್ಯದಲ್ಲಿ ಸಂತೃಪ್ತಿ ಬಡಿಸುತ್ತ ಉತ್ತಮಾಧಮ ಮಧ್ಯಮರ ಕೃತ ಕೃತ್ಯನಾಗನ್ಮುತ್ತನಾಗದೆ ಕೃತ್ಯತಾನೆಂದು. ವಿತ್ತ ದೇಹಾಗಾರ ನನ್ನ ದ್ರವ್ಯ, ತನ್ನ ಮನೆ, ಹೆಂಡತಿ ಮಕ್ಕಳು ಸ್ನೇಹಿತರು, ದಾರ ಹೆಂಡತಿ, ಪತ್ಯ ಮಿತ್ರ ಸ್ನೇಹಿತರು,
ಇನ್ನು ಪರಕೀಯರಿರಲ್ಲ. ಹರಿ ಅವರವರಿಗೆ ಬಿಂಬರೂಪಿಯಾದ ಪರಮಾತ್ಮ ಅದೇ ಆಕಾರದಿಂದ ತನ್ನ ಸ್ವರೂಪ ದೇಹದಿಂದ ತದಾತ್ಮಕನಾಗಿದ್ದಾನೆ ಅಂತ ತಿಳಿದುಕೊಳ್ಬೇಕು. ಆಮೇಲೆ ಅವರಲ್ಲಿ ನೆಲೆಸಿದ್ದಾನೆ ಎಂದು ತಿಳಿದವನಾಗಿ ನಿತ್ಯದಲ್ಲಿ ದ್ರವ್ಯಾದಿಗಳ ರಕ್ಷಣವೇನು, ಮನೆಗಳನ್ನು ಅಲಂಕಾರ ಮಾಡುವುದೇನು, ದಾರ ಪುತ್ರ ಸ್ವಜನ ಪರಜನ್ನಾದಿಗಳನ್ನು ಸಂರಕ್ಷಣೆ ಮಾಡೋದೇನು. ಅಂದರೆ ನಾವು ಮನೆಗೆ ಅಲಂಕಾರ ಮಾಡಬೇಕು ಅಂದ್ರೆ ಮನೆಯ ಆಕಾರದಲ್ಲಿ ಭಗವಂತ ಇರ್ತಾನೆ. ನಾವು ಮನೆಯಲ್ಲಿ ಅಲಂಕಾರ ಮಾಡಬೇಕಂದ್ರೆ ಮನೆಗೆ ಅಲಂಕಾರ ಅಲ್ಲ, ಮನೆಯಲ್ಲಿರುವ ಭಗವಂತನಿಗೆ ಅಲಂಕಾರ ಅಂತ ತಿಳಿದುಕೊಳ್ಬೇಕು. ಹೆಂಡತಿಗೆ ಏನಾದರೂ ನಾವು ನಮ್ಮ ಪತ್ನಿಗೆ ಆಗಲಿ ಪತಿಗೆ ಆಗಲಿ ಕೊಡಬೇಕು, ಅವರಲ್ಲಿರುವ ಪರಮಾತ್ಮನ ಸೇವೆ ಅಂತ ಮಾಡಬೇಕು. ಆಮೇಲೆ ಪುತ್ರರಿಗೂ ಅಷ್ಟೇ, ಅವ್ರಿಗೂ ಮಾಡಬೇಕಾದ್ರೆ ಅವರಲ್ಲಿರುವ ಪರಮಾತ್ಮನ ಸೇವೆ ಅಂತ ಮಾಡಬೇಕಾಗತ್ತೆ. ಪರಮಾತ್ಮನ ಸೇವೆ ಅಂತ ಮಾಡಬೇಕು. ಈ ಥರ ಸಂಸಾರದಲ್ಲಿ ನಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಅವರನ್ನು ರಕ್ಷಿಸಬೇಕು, ಸಂರಕ್ಷಣೆ ಮಾಡಬೇಕು. ಜಡಜೀವನ ರಕ್ಷಣೆ ಅಂದರೆ ವೃಕ್ಷಾದಿಗಳನ್ನು ಸಂರಕ್ಷಣೆ ಮಾಡಬೇಕು. ಸ್ಥಾವರ ಜಂಗಮರು, ವೃಕ್ಷಾದಿಗಳಿಗೆ ಜೀವ ಇದೆ ಅಂದರೆ ಸ್ಥಾವರದವರು, ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ವೃಕ್ಷಗಳಿಗೆ ನೀರು ಹಾಕಬೇಕು, ವೃಕ್ಷಗಳಿಗೆ ಆಹಾರವನ್ನು ಕೊಡಬೇಕು. ವೃಕ್ಷಗಳಿಗೆ ಹಾಗೆಯೇ ಕಿತ್ತಬಾರದು. ರೋಡ್ನಲ್ಲಿ ಹೋಗಬೇಕಾದ್ರೆ ಒಂದು ಎಲೆ ಕಿತ್ತಿದೆ ಅಂತ ಮಾಡಿದರೆ ವೃಕ್ಷಗಳಿಗೆ ಹಿಂಸೆ ಆಗತ್ತೆ, ಅವರಿಗೆ ಮಾತಾಡ್ಲಿಕ್ಕೆ ಬರಲ್ಲ. ಹೂವುಗಳನ್ನು ಭಗವಂತನಲ್ಲಿ ವೃಕ್ಷದಿಂದ ಹೂವನ್ನು ಕಿತ್ತಬೇಕು, ತುಳಸಿಯನ್ನು ಕಿತ್ತಿರಬೇಕು. ಆ ಪ್ರಾರ್ಥನೆ ಇದೆ, ತುಳಸಿಯನ್ನು ಚಯನ ಮಾಡಬೇಕಾದ್ರೆ ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ಸಮೇತವಾಗಿ ಭಗವಂತನ ಪೂಜೆಗಾಗಿ ನಿನ್ನನ್ನು ಉಪಯೋಗಿಸ್ತಿದ್ದೇನಮ್ಮ, ಕ್ಷಮಿಸಬೇಕು. ನನ್ನ ಈ ಜೀವನ ಆಸೆಗಾಗಿ ಅಲ್ಲ, ಪರಮಾತ್ಮನ ಪೂಜೆಗಾಗಿ ನೀನು ತಗೊಳ್ಕೊಳ್ತೇನೆ ಅಂತ ದೇವಿಗೆ ಕ್ಷಮೆ ಕೇಳ್ಕೊಟ್ಟು ತಗೊಳ್ಬೇಕು, ತುಳಸಿ ದೇವಿಗೆ. ಹಾಗೆ ಪ್ರತಿಯೊಂದರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳಿದುಕೊಂಡು ಬಿಟ್ಟು ಅದರಲ್ಲಿರುವ ಭಗವಂತನಿಗೆ ಅಂತ ನಾವು ಅವನ ರಕ್ಷಣೆ ಮಾಡಬೇಕು ಹೊರತು ನಾವು ಅದು ಬರೀ ಜಡ ಅಂತ ತಿಳ್ಕೊಂಡ್ಬಿಟ್ಟು ನಾವು ರಕ್ಷಣೆ ಮಾಡುವುದಲ್ಲ. ಆಮೇಲೆ ಯಾರಿಗೆ ಪರಮಾತ್ಮನಿಗೆ ನಾವು ಯಾರಿಗಾದರೂ ವಸ್ತ್ರವನ್ನು ಕೊಟ್ಟರೆ, ಅನ್ನ ವಸ್ತ್ರಾದಿಗಳನ್ನು ಕೊಟ್ಟರೆ ಅವರಲ್ಲಿರುವ ಪರಮಾತ್ಮನಿಗೆ ತೃಪ್ತಿಯಾಗಲಿ ಅಂತ ಅನ್ನ ವಸ್ತ್ರಗಳನ್ನು ಕೊಡಬೇಕು. ನಾನು ಕೊಟ್ಟೆ, ನಾನು ವಸ್ತ್ರ ಕೊಟ್ಟೆ, ನಾನು ಅನ್ನ ಕೊಟ್ಟೆ ಅಂತಾರೆ. ನೀನ್ಯಾರು ಕೊಡಲಿಕ್ಕೆ? ನಿಂದೆಲ್ಲಿ ಅನ್ನ ಇದೆ? ಪರಮಾತ್ಮನೇ ನಿಂತಿದ್ದಾನೆ. ನೀನು ನಿನ್ನ ಕೈಯಾರೆ ಕೊಡಬೇಕಾದರೂ ಪರಮಾತ್ಮನ ಪ್ರೇರಣೆ ಬೇಕು. ಪರಮಾತ್ಮನನ್ನು ಇಷ್ಟು ಕಾರ್ಯ ಮಾಡಿಸ್ತಾ ಪರಮಾತ್ಮ ನಿನ್ನ ರೂಪದಲ್ಲಿರುವ ಆ ರೂಪದಲ್ಲಿರುವ ಪರಮಾತ್ಮನೇ ಎದುರುಗಡೆ ಇರುವ ರೂಪದಲ್ಲಿರುವ ಆ ರೂಪದಲ್ಲಿದೆಯಲ್ಲ ಪರಮಾತ್ಮ, ನಿನಗೆ ಅರ್ಪಿತ ಅಂತ ನಾವು ಕೊಡಬೇಕು. ಕೊಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ಅಹಂಕಾರ ಪಡಬಾರದು. ನನಗೇನು ಕಡಿಮೆ ಇಲ್ಲ, ನನ್ನ ಹತ್ರ ಇಷ್ಟೊಂದು ದುಡ್ಡಿದೆ, ನಾನು ಐಶ್ವರ್ಯ ಮದ ಇದ್ದೆ, ನಾನು 1 ಲಕ್ಷ ರೂಪಾಯಿ, ನಾನು 1 ಕೋಟಿ ರೂಪಾಯಿ ಇದೆ, ನಾನು 1 ಲಕ್ಷ ರೂಪಾಯಿ ದಾನ ಮಾಡ್ತೀನಿ, ನಾನು ಇವತ್ತೇ 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೇನೆ, 10 ಕೋಟಿ ರೂಪಾಯಿ ಇದೆ ನನ್ನ ಹತ್ರ, ರಾಯರಿಗೆ ಬಂದುಬಿಟ್ಟು ನಾನು 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಎದುರು ಬರೆಸಿಬಿಟ್ಟು ನಾನು ಮಾಡಿದೆ ಅಂತಂದರೆ ನಾವು ಮಾಡಿದ್ದು ನೀರಿನಲ್ಲಿ ಹೋಮ. ಯಾವುದೂ ನಮ್ಮದಲ್ಲ. ಜಗತ್ತಿನಲ್ಲಿ ನಮ್ಮಲ್ಲಿರುವ ವಸ್ತುಗಳು ಯಾವುದೂ ನಮ್ಮದಲ್ಲ. ಈಗ ಕಳ್ಳರು ಅಂತ ಯಾರು ಕರಿತೀವಿ? ತಮ್ಮದಲ್ಲದ ವಸ್ತುವನ್ನು ತನ್ನದು ಅಂತ ತೆಗೆದುಕೊಂಡು ಹೋದವನು ಕಳ್ಳ ಅಲ್ವಾ? ಇಲ್ಲಿ ಇರುವ ಎಲ್ಲ ವಸ್ತುಗಳು ಭಗವಂತಂತೆ. ಭಗವಂತ ನಾನು ನಿನ್ನ ವಸ್ತುವನ್ನು ತೆಗೆದುಕೊಳ್ತಿದ್ದೇನಪ್ಪ ನನ್ನ ಉಪಯೋಗಕ್ಕೆ ಅಂತ ಹೇಳಿ ತೆಗೆದುಕೊಂಡ್ರೆ ಬೇರೆ ಮಾತು. ನಮಗೆ ಭಗವಂತನ ಜ್ಞಾನನೇ ಇರಲ್ಲ. ಆ ವಸ್ತುವನ್ನು ನಾವು ತಗೊಳ್ತಿದ್ದೇನೆ. ನಮ್ಮಂಥ ಮಹಾಕಳ್ಳರು ಯಾರಿದ್ದಾರೆ ಜಗತ್ತಿನಲ್ಲಿ? ನಮಗೆ ನಾವು ಮಾಡುವ ದೈನಂದಿನ ವ್ಯಾಪಾರದಲ್ಲಿ ಭಗವಂತ ಕೊಟ್ಟಿದ್ದನ್ನ ಜ್ಞಾನನೇ ಇರಲ್ಲ. ಅವನಿಗೆ ಕೇಳ್ಕೊಳ್ಳೋದೇ ಇಲ್ಲ, ತಗೊಂಡು ಹೋಗ್ತಾ ಇದ್ದರೆ ನಾವು ಕಳ್ಳರೆ ಅಂತಲೇ ಅರ್ಥ. ನಮ್ದಲ್ಲ ಅದು, ನಮ್ದು ಅಂತೀವಿ ಅಷ್ಟೇ. ಹಾಗೆ ಅಹಂಕಾರ ಪಡದೆ ಪರಮಾತ್ಮ ನೀನು ಈಶಾ ನಾನು ದಾಸ ಎಂಬಂತ ಅನಿಸಬೇಕು. ಅಹಂ ಮಮತಾದಿಗಳನ್ನು ತ್ಯಾಗ ಮಾಡಬೇಕು. ಅಹಂಕಾರ ಮಮತಾದಿಗಳನ್ನು ತ್ಯಾಗ ಮಾಡಬೇಕು. ಮಮಕಾರಗಳನ್ನು ತ್ಯಾಗ ಮಾಡಬೇಕು. ಭಗವದ್ಗೀತೆಯಲ್ಲಿ ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ಮಮತಾದಿಗಳನ್ನು ತ್ಯಾಗ ಮಾಡಿದರೆ ನಮಗೆ ನೋವಾಗುವುದಿಲ್ಲ. ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವಂತ, ನಮ್ಮವರು ನಾನು ಈಗ ನನ್ನಿಂದ ತೊಂದರೆ ಆಗಲಿಲ್ಲ, ಅವನಲ್ಲಿರುವ ನನ್ನ ಮಮತೆಯಿಂದ ತೊಂದರೆಯಾಗಿದೆ. ಈಗ ನಮಗೆ ನಮ್ಮ ಮಕ್ಕಳು ಏನಾದರೂ ದ್ರೋಹ ಮಾಡಿದರೆ, ಮೋಸ ಮಾಡಿದರೆ ಅವರಿಂದ ತೊಂದರೆ ಆಗಿಲ್ಲ, ನಾವು ಅವರಲ್ಲಿಟ್ಟಿರುವ ಮಮಕಾರ, ಆ ಮಮಕಾರ ಇದೆಯಲ್ಲ, ಆ ಮಮಕಾರ ನಮಗೆ ಬೇಸರವನ್ನು ಸುಖವನ್ನು ಕೊಡುತ್ತದೆ. ನಾವು ಅವರ ಮೇಲೆ ಇಟ್ಟಿರುವ ಮಮಕಾರ ಕಡಿಮೆ ಮಾಡುವಂತಾರೆ. ಅದಕ್ಕೆ ಕುಂತಿದೇವಿ ಹೇಳ್ತಾಳೆ, ಕೊನೆಗೆ ಕೃಷ್ಣ ಕೇಳ್ತಾಳೆ ಏನು ಬೇಕು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನಗೆ ಹೇಳ್ತಾಳೆ ಅವಳು, ನನಗೆ ಕಷ್ಟವನ್ನು ಕೊಡು ಕೃಷ್ಣ, ನಿರಂತರವಾಗಿ ಕಷ್ಟ ಬರಲಿ ಅಂತಾಳೆ.
ಎರಡನೇದು ಹೇಳ್ತಾಳೆ, ನನ್ನ ಮಕ್ಕಳಿದ್ದಾರಲ್ಲ ಈ ಪಾಂಡವರ ಬಗ್ಗೆ ಮಮತೆಯನ್ನು ಕೊಡಬೇಡ ಅಂತಾಳೆ. ಯಾವ ತಾಯಿ ಹೇಳ್ತಾಳ್ರಿ ಮಕ್ಕಳ ಬಗ್ಗೆ ಮಮತೆ ಕೊಡಬೇಡ ಅಂತ? ಅಂದರೆ ಕುಂತಿಯ ಯೋಗ್ಯತೆ ಎಷ್ಟಿದೆ ನೋಡಿ. ಕಷ್ಟವನ್ನು ಕೊಡುವಂತ ಯಾಕೆ ಹೇಳ್ತಾಳೆ ಕುಂತಿ? ಸುಖವನ್ನು ಕೊಟ್ಟಾಗ ನಮಗೆ ನಾನೇ ಮಾಡಿದ್ದು ಅಂತೀವಿ, ದೇವ್ರ ಬಗ್ಗೆ ಜ್ಞಾಪಕನೇ ಇರಲ್ಲ ನಮಗೆ. ನಾವು ಸುಖ ಬಂದಾಗ ನಾನು ಮಾಡಿದೆ ಅಂತೀವಿ, ದುಃಖ ಬಂದಾಗ ಪರಮಾತ್ಮ ಮಾಡಿಸ್ದ ಅವನಿಗೆ ಕರುಣನೇ ಇಲ್ಲ ಅಂತೀವಿ. ದುಃಖ ಬಂದಾಗ ಪರಮಾತ್ಮನ ನೆನಪು ಬರುತ್ತದೆ, ಸುಖ ಬಂದಾಗ ನಾವೇ ಸ್ವತಂತ್ರರು ಅಂತೀವಿ. ದುಃಖವನ್ನು ಕೊಡು ಪರಮಾತ್ಮ, ನಾನು ಅಸ್ವತಂತ್ರ ಅಂತ ನನಗೆ ಬರುತ್ತೆ. ನಿನ್ನನ್ನು ಬೇಡಿಕೊಳ್ತೇನೆ, ನಿನ್ನನ್ನು ಕಾಣುವ ಹಂಬಲ ಬರುತ್ತೆ. ನನಗೆ ಕಷ್ಟ ಬಂದಾಗ ನೀನು ಕಾಣ್ತೀಯ, ನಿನ್ನನ್ನು ಬೇಡಿಕೊಳ್ತೇನೆ. ಸುಖ ಬಂದರೆ ನಿನ್ನ ಮರೆವಾಗತ್ತಪ್ಪ, ಆ ಮರವು ಬೇಡ, ನನಗೆ ಕಷ್ಟವನ್ನೇ ಕೊಡು ಅಂತ ಕೇಳ್ಕೊಳ್ತಾಳೆ. ಎರಡನೆಯದು, ಮಕ್ಕಳನ್ನು ಕೊಟ್ಟು, ಮಕ್ಕಳಿದ್ದಾರೆ ಭೀಮಸೇನ, ಧರ್ಮರಾಜ, ಅರ್ಜುನ ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಬಂದವರು, ಬಹಳ ರಾಜ್ಯಭಾರ ಮಾಡೋರು, ಅವ್ರನ್ನ ನೋಡಿ ಸಂತೋಷದಿಂದ ಇರಬೇಕಾ ಅವಳಂತಾಳೆ. ಇವರು ಇದ್ದು ಹೋಗುವವರು, ಇವರ ಬಗ್ಗೆ ಮಮಕಾರವನ್ನು ಕಡಿಮೆ ಮಾಡು, ಮಮತೆಯನ್ನು ಕಡಿಮೆ ಮಾಡು. ಯಾವಾಗ ಮಮಕಾರವನ್ನು ಕಡಿಮೆ ಮಾಡ್ತೇಯೋ ಆವಾಗ ನನಗೆ ನಿನ್ನ ಹತ್ತಿರ ಬರುವ ದಾರಿ ಸಿಗ್ತದೆ. ಈ ಮಮಕಾರದಲ್ಲಿ ಇದ್ದಾಗ ನನಗೆ ಆ ದಾರಿ ಕಾಣೋದಿಲ್ಲ. ಈ ಮಮತೆಯಲ್ಲೇ ನಾವು ಬೀಳ್ತೀವಿ. ಅಯ್ಯೋ ಏನಂತಂದ್ರೆ ನಮಗೆ ಒಬ್ಬರ ಕಟು ಮನಸ್ಸಿನಿಂದ ನೋವಾಗತ್ತೆ. ಇದು ನಮ್ಮಂಥವರಿಗೆ ಅನಂತ ಸಾಧನೆಗಳನ್ನು ಮಾಡಬೇಕಾಗತ್ತೆ, ಹಾಗೆ ಬರಲ್ಲ ಇದು. ಯಾರಾದರೂ ಈಗ ನೋಡಿ, ಇದು ಒಂದು ಸೂಕ್ಷ್ಮ, ಇದನ್ನ ನೀವು ಅನುಸರಿಸೋದು ಬಹಳ ಕಷ್ಟ ಇದೆ. ಯಾರಾದರೂ ಒಬ್ರು ಬೈದ್ರೆ, ನೀವು ನನಗೆ ಬೈದಿರಾ ಅಂದರೆ ನಿಮಗೆ ನಮ್ಮ ಮೇಲೆ ದ್ವೇಷ ಇದೆ, ನನಗೆ ನಿಮ್ಮ ಮೇಲೆ ದ್ವೇಷ ಇದೆ, ಮಮಕಾರ ಇದೆ. ಅಲ್ಲಿ ದ್ವೇಷ ಮಮಕಾರ ಇದೆ. ನೀವು ಯಾರು ಬೈಲಿಕ್ಕೆ, ನಾನು ಯಾರು ಬಯಸ್ಕೊಳ್ಳಿಕ್ಕೆ? ನನ್ನ ಕರ್ಮದ ಫಲವಾಗಿ ನೀವು ಬೈತಾ ಇದ್ದೀರಾ. ನನಗೆ ನಾನು ಮಾಡಿದ ಕರ್ಮ ನಿಮ್ಮಿಂದ ಬಯಸ್ಕೊಳ್ಬೇಕನ್ನುವ ಕರ್ಮ ಇತ್ತು, ಭಗವಂತ ಅದನ್ನು ನನಗೆ ಕೊಡ್ತಾ ಇದ್ದಾನೆ ನಿಮ್ಮ ದ್ವಾರ. ನಿಮಗೆ ನಾನು ಬೈಬೇಕು ಅಂತ ಕರ್ಮ ಇತ್ತು, ನೀವು ಕೊಡ್ತಾ ಇದ್ದಾನೆ. ಇದನ್ನು ನಾವು ಲೌಕಿಕವಾಗಿ ಬಹಳ ಆಚರಣೆ ಮಾಡಲಿಕ್ಕೆ ಹೋದರೆ ಬಹಳ ವ್ಯತ್ಯಾಸ. ಆ ಸಾಧನೆ ಬರಬೇಕು, ಆ ಮನಸ್ಸನ್ನ ಆ ಮಟ್ಟಕ್ಕೆ ಏರ್ಸ್ಕೊಳ್ಬೇಕು ನಾವು ಮನಸ್ಸನ್ನು. ಒಬ್ಬರು ಅತೀ ಹೊಗಳ್ತಾ ಇರ್ತಾರೆ, ಏನು ಹೊಗಳಿದ ತಕ್ಷಣ ಉಬ್ಬಿ 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 ಬಿಡೋದು, ಎತ್ತಿ ಹೊಗಳಿ ಒಂದು ದಿವಸ ಇವನು ಇಷ್ಟೇನೆ ಅಂತ ಇದ್ದಾರೆ ಬೈದಾಗ ಅಯ್ಯೋ ಬೈದು ಬಿಟ್ಟಲ್ಲ ಅಂತ ಅನ್ನೋದು, ದುಃಖ ಪಡೋದು. ದುಃಖ ಪಡ್ತೀವಿ. ಯಾಕೆ ದುಃಖ ಪಡ್ತೀವಿ? ನಮಗೆ ಆ ಮಮತೆ ಇದೆ. ಜೀವ, ಈ ದೇಹ ಶಾಶ್ವತ ಅಲ್ಲ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಜೀವಕ್ಕೆ ಸಾವಿಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ. ನಾವು ದೇಹವನ್ನೇ ಜೀವ ಅಂತ ತಿಳ್ಕೊಂಡಿದ್ದೇವೆ. ಈ ದೇಹಕ್ಕೆ ನೋವಾದರೆ ಜೀವಕ್ಕೆ ನೋವಾಗತ್ತೆ ಅಂತೀವಿ. ಇದು ಬಹಳ ಸೂಕ್ಷ್ಮ ವಿಷಯ. ಭಗವದ್ಗೀತೆಯಲ್ಲಿ ಬರುತ್ತೆ, ಆಮೇಲೆ ಇದರಲ್ಲಿ ಭಾಗವತದಲ್ಲಿ ಬರುತ್ತೆ. ಭಾಗವತದಲ್ಲಿ ಬರಬೇಕಾದ್ರೆ ಒಬ್ಬ ರಾಜ ಕೇಳ್ತಾನೆ, ಜಡಭರತನಿಗೆ ಕೇಳ್ತಾನೆ, ನೀನು ಹೇಳ್ತೀಯಪ್ಪ ಮಮಕಾರ ಬಿಡಬೇಕು ಅಂತ, ಹೇಗೆ ಬಿಡಬಹುದು ಅಂತ ಕೇಳ್ತಾನೆ. ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕ್ತೀರಾ, ಅಕ್ಕಿ ಹಾಕಿ ನೀರು ಹಾಕ್ತೀರಾ, ಅಕ್ಕಿ ಹಾಕಿ ನೀರು ಹಾಕಿ ನೀವು ಬೇಯಿಸ್ತೀರಾ. ಪಾತ್ರೆನಲ್ಲಿ ಇಟ್ಟಿರ್ತೀರ, ಅಕ್ಕಿನ ಡೈರೆಕ್ಟ್ ಹಾಕಲ್ಲ. ಆವಾಗ ಅದು ಬೆಲ್ಲತ್ತಲ್ಲ, ವಿಕಾರ ಆಗತ್ತಲ್ವ ಅಕ್ಕಿ. ಆ ಥರ ನಮ್ಮ ಮನಸ್ಸು ವಿಕಾರ ಆಗತ್ತಪ್ಪ ಅಂತಂದರೆ ಅವ್ರು ಏನಂತಾರೆ ಗೊತ್ತಾ? ಜಡಭರತ ಮಹಾಜ್ಞಾನಿ, ಅಪರೋಕ್ಷ ಜ್ಞಾನಿ. ಅಕ್ಕಿ ಹಾಕಿದರೆ ಬೇಯತ್ತಪ್ಪ, ಕರೆಕ್ಟು. ನೀನು 4 ಕಲ್ಲು ಹಾಕೋದ್ರಲ್ಲಿ, ಕಲ್ಲು ಹಾಕಿ ಬೆಂಕಿ ಹಚ್ಚು, ಕಲ್ಲು ವಿಕಾರ ಆಗಲ್ವಲ್ಲ. ನೀನು ಹಾಗೆ ಮಮತೆಗಳನ್ನು ಕಲ್ಲಿನಂತೆ ಮಾಡ್ಕೋ, ದೇವರಲ್ಲಿ ಮಮತೆಯನ್ನು ಇಡು. ಲೌಕಿಕ ಪ್ರಪಂಚದಲ್ಲಿ ಮಮತೆ ಇಡಬೇಡ ಅಂತ ಜಡಭರತ ಉಪದೇಶ ಮಾಡ್ತಾನೆ. ಹಾಗೆ ನಾವು ಅವುಗಳನ್ನು ಬಿಟ್ಟು ನಮ್ಮ ದೇಹದಲ್ಲಿ ಭಗವಂತನ ಇದ್ದಾನೆ, ಭಗವಂತನ ಪ್ರಭು, ನಾವು ದಾಸರು, ವಾಯುದೇವರು ಈ ರಥವನ್ನು ನಡೆಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಈ ತಿಳ್ಕೊಳ್ಬೇಕಾದ ತಾತ್ಪರ್ಯವನ್ನು ದಾಸವರೆಣ್ಯರು ಹೇಳಿದ್ದಾರೆ. ಮುಂದೆ ಹೇಳ್ತಾರೆ ದಾಸವರೆಣ್ಯರು, ದೇವೇಶನ ಸುಮೂರ್ತಿ ಕಳೇವರಗಳ ನವರತ ಸಂಭಾವಿಸುತ್ತ ಪೂಜಿಸುತ್ತ ನೋಡುತ್ತ ಸುಖಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲನು ತಾವೊಲಿದು ಕಾರಣ್ಯದಲ್ಲಿ ಭವನೋವ ಪರಿಹರಿಸುವನು ಪ್ರವಿತತ ಪತಿತ ಪಾವನನು. ತನ್ನ ಹೃದಯಾಕಾಶದಲ್ಲಿ ಪೂಜಾದಿಗಳನ್ನು ಭಗವಂತನಿಗೆ ಮಾಡುವವನು
ಭಗವಂತ ಒಲಿದು ಅವನಿಗೆ ಸಂಸಾರದಲ್ಲಿ ಬರ್ತಕ್ಕ ದುಃಖಗಳನ್ನು ಪರಿಹಾರ ಮಾಡ್ತಾನೆ ಅಂತ ದಾಸರು ಹೇಳ್ತಾರೆ. ರುದ್ರಾದಿ ಗುಣವಂತರಿಗೆ ದೇವನಾದ ಮುಖ್ಯ ಪ್ರಾಣದೇವರು, ಅವನಿಗೂ ಸ್ವಾಮಿಯಾದ ಪರಮಾತ್ಮ ಈ ಜೀವನ ಸ್ಥೂಲ ಶರೀರ, ಅನಿರುದ್ಧ ಸೂಕ್ಷ್ಮ ಶರೀರ, ಲಿಂಗ ಶರೀರ, ಸ್ವರೂಪ ಶರೀರ, ಇದರೊಳಗೆ ಪೂರ್ವೋಕ್ತನಾಗಿ ಭಗವಂತ ಇರ್ತಾನೆ. ಅನವರತ ನಿರಂತರದಲ್ಲಿ ಭಗವಂತ ಇರ್ತಾನೆ. ಅನುಸಂಧಾನದ ಭಗವಂತ ಯಾವಾಗ ನಮ್ಮ 4 ದೇಹಗಳಲ್ಲಿ ಇದ್ದು ಬಿಟ್ಟು ಭಗವಂತ ನಮ್ಮನ್ನು ರಕ್ಷಿಸ್ತಾ ಇರ್ತಾನೆ. ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಕ್ಷಣದ ವಿಭಾಗಗಳಲ್ಲೂ ಭಗವಂತ ನಮ್ಮನ್ನು ರಕ್ಷಿಸ್ತಾ ಇರ್ತಾನೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಪರಮಾತ್ಮನಿಗೂ ಏನಾಗತ್ತೆ, ನಾವು ಪೂಜಾ ದ್ರವ್ಯಗತ ಪರಮಾತ್ಮನಿಗೂ ಉಪಾಸ್ಯ ಮೂರ್ತಿಯನ್ನು ಹೃದಯದಲ್ಲಿ ನಿಲ್ಲಿಸ್ತೀವಿ. ಹೃದಯದಲ್ಲಿ ನಿಲ್ಲಿಸಿಬಿಟ್ಟು ಆ ಪರಮಾತ್ಮ ಹೃದಯದಲ್ಲಿ ನಿಲ್ಲಿಸ್ತೀವಲ್ಲ, ಆ ಪೂಜಾ ದ್ರವ್ಯಗಳಿಗೂ ಪರಮಾತ್ಮನಲ್ಲಿರುವ ಪೂಜಾ ದ್ರವ್ಯಗಳಲ್ಲಿರುವ ಪರಮಾತ್ಮ ರೂಪಕ್ಕೂ ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೂ ಐಕ್ಯವನ್ನು ಚಿಂತನೆ ಮಾಡಬೇಕು. ಐಕ್ಯವನ್ನು ಚಿಂತನೆ ಮಾಡಬೇಕು. ಅಲ್ಲಿ ಇರುವ ರೂಪ ಬೇರೆ, ಇಲ್ಲಿ ಇರುವ ರೂಪ ಬೇರೆ ಅಂತ ತಿಳ್ಕೊಳ್ಬಾರ್ದು. ಅದರಲ್ಲಿರುವ ರೂಪ, ನನ್ನಲ್ಲಿರುವ ಬಿಂಬರೂಪ ಎರಡೂ ಒಂದೇ. ಎರಡು ಒಂದೇ ಅಂತ ತಿಳ್ಕೊಳ್ಬೇಕು. ಎರಡು ಒಂದೇ ಅಂತ ತಿಳ್ಕೊಳ್ಬೇಕು. ಅವೆರಡು ಒಂದೇ ಆದ್ಮೇಲೆ ನಾನು ಅವನು ಒಂದೇ ಅನ್ನೋದಿಲ್ಲ. ಇಷ್ಟು ವ್ಯತ್ಯಾಸ ತಿಳ್ಕೊಳ್ಬೇಕು. ಹೀಗೆ ನಾವು ಪೂಜಾ ನೋಡ್ತಾ, ಪ್ರತೀಕವನ್ನು ನೋಡ್ತಾ, ಜನಗಳನ್ನು ನೋಡ್ತಾ ಇರಬೇಕು. ಈಗ ನಾವು ಎಷ್ಟು ಜನಗಳನ್ನು ನೋಡ್ತಾ ಇದ್ದೇವೆ, ಅವರಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಅವರು ಯಾವ ಯಾವ ಸ್ವರೂಪ ಇದೆಯೋ ಗೊತ್ತಿಲ್ಲ. ಮನುಷ್ಯರಾಗೇ ನಾವಿರಬೇಕು ಅಂತೀನಿಲ್ಲ. ಯಾವ ಪ್ರಾಣಿಗಳಾದರೂ ಆಗಿರ್ಬೋದು, ಕಾಗೆ ಆಗಿರ್ಬೋದು, ಹಂದಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಹುಳುಗಳಾಗಿರ್ಬೋದು, ನಮ್ಮ ಸ್ವರೂಪ ನಮಗೆ ಗೊತ್ತಾಗಿಲ್ಲ. ಆ ಸ್ವರೂಪದಲ್ಲಿ ಆ ಸ್ವರೂಪಗತನಾಗಿ ಭಗವಂತ ಬಿಂಬರೂಪಿಯಾಗಿ ಇರ್ತಾನೆ. ಆ ಬಿಂಬರೂಪಿ ಪರಮಾತ್ಮ, ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮ ಒಬ್ಬನೇ ಅಂತ ತಿಳ್ಕೊಳ್ಬೇಕು. ನಾವು ಒಬ್ಬನೇ ಅಂತ ತಿಳಿದುಕೊಂಡ್ರೆ ಪ್ರತಿಯೊಬ್ಬರಿಗೂ ಗೌರವ ಕೊಡುವ ಭಾವನೆ ಬರುತ್ತೆ, ದ್ವೇಷ ಹೋಗತ್ತೆ. ಆವಾಗ ನಮಗೆ ಭಗವಂತನ ಇದು ಚಿಂತನೆ ಮಾಡುವುದು ಮನುಷ್ಯರಿಗೆ ಬಹಳ ಕಷ್ಟ. ದೇವತೆಗಳು ಮಾಡ್ತಾರೆ ಚಿಂತನೆನ, ಮನುಷ್ಯರು ಅಪರೋಕ್ಷ ಜ್ಞಾನಿಗಳು ಮಾಡ್ತಾರೆ ಚಿಂತನೆನ. ನಿಮ್ಮಲ್ಲಿರುವ ಪರಮಾತ್ಮ, ನನ್ನಲ್ಲಿರುವ ಬಿಂಬರೂಪಿ ಪರಮಾತ್ಮ ಇಬ್ರು ಒಬ್ರೇನೇ, ಭೇದ ಇಲ್ಲ. ಪರಮಾತ್ಮನಿಗೆ ರೂಪಗಳಿಗೆ ಭೇದ ಇಲ್ಲ, ಪರಮಾತ್ಮನ ರೂಪ ಅವಯವಗಳಿಗೆ ಭೇದ ಇಲ್ಲ, ಪರಮಾತ್ಮನ ರೂಪ ಗುಣ ಅವಯವಗಳಿಗೆ ಭೇದ ಇಲ್ಲ, ಪರಮಾತ್ಮನ ರೂಪ ಗುಣಗಳಿಗೆ ಅವನ ಕ್ರಿಯೆಗಳಿಗೆ ಭೇದ ಇಲ್ಲ. ಎಲ್ಲ ಭಗವಂತನು ಒಂದು ಸಿಹಿ ಮುದ್ದೆಯ ಥರ ಭಗವಂತ, ಪೂರ್ಣ ಘನಿಯವನು. ಅವನು ಭಗವಂತ ಅಪೂರ್ಣನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆವಾಗ ಏನು ಮಾಡ್ತಾನೆ, ಸ್ವರೂಪತಃ ಮುಕ್ತಿಯೋಗ್ಯನಾದ ಜೀವ ಏನು ಮಾಡ್ತಾನೆ, ಅದನ್ನು ಅರಿತುಕೊಂಡು ಪಾಪ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ಪವಿತ್ರವನ್ನಾಗಿ ಮಾಡಿ ಮೋಕ್ಷ ಕೊಡ್ತಾನೆ ಭಗವಂತ ಅಂತ ಹೇಳಿಬಿಟ್ಟು ಭಗವಂತ ದಾಸವರೇಣ್ಯರು ಹೇಳ್ತಾರೆ. ಇದಕ್ಕೆ ಪ್ರಮಾಣ ಕೊಡ್ತಾರೆ. ಕಾಲನಾಮ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಸೋನಂತೋಂತರಃ ಕಾಲೋನಾದಿರಾದಿ ಕುದವ್ಯಯ ಜನಂ ಜನಯನ ಜನಯನ್ ಮಾರಯನ್ ನೃತ್ಯನಾತ್ಮನಃ ಅಂತ ಹೇಳಿ ಪ್ರಮಾಣ ಇದೆ. ಹೀಗೆ ಜಗನ್ನಾಥ ದಾಸರು ಈ ರೀತಿಯ ಚಿಂತನೆಗಳನ್ನು ಕೊಟ್ಟು ಮಾತೃಕಾ ಸಂಧಿಯ ಚಿಂತನೆಯನ್ನು ನಮ್ಮಲ್ಲಿ ಕೊಟ್ಟು ಬಿಟ್ಟು ಮುಗಿಸಿದ್ದಾರೆ. ಆಮೇಲೆ ಮುಂದಿನ ಸಂಧಿ ಬರುವುದು ಯಾವಪ್ಪ ಅಂದರೆ ಉದಾತ್ತಾನುದಾತ್ತ ಸಂಧಿ ಅಂತ ಅಂದರೆ ವರ್ಣ ಪ್ರಕ್ರಿಯಾ ಸಂಧಿ ಅಂತ ಬರುತ್ತೆ. ಒಂದೊಂದರಲ್ಲೂ ಅದ್ಭುತ ಚಿಂತನೆಗಳಿವೆ. ಈ ಉದಾತ್ತಾನುದಾತ್ತಾನ ಸಂಧಿಯ ಚಿಂತನೆಯನ್ನು ಒಂದು ಶ್ಲೋಕದ ಸ್ವಲ್ಪ ಚಿಂತನೆಯನ್ನು ಮಾಡಿ ಇವತ್ತಿಗೆ ಇದನ್ನು ಮುಗಿಸೋಣ. ಹರಿಯ ಪಂಚಾಶದ್ವರ್ಣ ಸುಸ್ವರ ಉದಾತ್ತಾನುದಾತ್ತ ಪ್ರಜಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತನ್ನಾಮ ರೂಪಗಳರಿತು ಉಪಾಸನೆ ಗೈವರಿಳೆಯೊಳು ಸುರರಿನರಲ್ಲ ಅವರಾಡುವರೆ ವೇದಾರ್ಥ. ಇದಕ್ಕೆ ಪ್ರಮಾಣ ಶಾಂಡಿಲ್ಯ ತತ್ವ ಅಂತ ಇದೆ. ಸರ್ವೇ ವೇದಾ ಸಗೋಷಾಶ್ಚ ಸರ್ವೇ ವರ್ಣಾ ಸ್ವರಾ ಅಪಿ ಸಮಾತ್ರ ಸವಿ ಸರ್ಗಾಶ್ಚ ನಾನುಸ್ವರ ಪದಸ್ತಥಾ ಗುಣಾಸ್ತಾಂದ್ರೆ ತಥಾ ವಿಷ್ಣು ಮಹಾತಾತ್ಪರ್ಯ ಅಂತ ಇದೆ ಇದರಲ್ಲಿ. ಆಮೇಲೆ ಐತರೇಯ ಉಪನಿಷತ್ ಭಾಷೆದಲ್ಲೂ ಇದೆ. ಧಾರ್ಢ್ಯನಿವ ಅನುಧಾರ್ಢ್ಯ ಅಂತ. ಇದರಲ್ಲಿ ಏನಿದೆ ಅಂದರೆ ನೋಡಿ, ಹರಿಯ ಪಂಚಾದ್ವರ್ಣ ಅಂತಂದರೆ 50 ವರ್ಣಗಳು. ಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಈ ವೇದಗಳಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಬರುತ್ತಲ್ವಾ, ಸಂಧಿ ವಿಸರ್ಗ ಬಿಂದುಗಳ ಒಳಗೆ ತದ್ವಾಚನಾಗಿದ್ದಾನೆ. ಅಂದರೆ ಏನಂತಂದರೆ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಗುಣಪಣ ನಾರಾಯಣ ಪಂಚಾದ್ವರ್ಣ ಆಕ
ಮುಂಚಾದ ವರ್ಣಗಳಿದ್ದಾವಲ್ಲ 50 ಅಕ್ಷರಗಳು, ಆಯಾ ವರ್ಣ ಸಂಕೇತದಿಂದ ಭಗವಂತ ಆ ಅಂದರೆ ಅಜನಾಮಕ, ಕಾ ಅಂದರೆ ಕಪಿಲ, ಈ ರೀತಿ ಆ ಅಕ್ಷರಗಳಿಗೆ ಆಯಾ ಅಕ್ಷರಗಳ ನಾಮದಿಂದ ಭಗವಂತ ಕರೆಸಿಕೊಳ್ತಾನೆ. ಈ ವರ್ಣಗಳಿಗೆ ಅನಂತ ವೇದಗಳು, ಅಪೌರುಷೇಯ ವೇದಗಳು, ಪೌರುಷೇಯ ಸ್ಮೃತಿಗಳು, ಈ ವರ್ಣಗಳೇನಿದೆ ಉದಾತ್ತಾದಿ ಸ್ವರಗಳಿಂದ ಉಕ್ತವಾಗಿದೆ. ಉದಾತ್ತಾದಿ ಸ್ವರ ಅಂದ್ರೇನು? ಉಚ್ಚಸ್ವರ, ಅತ್ಯಂತವಾಗಿ ಹೆಚ್ಚಾದ ಉಚ್ಚಸ್ವರದಿಂದ ನಾವು ಹೇಳ್ತೇವೆ ವೇದವನ್ನು ಹೇಳಬೇಕಾದ್ರೆ. ಅನುದಾತ್ತ ಅದರಿಗಿಂತಲೂ ಕಿಂಚಿತ್ ಕಡಿಮೆಯಾದ ಉಚ್ಚಸ್ವರ. ಪ್ರಚಯ ಉಚ್ಚ ನೀಚಗಳಿಲ್ಲದೆ ಸಾಮಾನ್ಯವಾಗಿ ಉಚ್ಚರಿಸುವುದು. ಸ್ವರಿತ ಒಂದು ಅಕ್ಷರ ಅದನ್ನು ಅನುಸರಿಸಿದ ಒಂದು ಸೊನ್ನೆ ಸಹಿತವಾದ ಅಕ್ಷರ ಕಂಪನ ಸ್ವರ ಅಂತ ಕರೆಯುತ್ತೆ. ಸಂಧಿ ಅಕ್ಷರಗಳ ಸಂಧಿಕಾಲದಲ್ಲಿ ಉಚ್ಚರಿಸತಕ್ಕ ಸ್ವರ. ವಿಸರ್ಗ 2 ಸೊನ್ನೆಗಳಿಂದ ಸಹಿತವಾದ ವರ್ಣ ಉಚ್ಚಾರ ಸ್ವರ್ಗಕ್ಕೆ ವಿಸರ್ಗ ಅಂತ ಕರೀತಾರೆ. ಬಿಂದು ಅರ್ಧಾಕ್ಷರ ಉಚ್ಚಾರ, ಎಡಭಾಗದಲ್ಲಿ 0 ಇರುತ್ತೆ ಅಕ್ಷರ, ಉಚ್ಚರಾಸ್ವಾರ ಬಿಂದು ಅಂತ ಹೆಸರು. ಈ ಥರ ಈ ಸ್ವರಗಳೊಳಗೆ ಭಗವಂತ ಇರ್ತಾನೆ. ಸಪ್ತಸ್ವರೊಳಗೆ 50 ಅಕ್ಷರಗಳೊಳಗೆ ತದ್ವಾಚ್ಯನಾಗಿ ತದಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಆಯಾ ಸ್ವರ್ಣವಾಚ್ಯನಾಗಿ ಇರ್ತಾನೆ ಇರತಕ್ಕ ಪರಮಾತ್ಮ ತತ್ತನ್ನಾಮ ರೂಪಗಳಿತ್ತು. ಆಯಾ ಸ್ವರಾಕ್ಷರಗಳಲ್ಲಿ ಆಯಾ ರೂಪಗಳಿಂದ ಇರ್ತಾನೆ ಭಗವಂತ. ಅವೆಲ್ಲವನ್ನೂ ಅವನು ಅರ್ತಿರ್ತಾನೆ. ಭಗವಂತನವನ್ನು ತಿಳಿದುಕೊಂಡು ಬಿಟ್ಟು ಉಪಾಸನೆಗೈದವರು ಪ್ರತಿಮಾದಿಗಳನ್ನು ಇಟ್ಟುಕೊಂಡು ಅನುಸಂಧಾನವಾಗಿ ಮಾಡೋಪಾದಿಯಲ್ಲಿ ಉಪಾಸನ ಮಾಡ್ತಾರೋ ಅಂತಹ ಉಪಾಸನ ಮಾಡತಕ್ಕವರು. ಅಂದರೆ ಈ ಥರ ಉಪಾಸನೆ ಮಾಡುವುದು ಮಾನವರಿಗೆ ಅಳವಡುವುದಲ್ಲ, ದೇವತೆಗಳೇ ಈ ಥರ ಉಪಾಸನೆಯನ್ನು ಮಾಡ್ತಾರೆ. ಭೂಮಿಯೊಳು ಸುರರೇ ಸರಿ ಅಂತಾರೆ ನೋಡಿ, ದೇವತೆಗಳೇ ಸರಿ, ಮಾನುಷರು ಮಾಡುವುದು ಆಗುವುದಿಲ್ಲ. ಮಾನುಷರು ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಮಾನುಷತ್ವೇನ ದೇವತೆಗಳು ಅವತರಿಸಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬಾರ್ದು. ಸಾಮಾನ್ಯ ನಮ್ಮಂತಹ ಮನುಷ್ಯರಿಗೆ ಆ ಥರ ಚಿಂತನೆ ಸಾಧ್ಯವಲ್ಲ. ಅಂದರೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅವರ ಆಡುವುದೇ ವೇದಾರ್ಥ, ಅವರ ಮಾತುಗಳೆಲ್ಲ ವೇದಾರ್ಥಗಳು. ಯಾಕೆಂದರೆ ಅದರಲ್ಲಿ ಭಗವಂತನ ರೂಪಗಳ ಅನುಸಂಧಾನವನ್ನು ಮಾಡಿರ್ತಾರೆ ಅವರು. ಆ ಥರ ಈಶ್ವರನ ಮಹಾತ್ಮೆಯವರು ಆಡತಕ್ಕ ಮಾತಾಗತ್ತೆ. ಆಮೇಲೆ ಈ ತರಹ ಮಾಡಿದಾಗ ಭಗವಂತನ ಬಗ್ಗೆ ಧಾರ್ಢತೆ ಬರುತ್ತದೆ. ನಮಗೆ ಆ ಧಾರ್ಢತೆ ಬಂದು ಬಿಟ್ಟು ಭಗವಂತನ ರೂಪಗಳನ್ನು ಈ ಥರ ಚಿಂತನೆ ಅಂತಂದರೆ ಈ ಥರ ಭಗವಂತ ಇದ್ದು ನಮ್ಮನ್ನು ಸ್ಮರಣೆ ಮಾಡಬೇಕು. ನಾವು ಈ ಥರ ಉಪಾಸನೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಯಾಕೆಂದರೆ ಇದು ದೇವತೆಗಳಿಗೆ ಮಾತ್ರ ಸಾಧ್ಯ. ಈ ಥರ ಉಪಾಸನೆ, ಈ ಥರ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ಒಂದು ಸ್ಮರಣೆ ಮಾಡಿದರೆ ಸಾಕು. ಭಗವಂತ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮಗೆ ಭಗವಂತ ನಮ್ಮ ಉನ್ನತಿಗಾಗಿ ದಾರಿ ತೋರಿಸ್ತಾನೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ಚಿಂತನೆಯನ್ನು ನಾವು ರಾಘವೇಂದ್ರ ಗುರುಗಳ ಅಂತರ್ಗತ ಭಾರತೀಯರವರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.